ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಜಗತ್ತಿನ ಎಲ್ಲ ದಾರ್ಶನಿಕರನ್ನ ಬಸವಾದಿ ಶರಣರನ್ನ ನೆನೆಯುತ್ತಾ ಕಳೆದ 6 ವರ್ಷಗಳಿಂದ ನಿರಂತರವಾಗಿ ನಡೆದುಕೊಂಡು ಬಂದಂತ ಈ ಗೂಗಲ್ ಅಂತರ್ಜಾಲ ಉಪನ್ಯಾಸ ಮಾಲಿಕೆ 315ಕ್ಕೆ ಎಲ್ಲ ಶರಣ ಬಂಧುಗಳನ್ನ ನಾವು ಸ್ವಾಗತ ಕೋರ್ತಾ ಈ ಒಂದು ವಿಶೇಷ ಉಪನ್ಯಾಸ ಯುವ ಸಂಶೋಧಕ ಬಸವ ಅಭಿಮಾನಿ ಶ್ರೀ ಮೈಲಾರಪ್ಪ ಸಿದ್ದಗಿರಿ ಅವರನ್ನ ಸ್ವಾಗತ ಕೋರ್ತಾ ಥ್ಯಾಂಕ್ ಯು ಸರ್. ವಚನ ಚಳುವಳಿಗೆ ತನ್ನದೇ ಆದಂತ ಪರಂಪರೆ ಇತಿಹಾಸ ಇದೆ. ಇಡೀ ಜಗತ್ತು ನೋಡ್ತಕ್ಕಂಥದ್ದು ಬಸವಣ್ಣ ಮತ್ತು ವಚನಕಾರರ ಕೊಡುಗೆಗಳ ಬಗ್ಗೆ. ಮುಕ್ತವಾಗಿ ಈ ವಚನ ಚಳುವಳಿಯನ್ನ ಅವರು ಶ್ಲಾಘಿಸಿದ್ದಾರೆ. ಈ ಹಿನ್ನೆಲೆಯೊಳಗ ಆ ಒಂದು ಪರಂಪರೆಯ ಅವಲೋಕನ, ಚಿಂತನ, ಮರು ವಿಮರ್ಶೆ, ಮರು ಓದು ಇವುಗಳನ್ನ ನೆನಪಿನೊಳಗೆ ಇಟ್ಕೊಂಡು ಅರಿವು ಬಸವಾದಿ ಶರಣರ ಚಿಂತನ ವೇದಿಕೆ ಅಂತಕ್ಕಂಥ ಒಂದು ವೇದಿಕೆ ಮೂಲಕ ನಾವು ಕಳೆದ 6 ವರ್ಷಗಳಿಂದ ಈ ಉಪನ್ಯಾಸ ಮಾಲಿಕೆಗಳನ್ನ ಕರ್ಕೊಂಡು ಬಂದಿದ್ವಿ. ಇವತ್ತಿನ ಬಹಳ ವಿಶೇಷ ವಿಷಯ ಭೈರವೇಶ್ವರ ಕಾವ್ಯದ ಕಥಾಮಣಿ ಸೂತ್ರ ರತ್ನಾಕರ ಅಂತಕ್ಕಂಥ ಒಂದು ಚಿಂತನೆ. ಬಹುಶಃ ಬಸವೋತ್ತರ ಕಾಲದೊಳಗ ಬಸವಾದಿ ಶರಣರ ಚಿಂತನೆಗಳನ್ನ, ಅವರ ವ್ಯಕ್ತಿತ್ವವನ್ನ, ಅವರ ಸಮಗ್ರ ಜೀವನವನ್ನ ದಾಖಲೀಕರಣ ಮಾಡ್ತಕ್ಕಂಥ ಒಂದು ಕೆಲಸ ನಡೆದದ್ದು ಈ ಕೃತಿಯ ಮೂಲಕ. ಅಲ್ಲಿ ಸ್ವಲ್ಪ ಮಟ್ಟಿಗೆ ಪವಾಡಗಳು, ಕಲ್ಪನೆ, ಕಥೆಗಳು, ಪೌರಾಣಿಕ ಪಾತ್ರಗಳು ಬಂದಿರಬಹುದು. ಅದರ ಒಟ್ಟಾರೆ ಒಂದು ಶರಣರ ಹೆಂಗಿದ್ರು ಶರಣರು ಅಂತ ಹೇಳ್ಕೊಳ್ತಕ್ಕಂಥ ಒಂದು ಮೊಟ್ಟ ಮೊದಲ ದಾಖಲೀಕರಣಗೊಂಡಿದ್ದು ಈ ಕೃತಿಯಿಂದ ಅಂತಕ್ಕಂಥ ಅಂದ್ರೆ ತಪ್ಪಾಗಲಿಕ್ಕಿಲ್ಲ. ಇಂಥ ಒಂದು ಕೃತಿಗಳ ಬಗ್ಗೆ ನಾನು ಆತ್ಮೀಯರಾದಂಥ ಪ್ರೊಫೆಸರ್ ಡಾಕ್ಟರ್ ಮೈಲಾರಪ್ಪ ಸಿದ್ದಗಿರಿ ಅವರನ್ನ ಕೇಳ್ಕೊಂಡೆ. ಅವರು ಕಳೆದ ಆಗಸ್ಟ್ನೊಳಗ ಧಾರವಾಡದ ಮೃತ್ಯುಂಜಯ ಕಲಾ ಮಹಾವಿದ್ಯಾಲಯದೊಳಗ ನಡೆದಂತ ಅಂತಾರಾಷ್ಟ್ರೀಯ ಸಮಾವೇಶಕ್ಕೆ ಬಂದಾಗ ನಾನು ರಾಮದೇವ್ ಸರ್ ನಾನು ಅಂದಾಗ ಅವರನ್ನ ನಂಬರ್ ತೆಗೆದುಕೊಂಡಿದ್ದೆ. ಹೇಳಿದಾಗ ಒಸ್ಕೊಂಡ್ರು. ಅವರನ್ನ ಸ್ವಾಗತ ಕೊಡ್ತಾ ಎಲ್ಲರನ್ನ ಸ್ವಾಗತ ಕೊಡ್ತಾ ಪ್ರಾರಂಭದಲ್ಲಿ ದ್ರಾಕ್ಷಾಯಿಣಿ ಆಲೂರ್ ಅಂತಕ್ಕಂಥ ಅವರು ವಚನ ಪ್ರಾರ್ಥನೆ ಮಾಡ್ಲಿ ಅಂತ ಅವ್ರು ಹೇಳ್ತಾರೆ. ದ್ರಾಕ್ಷಾಯಿಣಿ ಆಲೂರ್ ಅನ್ಮ್ಯೂಟ್ ಮಾಡ್ಕೊಂಡು ಆಡ್ರಿ. ದಾಕ್ಷಾಯಿಣಿ ಹಾಡ್ರಿ. ಎಲ್ಲರಿಗೂ ಶರಣಾರ್ಥಿ. ಉಂಬ ಬಾಟಲು ಬೇರೆ ಕಂಚಲ್ಲ, ನೋಡುವ ದರ್ಪಣ ಬೇರೆ ಕಂಚಲ್ಲ. ಉಂಬ ಬಾಟಲು ಬೇರೆ ಕಂಚಲ್ಲ, ನೋಡುವ ದರ್ಪಣ ಬೇರೆ ಕಂಚಲ್ಲ. ಭಾಂಡ ಒಂದೇ ಭಾಜನ ಒಂದೇ, ಬೆಳಗ್ಗೆ ಕನ್ನಡಿ ಎನಿಸಿತಯ್ಯ. ಭಾಂಡ ಒಂದೇ ಭಾಜನ ಒಂದೇ, ಬೆಳಗ್ಗೆ ಕನ್ನಡಿ ಎನಿಸಿತಯ್ಯ. ಅರಿದೊಡೆ ಶರಣ ಮರೆದೊಡೆ ಮಾನವ, ಮರೆಯದೆ ಪೂಜಿಸು ಕೂಡಲ ಸಂಗಯ್ಯನ. ಅರಿದೊಡೆ ಶರಣ ಮರೆದೊಡೆ ಮಾನವ, ಮರೆಯದೆ ಪೂಜಿಸು ಕೂಡಲ ಸಂಗಯ್ಯನ. ಉಂಬ ಬಾಟಲು ಬೇರೆ ಕಂಚಲ್ಲ, ನೋಡುವ ದರ್ಪಣ ಬೇರೆ ಕಂಚಲ್ಲ. ಉಂಬ ಬಾಟಲು ಬೇರೆ ಕಂಚಲ್ಲ, ನೋಡುವ ದರ್ಪಣ ಬೇರೆ ಕಂಚಲ್ಲ. ನೋಡುವ ದರ್ಪಣ ಬೇರೆ ಕಂಚಲ್ಲ. ಅವಕಾಶಕ್ಕಾಗಿ ಧನ್ಯವಾದಗಳು. ಧನ್ಯವಾದಗಳು. ಇವತ್ತಿನ ಮುಖ್ಯ ಉಪನ್ಯಾಸಕರಾದಂಥ ಶ್ರೀ ಡಾಕ್ಟರ್ ಮೈಲಾರಪ್ಪ ಸಿದ್ದಗಿರಿ ಅವರ ಪರಿಚಯವನ್ನ ನಾನು ಮಾಡ್ತೀನಿ. 20 ಮೇ 1983 ನವಲಗುಂದ ತಾಲೂಕು ಬೆಳ್ಳವಟಗಿ ಗ್ರಾಮ, ತಂದೆ ನೀಲಪ್ಪ, ತಾಯಿ ಲಕ್ಷ್ಮೀಬಾಯಿ ಅವರ ಉದರದೊಳಗೆ ಹುಟ್ಟಿದಂತ
ಒಬ್ಬ ಸುಪುತ್ರ. ಇವರು ತಮ್ಮ MA ಕನ್ನಡ, B.Ed, MPhil, PhD ಶೈಕ್ಷಣಿಕ ಅರ್ಹತೆಗಳನ್ನು ಹೊಂದಿದ್ದಾರೆ. ಪ್ರಸ್ತುತವಾಗಿ ಅವರು ರಾಮದುರ್ಗದ CS ಬೆಂಬಳಿಗೆ ಕಲಾ ಮಹಾವಿದ್ಯಾಲಯದೊಳಗೆ ಸಹಾಯಕ ಪ್ರಾಧ್ಯಾಪಕರ ಕೆಲಸ ಮಾಡ್ತಾ ಇದ್ದಾರೆ. ಇವರ ಸಂಶೋಧನೆಯ ಕ್ಷೇತ್ರಗಳಂತಂದ್ರೆ ತಮ್ಮ MPhilಗೆ ಹುಬ್ಬಳ್ಳಿಯ ಶ್ರೀ ಸಿದ್ಧಾರೂಢ ಮಠದ ಒಂದು ಸಾಂಸ್ಕೃತಿಕ ಅಧ್ಯಯನ ಅಂತಕ್ಕಂಥ ವಿಷಯವನ್ನು ತಗೊಂಡ್ರು. ತಮ್ಮ PhDಗೆ ಭೈರವೇಶ್ವರ ಕಾವ್ಯದ ಕಥಾಮಣಿ ಸೂತ್ರರತ್ನಾಕರ ಅಂತಕ್ಕಂಥ ಒಂದು ವಿಷಯವನ್ನು ತೆಗೆದುಕೊಂಡು ಮಾಡಿದರು. ಸಂಘ ಸಂಸ್ಥೆಯೊಳಗ ಸಾಕಷ್ಟು ಕೆಲಸ ಮಾಡಿದ್ದಾರೆ. ಸಿರಿಗನ್ನಡ ಸಾಹಿತ್ಯಿಕ ಸಾಂಸ್ಕೃತಿಕ ವೇದಿಕೆ ಮೂಲಕ ಧಾರವಾಡದೊಳಗ ತಮ್ಮ ಸಾಹಿತ್ಯಿಕ ಒಂದು ಪಯಣವನ್ನು ಆರಂಭಿಸಿದ್ದಾರೆ. ಸುಮಾರು 7 ಕೃತಿಗಳನ್ನು ತಂದಿದ್ದಾರೆ. ಅದರಲ್ಲಿ ಹುಬ್ಬಳ್ಳಿಯ ಶ್ರೀ ಸಿದ್ಧಾರೂಢ ಮಠ ಒಂದು ಸಾಂಸ್ಕೃತಿಕ ಅಧ್ಯಯನ ಅಂತಕ್ಕಂಥ ಒಂದು ತಮ್ಮ MPhil ಕೃತಿ, ಲಿಂಗಾಯತ ಧರ್ಮ ಸಿದ್ಧಾಂತಗಳು, ಪ್ರಾಚೀನ ಕಾವ್ಯಗಳಿಂದ ಆಯ್ದ ಉಚಿತ ಕಥೆಗಳೊಂದಿಗೆ ಒಂದು 2ನೇ ಕೃತಿ, ಶೋಧ ಮಾರ್ಗ, ಭೈರವೇಶ್ವರ ಕಾವ್ಯದ ಕಥಾಮಣಿ ಸೂತ್ರರತ್ನಾಕರ ಅಂತಕ್ಕಂಥ ತಮ್ಮ PhD ಕೃತಿ, ಶೋಧ ಸಂಪಥ ಅಂತಕ್ಕಂಥ ಒಂದು ಸಂಪಾದನೆ, ಶರಣ ಸಾಹಿತ್ಯ ಚಿಂತನ ಅಂತಕ್ಕಂಥ ಒಂದು ಸಂಪಾದನೆ, ಸೌಹಾರ್ದ ಅಂತಕ್ಕಂಥದ್ದು ಒಂದು ಸಂಪಾದನೆ. ಹೀಗೆ ರಾಜ್ಯ ಮತ್ತು ರಾಷ್ಟ್ರ ಮಟ್ಟ ಬೇರೆ ಸಾಂಸ್ಕೃತಿಕ ಸಾಹಿತ್ಯಿಕ ಕ್ಷೇತ್ರದ ಸುಮಾರು 20ಕ್ಕೂ ಹೆಚ್ಚು ಲೇಖನಗಳನ್ನ ಅವರು ಪ್ರಕಟಪಡಿಸಿದ್ದಾರೆ. ನಿರಂತರವಾಗಿ ವಚನ ಸಾಹಿತ್ಯವನ್ನ ಮತ್ತು ವಚನ ಚಳುವಳಿಯನ್ನ, ಶರಣ ಧರ್ಮವನ್ನ ತಮ್ಮ ಅಧ್ಯಯನ ಕೇಂದ್ರ ವಸ್ತುವನ್ನಾಗಿ ಇಟ್ಕೊಂಡಿದ್ದಾರೆ. ಒಬ್ಬ ಒಳ್ಳೆಯ ಚಿಂತನೆಯನ್ನ ಮಾಡ್ತಕ್ಕಂಥವ್ರು. ಶಾಂತಲಿಂಗ ದೇಶಿಕ ವಿರಚಿತ್ರ, ಭೈರವೇಶ್ವರ ಕಾವ್ಯದ ಕಥಾಮಣಿ ಸೂತ್ರರತ್ನಾಕರ ಅಂತಕ್ಕಂಥ ಪಂಚಾಚಾರಗಳು, ಅದನ್ನ ವಿಶೇಷವಾಗಿ ಅವರು ಅಧ್ಯಯನ ಮಾಡಿದರು. ಹಲವಾರು ಕೃತಿಗಳನ್ನು ತಂದಿದ್ದಾರೆ. ಶರಣ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತ ಕಾಯಕ ಮತ್ತು ಅಸಂಗ್ರಹ ನೀತಿ, ಆಶಯ ದಾಸ್ಯತ್ವದ ನಿರಾಶೆ ಈಶ್ವತ್ವ ಅಂತಕ್ಕಂಥದ್ದು, ದೇವರು ಬಸವಣ್ಣನವರು ಕಂಡಂತೆ, ಹೀಗೆ ಹಲವಾರು ಲೇಖನಗಳನ್ನ ಅವರು ಪ್ರಕಟ ಮಾಡಿದ್ದಾರೆ. ಇವತ್ತು ನಮ್ಮ ಮಧ್ಯೆ ಅವರೊಬ್ಬ ಉಪನ್ಯಾಸಕರಾಗಿ ಇದ್ದಾರೆ. ಇದಾದ ಮೇಲೆ ಒಂದು ಸಾರ್ವತ್ರಿಕವಾಗಿ ಒಂದು ಸಂವಾದವನ್ನು ಕೂಡ ಇಟ್ಟಿರ್ತೇವೆ. ಒಬ್ಬ ಸಣ್ಣ ವಯಸ್ಸಿನೊಳಗ ಅವರು ಅತ್ಯಂತ ದೊಡ್ಡ ಸಾಧನೆ ಮಾಡ್ತಕ್ಕಂಥವ್ರು. ಅವರನ್ನ ಮತ್ತೊಮ್ಮೆ ಈ ವೇದಿಕೆಗೆ ಸ್ವಾಗತ ಕೊಡ್ತಾ ತಮ್ಮ ಉಪನ್ಯಾಸವನ್ನು ಆರಂಭಿಸಬೇಕು ಅಂತ ಅವ್ರನ್ನ ಕೇಳ್ತಾರೆ. ಧನ್ಯವಾದ. ಧನ್ಯವಾದಗಳು ಸರ್, ಧನ್ಯವಾದಗಳು ಪಟ್ಟಣ್ ಸರ್ ಅವ್ರಿಗೆ. ಸರ್ ಕೇಳಿಸ್ತಿದೆಯಲ್ಲ ಸರ್? ಕ್ಲಿಯರ್ ಇದೆ ಸರ್. ಓಕೆ. ಸ್ವಾನುಭಾವದ ನೆಲೆಯೋ ನಾನೇನು ಬಲ್ಲೆನೆಯೋ, ನೀನೇ ಒಳಹೊಕ್ಕು ಏನ ನುಡಿಸಿದಡನೆ ನಾನುಡುವೆ ಶ್ರೀ ಗುರುವೆ ಕೃಪೆಯಾಗು. ಇವನಾರವ 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 ಎಂದೆನಿಸದಿರಯ್ಯ, ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದೆನಿಸಯ್ಯ. ಕೂಡಲ ಸಂಗಮ ದೇವ ನಿಮ್ಮ ಮಹಾಮನೆಯ ಮಗನೆಂದೆನಿಸಯ್ಯ. ವಿಶ್ವಗುರು ಅನ್ನ ಬಸವಣ್ಣನವರನ್ನ ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ, ಬಸವ ಅಂತಾರಾಷ್ಟ್ರೀಯ ತಿಳುವಳಿಕೆ ಮತ್ತು ಸಂಶೋಧನಾ ಕೇಂದ್ರ, ವಚನ ಅಧ್ಯಯನ ವೇದಿಕೆ, ಅಕ್ಕನ ಅರಿವು ಬಳಗ ಇವುಗಳ ಸಂಯುಕ್ತ ಆಶ್ರಯದಲ್ಲಿ ಶರಣ ಚಿಂತನ ಮಾಲಿಕೆ 315 ಇವತ್ತು ಈ ಒಂದು ಕಾರ್ಯಕ್ರಮ ನಡೀತಾ ಇದೆ. ಪಟ್ಟಣ್ ಸರ್ ಅವರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದಾರೆ. ಪಟ್ಟಣ್ ಸರ್ ಅವರೇ, ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ಶರಣೀಯರೇ, ಶರಣ ಬಂಧುಗಳೇ, ನಿಮ್ಮೆಲ್ಲರ ಅಂತರಾತ್ಮಗಳಿಗೆ ಶರಣ. ಆತ್ಮೀಯರೇ, ನನ್ನ ಮಾತುಗಳನ್ನ ಪ್ರಾರಂಭ ಮಾಡೋದಕ್ಕಿಂತ ಮೊದಲು ಒಂದು ಮಾತನ್ನ ನಾನು ಹೇಳಬೇಕು. ಈಗಾಗಲೇ ಪಟ್ಟಣ್ ಸರ್ ಅವರು ಮಾತನಾಡಿದ್ರು. ಇವತ್ತು ನಾನು ಮಾತನಾಡಬೇಕಾಗಿರತಕ್ಕಂಥ ವಿಷಯ ಭೈರವೇಶ್ವರ ಕಾವ್ಯದ ಕಥಾಮಣಿ ಸೂತ್ರ ರತ್ನಾಕರ. 16ನೇ ಶತಮಾನದಲ್ಲಿ ಶಾಂತಲಿಂಗ ದೇಶಿಕ ಬರೆದಿರತಕ್ಕಂತಹ ಭೈರವೇಶ್ವರ ಕಾವ್ಯದ ಕಥಾಮಣಿ ಸೂತ್ರ ರತ್ನಾಕರ ಅನ್ನುವ ವಿಷಯವನ್ನ ಕುರಿತು ಮಾತಾಡಬೇಕಾಗಿರ್ತಕ್ಕಂಥದ್ದು. ಅದಕ್ಕಿಂತ ಮೊದಲು ಒಂದು ವಿಚಾರವನ್ನ ಸ್ಪಷ್ಟಪಡಿಸ್ಬೇಕು. ಬಹಳ ಖುಷಿಯ ವಿಚಾರ ಏನು ಅಂತ ಕೇಳಿದ್ರೆ, ಬಹುಶಃ ಪಟ್ಟಣ್ ಸರ್ ಹಾಗೆಲ್ಲೇ ಮಾತನಾಡಿದ್ರು. ಹಿಂದೆ ಒಮ್ಮೆ ಮೃತ್ಯುಂಜಯ, ಇತ್ತಿತ್ತಲಾಗಿ ಪಟ್ಟಣ್ ಸರ್ ಅವರು ನನಗೆ ಪರಿಚಯ ಆಗಿದ್ದು ಬಹಳ ಇತ್ತಿತ್ತಲಾಗಿ, ಮೃತ್ಯುಂಜಯ ಕಾಲೇಜಿನಲ್ಲಿ ಧಾರವಾಡದಲ್ಲಿ ವಚನ ಚಳವಳಿಗೆ ಸಂಬಂಧಪಟ್ಟಾಗೆ, ವಚನ ಸಾಹಿತ್ಯಕ್ಕೆ ಸಂಬಂಧಪಟ್ಟಾಗೆ ಒಂದು ಸೆಮಿನಾರ್ ಅಲ್ಲಿ ಅವರು ಭೇಟಿ ಆಗಿದ್ದೆ ನಾನು. ಬಹಳ ಅದ್ಭುತವಾಗಿ ಮಾತನಾಡಿದ್ರು ಅವರು, ಅತಿಥಿಯಾಗಿ ಅಲ್ಲಿ ಭಾಗವಹಿಸಿ ಅದ್ಭುತವಾಗಿ ಮಾತನಾಡಿದ್ರು. ನಾನು ಕೂಡ ಒಂದು ಪತ್ರಿಕೆಯನ್ನೆಲ್ಲ ಪ್ರೆಸೆಂಟ್ ಮಾಡಿದ್ದೆ. ಆ ಸಂದರ್ಭದಲ್ಲಿ ನಾನೇ ಹೋಗಿ ಅವರನ್ನ ಪರಿಚಯ ಮಾಡಿಕೊಂಡೆ. ಸೊ ಬಹಳ ಖುಷಿಯಾಗಿ ಅವರನ್ನ ಪರಿಚಯ ಮಾಡಿದ್ಕು ನಮ್ಮ ರಾಮದುರ್ಗದವರು ಅನ್ನೋದು ಒಂದು ವಿಚಾರಕ್ಕೆ, ಅದರ ಜೊತೆಗೆ ಅವರಲ್ಲಿ ಇರ್ತಕ್ಕಂಥ ವಚನ ಸಾಹಿತ್ಯದ ತಿಳುವಳಿಕೆ, ಅದ್ರ ಬಗ್ಗೆ ಅವ್ರು ಮಾಡ್ತಕ್ಕಂಥ ಕೆಲಸಗಳಿದೆಯಲ್ಲ, 315 ಇಂಥ ಆನ್ಲೈನ್ ಕಾರ್ಯಕ್ರಮಗಳನ್ನ ಬಸವ ತತ್ವಕ್ಕೋಸ್ಕರ ಅವ್ರು ಮಾಡ್ತಾ ಇದ್ದಾರೆ ಅನ್ನುವ ವಿಚಾರ ಕೇಳಿ ನನಗಂತೂ ವೈಯಕ್ತಿಕವಾಗಿ ಬಹಳ ಖುಷಿ ಆಗ್ತಕ್ಕಂಥ ವಿಚಾರ. ಸೊ ಆ ಹಿನ್ನೆಲೆಯಲ್ಲಿ ಬಹುಶಃ ನಿರಂತರವಾಗಿ ಅವ್ರ ಜೊತೆ ಫೋನ್ನಲ್ಲಿ ಕಾಂಟ್ಯಾಕ್ಟ್ ಆಗಿ ಇದೀನಿ ನಾನು ಆವಾಗಿಂದಾನೆ. ಸೊ ಮೊನ್ನೆ ಮೇಡಮ್ ಅವರು ಕಾಲ್ ಮಾಡಿ,
ಸರ್ ಒಂದು ಇಂಥ ವಿಷಯವನ್ನ ಕುರಿತು ನೀವು ಮಾತನಾಡಬೇಕು ಅಂತಂದ್ರು. ಆಕ್ಚುಲಿ ನಾನು ಡ್ರೈವಿಂಗ್ ಅಲ್ಲಿ ಇದ್ದೆ, ಅವರು ಫೋನ್ ಮಾಡಿದ ತಕ್ಷಣ ಪಟ್ಟಣ್ ಸರ್ ಹೇಳಿದಾರೆ ಅಂದ ತಕ್ಷಣ ಆಯ್ತು ಮೇಡಮ್ ಅಂತ ಒಪ್ಕೊಂಡಾದ್ಮೇಲೆ ಹಾಗಾದ್ರೆ ಭೈರವೇಶ್ವರ ಕಾವ್ಯವನ್ನ ಕುರಿತು ಏನ್ ಮಾತನಾಡೋದು ಅಂತ ನಾನು ಆಮೇಲೆ ಯೋಚನೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಭೈರವೇಶ್ವರ ಕಾವ್ಯವನ್ನ ಕುರಿತು ಏನ್ ಮಾತನಾಡೋದು? ಶರಣಚಿಂತನೆ ಮಾಲಿಕೆಯೊಳಗ ಭೈರವೇಶ್ವರ ಕಾವ್ಯದ ಕಥಾಮಣಿ ಸೂತ್ರ ರತ್ನಾಕರವನ್ನ ಯಾಕೆ ಇಟ್ಟಿದ್ದಾರೆ ಅಂತ ನಾನು ಯೋಚನೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಬಹುಶಃ ಭೈರವೇಶ್ವರ ಕಾವ್ಯ ಅನ್ನೋದು ಬಹಳ ಕನ್ನಡ ಸಾಹಿತ್ಯದಲ್ಲಿ ಬಹಳ ಅದ್ಭುತವಾಗಿರ್ತಕ್ಕಂಥ ಕಾವ್ಯ. ಅದು ಯಾಕೆ ಅಂತ ಆಮೇಲೆ ಹೇಳ್ತೀನಿ, ಮಾತಾಡ್ತಾ ಮೊಟ್ಟ ಮೊದಲಿಗೆ ಆ ಹಿನ್ನೆಲೆಯೊಳಗ ಬಹುಶಃ ಪಟ್ಟಣ್ ಸರ್ ಅವರಿಗೆ ನಾನು ಅಭಿನಂದನೆಗಳನ್ನ ಸಲ್ಲಿಸಲೇಬೇಕು. ಇಂಥದ್ದೊಂದು ಅದ್ಭುತ ಕಾರ್ಯಕ್ರಮವನ್ನ ಹಮ್ಮಿಕೊಳ್ತಾ ಇದ್ದಾರೆ. ಆಸ್ ಎ ಉಪನ್ಯಾಸಕನಾಗಿ ನನ್ನ ಹತ್ರ 1,000 ವಿದ್ಯಾರ್ಥಿಗಳು ಇರ್ತಾರೆ. ಆ 1,000 ವಿದ್ಯಾರ್ಥಿಗಳ ಕರ್ಕೊಂಡು ಒಂದು ಆಫ್ಲೈನ್ ಕಾರ್ಯಕ್ರಮ ಮಾಡೋದೇ ದೊಡ್ಡ ಕಷ್ಟ ಇವತ್ತಿನ ಸಂದರ್ಭದಲ್ಲಿ. ಅಂಥದ್ರಲ್ಲಿ ಆನ್ಲೈನ್ ಅಲ್ಲಿ ಇಂಥಷ್ಟೆಲ್ಲ ಶರಣರನ್ನ ಕೂಡಿಸ್ಕೊಂಡು ಇಂಥದ್ದೊಂದು ಕಾರ್ಯಕ್ರಮ ಮಾಡ್ತಾ ಬಂದಿದ್ದು ಬಹಳ ಅದ್ಭುತವಾಗಿರತಕ್ಕಂಥ ಕೆಲಸ ಅಂತ ಹೇಳ್ತಾ, ಅದರ ಜೊತೆಗೆ ನಿನ್ನೆ ಕೂಡ ನಾನು ಆ ಒಂದು ದೇವೇಂದ್ರ ಕುಮಾರ್ ಹಕಾರಿ ಅವರ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೆ. ಬಹುಶಃ ಬಹಳ ದೊಡ್ಡ ವಿದ್ವಾಂಸರು ಇದೀರಿ ಇದರಲ್ಲೆಲ್ಲ. ಇನ್ನೊಂದು ವಿಚಾರವನ್ನ ಹೇಳಬೇಕು, ಬಹುಶಃ ನಿನ್ನೆ ಅಯ್ಯನಗೌಡ್ ಸರ್ ಅವರು ಕೂಡ ಮಾತಾಡ್ತಾ ಇದ್ರು, ಇವತ್ತು ಇಲ್ಲಿ ಇದ್ದಾರೆ ಅಂತ ಅನ್ಕೊಂತೀನಿ. ಅಯ್ಯನಗೌಡ್ ಸರ್ ಅವರು ಇದ್ದಿದ್ದರಿಂದ ಒಂದರ್ಥದಲ್ಲಿ ನನಗೆ ಭಯ ಆಗ್ತಾ ಇತ್ತು. ಯಾಕಂತ ಕೇಳಿದ್ರೆ ಅಯ್ಯನಗೌಡ್ ಸರು ನನ್ನ ಗುರುಗಳು, ನನ್ನ ಕಲ್ಸಿರ್ತಕ್ಕಂಥ ಗುರುಗಳು, ದೊಡ್ಡ ವಿದ್ವಾಂಸರು ಇಲ್ಲಿ ಇದ್ರೆ, ಅಯ್ಯನಗೌಡ್ ಸರ್ ಇಲ್ಲಿ ಇದ್ರೆ ನನ್ ಕಲ್ಸಿರ್ತಕ್ಕಂಥ ಗುರುಗಳು ಮತ್ತೆ ದೊಡ್ಡ ವಿದ್ವಾಂಸರು ಅಯ್ಯನಗೌಡ್ ಸರ್ ಅವರು. ಅಯ್ಯನಗೌಡ್ ಸರ್ ನೆನಪಿರ್ಲಿಕ್ಕಿಲ್ಲ. ಬಹುಶಃ ನಾನು ಅವ್ರ ವಿದ್ಯಾರ್ಥಿ, MA ಅವರ ಕೈಯಲ್ಲಿ ನಾನು ಕಲಿತಾ ಇದ್ದೆ. ಬಹುಶಃ ನನ್ನ ಭೈರವೇಶ್ವರ ಕಾವ್ಯದ ಕಥಾಮಣಿ ಸೂತ್ರ ರತ್ನಾಕರ ನಾನು PhD ಮಾಡುವಾಗ ಸನ್ನೆಲ್ಲಪ್ಪನವ್ರ ಮೇಡಮ್ ಅವರು ಏನು ಅಂತ ಕೇಳಿದ್ರೆ ನನಗೆ ಗೈಡ್ ಮಾಡಿದ್ರು, ರಾಜೂರ್ ಸರ್ ಅವರು ಅದಕ್ಕೆ ಮಾರ್ಗದರ್ಶನ ಮಾಡಿದ್ರು. ಜೊತೆಗೆ ಅಯ್ಯನಗೌಡ್ ಸರ್ ಅವರು ಏನು ಅಂತ ಕೇಳಿದ್ರೆ ನನ್ನ PhD ಮಹಾಪ್ರಬಂಧವನ್ನ ಪುಸ್ತಕ ರೂಪದಲ್ಲಿ ತರತಕ್ಕಂತ ಸಂದರ್ಭದಲ್ಲಿ ಅದರ ರೂಪರೇಷಣೆಗಳನ್ನ ಅಯ್ಯನಗೌಡ್ ಸರ್ ಹಾಕಿ ಕೊಟ್ಟಿದ್ರು. ಆ ಹಿನ್ನೆಲೆಯೊಳಗ ಬಹುಶಃ ನಿನ್ನೆ ಅಯ್ಯನಗೌಡ್ ಸರ್ ಮಾತುಗಳನ್ನ ನಾನು ಕೇಳಿದೆ. ಒಂದ್ ರೀತಿ ಭಯ ಆಯ್ತು, ಅಯ್ಯನಗೌಡ್ ಸರ್ ಇದಾರಪ್ಪ ಅನ್ಕೊಂಡು. ಹಾಗಂತ ಒಂದ್ ಕಡೆ ಖುಷಿನೂ ಆಯ್ತು. ಏನು ಅಂದ್ರೆ ನನ್ನ ಗುರುಗಳಿದ್ದಾರೆ, ಏನಾದ್ರೂ ಹೆಚ್ಚು ಕಡಿಮೆ ಆದ್ರೂ ಅವ್ರು ಅದನ್ನ ಸರಿಪಡಿಸ್ತಾರೆ. ಯಾಜ ಗುರುಗಳಾಗಿ ನಾನು ಅವ್ರ ವಿದ್ಯಾರ್ಥಿ ಅನ್ನೋ ಒಂದು ಧೈರ್ಯನೂ ಕೂಡ ನನಗೆ ಬಂತು ಅಂತ. ಆ ಹಿನ್ನೆಲೆಯೊಳಗ ಇವತ್ತು ಭೈರವೇಶ್ವರ ಕಾವ್ಯದ ಕಥಾಮಣಿ ಸೂತ್ರ ರತ್ನಾಕರವನ್ನ ಕುರಿತು ಸ್ವಲ್ಪ ಅವಲೋಕನ ಮಾಡ್ತಾ ಹೋಗೋಣಂತೆ. ಕನ್ನಡ ಸಾಹಿತ್ಯದಲ್ಲಿ ಭೈರವೇಶ್ವರ ಕಾವ್ಯ ಅನ್ನೋದು ಬಹಳ ದೊಡ್ಡ ಕೃತಿ, ಇದು ಸಾಹಿತ್ಯ ಕೃತಿ. ಹಾಗಾಗಿ ಸ್ವಲ್ಪ ಸಾಹಿತ್ಯಿಕವಾಗಿ ಅದನ್ನ ನೋಡಬಹುದು ಅಂತ ನಾನು ಅನ್ಕೊಳ್ತೀನಿ. ಶರಣ ಚಿಂತನೆಗೆ ಆಮೇಲೆ ಬರ್ತೀನಿ, ಅದರಲ್ಲಿ ಇರ್ತಕ್ಕಂಥ ಶರಣ ಚಿಂತನೆಗೂ ಕೂಡ ಬರ್ತೀನಿ. ಸ್ವಲ್ಪ ಸಾಹಿತ್ಯಿಕವಾಗಿ ಆ ಕೃತಿಯನ್ನ ನೋಡ್ತಾ ಹೋಗ್ಬಹುದು ಅಂತ ನಾನು ಅನ್ಕೊಳ್ತೀನಿ. ಕನ್ನಡ ಸಾಹಿತ್ಯದೊಳಗ ಭೈರವೇಶ್ವರ ಕಾವ್ಯಕ್ಕೆ ಒಂದು ದೊಡ್ಡ ಪರಂಪರೆ ಇದೆ, ದೊಡ್ಡ ಇತಿಹಾಸ ಇದೆ. ಅದರ ಟೈಟಲ್ ನೋಡ್ರಿ, ಭೈರವೇಶ್ವರ ಕಾವ್ಯದ ಕಥಾಮಣಿ ಸೂತ್ರ ರತ್ನಾಕರ. ಏನ್ ಹಾಗಾದ್ರೆ ಭೈರವೇಶ್ವರ ಕಾವ್ಯದ ಕಥಾಮಣಿ ಸೂತ್ರ ರತ್ನಾಕರ ಅಂದ್ರೆ ಏನು? ಅದ್ರ ಟೈಟಲ್ ಎಷ್ಟು ಉದ್ದ ಇರುವಾಗ ಬಹುಶಃ ಅದು PhD ಮಾಡೋಗ್ಲೇ ಅದಕ್ಕೊಂದು ದೊಡ್ಡ ಇದು ಆಗಿದೆ. ಹಾಗಾದ್ರೆ ಭೈರವೇಶ್ವರ ಕಾವ್ಯದ ಕಥಾಮಣಿ ಸೂತ್ರ ರತ್ನಾಕರ ಅಂದ್ರೆ ಏನು ಅದನ್ನ ನೋಡೋಣಂತೆ. ಕನ್ನಡದಲ್ಲಿ ಭೈರವೇಶ್ವರ ಕಾವ್ಯಕ್ಕೆ ಒಂದು ದೊಡ್ಡ ಪರಂಪರೆ ಇದೆ. ಕನ್ನಡದಲ್ಲಿ ಒಂದು 4-5 ಜನ ಈ ಭೈರವೇಶ್ವರ ಕಾವ್ಯವನ್ನ ಇಟ್ಕೊಂಡು ಕೃತಿಗಳನ್ನ ರಚನೆ ಮಾಡಿದ್ದನ್ನ ನಾವು ನೋಡ್ತಾ ಇದೀವಿ ಅಂತಕ್ಕಂಥದ್ದು. ಮೊಟ್ಟ ಮೊದಲಾಗಿ 1550ರಲ್ಲಿ ಕಿಕ್ಕೇರಿ ಆರಾಧ್ಯ ನಂಜುಂಡನ ಭೈರವೇಶ್ವರ ಕಾವ್ಯ ಅಂತ. 1550ರಲ್ಲಿ ಕಿಕ್ಕೇರಿ ಆರಾಧ್ಯ ನಂಜುಂಡ ಅಂತಕ್ಕಂಥ ಒಬ್ಬ ಕವಿ ಭೈರವೇಶ್ವರ ಕಾವ್ಯವನ್ನ ರಚನೆ ಮಾಡ್ತಾನೆ. ನಂತರದಲ್ಲಿ 1600ರಲ್ಲಿ ಸಿದ್ಧಲಿಂಗ ಶಿವಯೋಗಿ ಅಂತಕ್ಕಂಥವನು ಭೈರವೇಶ್ವರ ಪುರಾಣವನ್ನ ರಚನೆ ಮಾಡ್ತಾನೆ. ಅದು ಚಂಪುಲ್ಲಿ ಇರ್ತಕ್ಕಂಥದ್ದು ಭೈರವೇಶ್ವರ ಪುರಾಣ. ಭೈರವೇಶ್ವರ ಪುರಾಣವನ್ನ ಬರೀತಾನೆ. ಅದ್ರ ಜೊತೆಗೆ 16ನೇ ಶತಮಾನದಲ್ಲಿ ಉತ್ತರ ದೇಶದ ಬಸವಲಿಂಗ ಅಂತಕ್ಕಂಥ ಕವಿ ಭೈರವೇಶ್ವರ ಪುರಾಣದ ಕಥಾಸಾಗರ ಅಂತಕ್ಕಂಥದ್ದನ್ನ ಬರೀತಾರೆ. ಹಾಗೆ ಮುಂದುವರೆದು ಈಗ ಸದ್ಯ ನಾವು ಮಾತಾಡ್ತಾ ಇರ್ತಕ್ಕಂಥದ್ದು ಶಾಂತಲಿಂಗ ದೇಶಿಕನ ಭೈರವೇಶ್ವರ ಕಾವ್ಯದ ಕಥಾಮಣಿ ಸೂತ್ರ ರತ್ನಾಕರ ಅಂತಕ್ಕಂಥದ್ದು. 1672ರಲ್ಲಿ ಶಾಂತಲಿಂಗ ದೇಶಿಕ ಈ ಕಥೆಯನ್ನ ಬರಿತಾ ಹೋಗ್ತಾನೆ ಅಂತಕ್ಕಂಥದ್ದು. ಬಹುಶಃ ನಾನು PhD ಮಾಡುವಾಗ ಬಹಳಷ್ಟು ವಿಶ್ವವಿದ್ಯಾಲಯಗಳ ಹುಡುಕಾಡಿದಾಗ ಇದಕ್ಕೆ ಆಕರಗಳು ಸಿಕ್ಕಿದ್ದು ಕಡಿಮೆ. ಆದ್ರೆ ಕರ್ನಾಟಕ ವಿಶ್ವವಿದ್ಯಾಲಯದ ಡಾಕ್ಟರ್ RC ಹಿರೇಮಠರು ಅದನ್ನ ಸಂಪಾದನೆ ಮಾಡಿದ್ದನ್ನ ನಾವು ನೋಡ್ತಾ ಇದೀವಿ. ಡಾಕ್ಟರ್ RC ಹಿರೇಮಠರು ಬಹಳ ಅದ್ಭುತವಾಗಿ ಅದನ್ನ ಸಂಪಾದನೆಯನ್ನ ಮಾಡಿ ಕೊಟ್ಟಿದ್ದಾರೆ. ಅದಕ್ಕಿಂತ ಮೊದಲ ಕೃತಿಯಾಗಿ ಬಹುಶಃ 1954-56 ಆ ಸಂದರ್ಭದೊಳಗ ಶಿವಮೂರ್ತಿ ಶಾಸ್ತ್ರಿಗಳು ಅನ್ನೋರು ಅದನ್ನ ಮೊದಲ ಭಾಗವನ್ನ ಸಂಪಾದನೆ ಮಾಡಿದ್ರು. ನಂತರದೊಳಗ ಬಹುಶಃ 1972 ಆ ಸಂದರ್ಭದೊಳಗ RC ಹಿರೇಮಠರು ಅದನ್ನ ಸಂಪಾದನೆ ಮಾಡಿದ್ದನ್ನ ನಾವು ನೋಡ್ತಾ ಇದೀವಿ ಅಂತಕ್ಕಂಥದ್ದು. ಬಹುಶಃ ಅದಕ್ಕೆ ಆಕರ
ಆ ಕೃತಿಗೆ ಆಕರಗಳು ಸಿಗೋದು ಕಡಿಮೆ. ಆದ್ರೆ ಅದು ಸಾಕಷ್ಟು ಕೃತಿಗಳಿಗೆ ಆಕರ ಆಗಿದ್ದನ್ನ ನಾವು ನೋಡ್ತಾ ಇದ್ವಿ. ಕನ್ನಡ ಸಾಹಿತ್ಯದಲ್ಲಿ ಮುಂದಿನ ಬಹಳಷ್ಟು ಕೃತಿಗಳಿಗೆ ಭೈರವೇಶ್ವರ ಕಾವ್ಯ ಆಕರ ಆಗಿದ್ದನ್ನ ನಾವು ನೋಡ್ತಾ ಇದೀವಿ ಅಂತಕ್ಕಂಥದ್ದು. ಆ ಹಿನ್ನೆಲೆಯೊಳಗ ಬಹುಶಃ ಈ ಭೈರವೇಶ್ವರ ಕಾವ್ಯ ಅಂತಕ್ಕಂಥದ್ದು ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಕೃತಿ ಅಂತಕ್ಕಂಥದ್ದನ್ನ ನಾವು ನೋಡ್ತಾ ಇದೀವಿ. ಇದನ್ನು ಬರೆದಿರ್ತಕ್ಕಂಥವನು ಶಾಂತಲಿಂಗ ದೇಶಿಕ ಅಂತಕ್ಕಂಥ ಕವಿ. ಬಹುಶಃ ಶಾಂತಲಿಂಗ ದೇಶಿಕ ಅವನೇ ಒಂದ್ ಕಡೆ ಹೇಳ್ಕೊಳ್ತಾನೆ. ಶಾಂತಲಿಂಗ ದೇಶಿಕ ತನ್ನ ಆ ಒಂದು ಕಾವ್ಯದಲ್ಲಿ ಪ್ರಾರಂಭದಲ್ಲಿ ಒಂದ್ ಕಡೆ ಒಂದು ಕಾವ್ಯದಲ್ಲಿ ಒಂದ್ ಕಡೆ ಹೇಳ್ತಾನೆ, ಭಕ್ತಿ ಜ್ಞಾನ ವೈರಾಗ್ಯವೇ ರೂಪವೆತ್ತ ಶಟಸ್ಥಲಾಚಾರ್ಯ ವಿರಕ್ತ ನಮಃಶಿವಾಯ ದೇವರ ಪರಶಿವನ ಕರುಣಾಮೃತ ಸಿಂಧುವೆ ಒಂದು ರೂಪಾದ ನಂದೀಶ್ವರನ ಚಿದಂಶವೇ ಧರೆಗೈ ತಂದು ಭಕ್ತಿ ಜ್ಞಾನ ವೈರಾಗ್ಯವೇ ರೂಪವೆತ್ತ ಶಟಸ್ಥಲಾಚಾರ್ಯ ವಿರಕ್ತ ನಮಃಶಿವಾಯ ದೇವರೆಂಬ ಸದ್ಗುರು ಮೂರ್ತಿಯಲ್ಲಿ ಅವರ ಮಹಾನುಭಾವ ವಾಕ್ಯ ಪ್ರಸನ್ನ ಪ್ರಸಾದಾಮೃತಮಂ ಸ್ವೀಕರಿಸಿ ತೃಪ್ತನಾದ ದೇಶಿಕ ಅಂತ, ಶಾಂತಲಿಂಗ ದೇಶಿಕ ಅಂತ ಒಂದು ಕಾವ್ಯದಲ್ಲಿ. ಹಾಗಾದ್ರೆ ಕಾವ್ಯವನ್ನ ಬರೆದವ್ರು ಯಾರು ಅನ್ನೋದನ್ನ ನಮಗಿಲ್ಲಿ ನಾವು ಹೇಳಲಿಕ್ಕೆ ಸಾಧ್ಯ ಆಗತ್ತೆ ಅಂತ ಒಂದು ಮಾತನ್ನ ಹೇಳ್ತಾನೆ. ಒಂದು ಪರಶಿವನ ಕರುಣಾಮೃತ ಸಿಂಧು ಅಂತ ಪ್ರಾರಂಭವಾಗ್ತಕ್ಕಂಥ ಒಂದು ಪದ್ಯದಲ್ಲಿ ಕೊನೆಗೆ ಹೇಳ್ತಾನೆ, ನಮಃಶಿವಾಯ ದೇವರೆಂಬ ಸದ್ಗುರು ಮೂರ್ತಿಯಲ್ಲಿ ಅಂತಕ್ಕಂಥದ್ದನ್ನ ಹೇಳ್ತಾನೆ. ಸೊ ಇಲ್ಲಿ ಈ ಒಂದು ವಿಚಾರವನ್ನ ಗಮನಿಸಿದಾಗ ನಮ್ಗೆ 3 ಸಂಗತಿಗಳು ಇಲ್ಲಿ ಕಂಡು ಬರ್ತಕ್ಕಂಥದ್ದು. ಒಂದು, ಈ ಕಾವ್ಯವನ್ನ ಬರೆದಿರ್ತಕ್ಕಂಥವನು ಕಾವ್ಯದ ಕವಿ ಶಾಂತಲಿಂಗ ದೇಶಿಕ ಅಂತಕ್ಕಂಥದ್ದು ಕೊನೆಗಲ್ಲಿ ಕೊಡ್ತಾನೆ, ತೃಪ್ತನಾದ ಶಾಂತಲಿಂಗ ದೇಶಿಕ ಅಂತ. ಈ ಕಾವ್ಯವನ್ನ ಬರೆದಿರ್ತಕ್ಕಂಥವನು ಶಾಂತಲಿಂಗ ದೇಶಿಕ ಅನ್ನೋದು ಒಂದು ಸ್ಪಷ್ಟವಾಗುತ್ತೆ ಇದರಿಂದ. ಅದರ ಜೊತೆಗೆ ಶಾಂತಲಿಂಗ ದೇಶಿಕನ ಗುರು ಶಟಸ್ಥಲಾಚಾರ್ಯ ನಮಃಶಿವಾಯ ದೇವರು ಅಂತಕ್ಕಂಥದ್ದು ಒಂದು ನಮಗೆ ಇದರಿಂದ ಸ್ಪಷ್ಟವಾಗುತ್ತೆ. ಇನ್ನೊಂದೇನು ಅಂತ ಕೇಳಿದ್ರೆ ಬಹಳ ಇಂಪಾರ್ಟೆಂಟ್ 3ನೇ ಅಂಶ ಏನು ಅಂತ ಕೇಳಿದ್ರೆ, ಈ ಇಡೀ ಕಾವ್ಯದ ತಿರುಳು ಅಡಗಿರೋದೇ ಇಲ್ಲಿ ಅಂತಕ್ಕಂಥದ್ದು. ಬಹುಶಃ 3ನೇ ಅಂಶವನ್ನ ನಾವು ಗಮನಿಸಬೇಕು, ಬಹಳ ಇಂಪಾರ್ಟೆಂಟು. ಭೈರವೇಶ್ವರ ಕಾವ್ಯದಲ್ಲಿ ಸೂಚನೆಯಾಗಿದ್ದ ಕಥೆಗಳನ್ನ ವಿಶಾಲವಾಗಿ ಬರೆದು ನಿರೂಪಿಸು ಎಂದು ಸೂಚಿಸಿದರು ಅಂತ ಅದರಲ್ಲಿ ಬರುತ್ತೆ. ಶಾಂತಲಿಂಗ ದೇಶಿಕ ಹೇಳ್ತಾನೆ, ಭೈರವೇಶ್ವರ ಕಾವ್ಯದಲ್ಲಿ ಸೂಚಿತ ಆಗಿದ್ದ ಕಥೆಗಳನ್ನ ವಿಶಾಲವಾಗಿ ಬರೆದು ನಿರೂಪಿಸುವಂತ ಅವರು ಗುರುಗಳು ಶಟಸ್ಥಲಾಚಾರ್ಯರು ಅವನಿಗೆ ಹೇಳಿದ್ರು ಅಂತಕ್ಕಂಥ ವಿಚಾರವನ್ನ ಅವನಲ್ಲಿ ಹೇಳ್ತಾನೆ. ಇದರಿಂದ ನಮ್ಗೆ ಕೆಲವು ಅಂಶಗಳು ಸ್ಪಷ್ಟವಾಗುತ್ತೆ. ಏನು ಅಂತ ಕೇಳಿದ್ರೆ, ಈ ಭೈರವೇಶ್ವರ ಕಾವ್ಯದ ಕಥಾಮಣಿ ಸೂತ್ರ ರತ್ನಾಕರಕ್ಕೆ ಮೇನು ಆಕರ ಏನು ಅಂತ ಕೇಳಿದ್ರೆ 1550ರಲ್ಲಿ ಬರೆದಿರ್ತಕ್ಕಂಥ ಕಿಕ್ಕೇರಿ ನಂಜುಂಡನ ಒಂದು ಕಾವ್ಯ ಅಂತಕ್ಕಂಥದ್ದು. ಆ ಕಿಕ್ಕೇರಿ ನಂಜುಂಡನ ಕಾವ್ಯದೊಳಗ ಅದು ಪದ್ಯ ರೂಪದಲ್ಲಿದೆ, ಅಲ್ಲಿ ಕೆಲವೊಂದಿಷ್ಟು ಪದ್ಯಗಳಿದೆ. ಆ ಪದ್ಯಗಳನ್ನ ಇಲ್ಲಿ ತೆಗೆದುಕೊಂಡು ಅದಕ್ಕೆ ಕಥೆಗಳನ್ನ ಹೇಳ್ತಾ 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 ಅದನ್ನ ಜೋಡಿಸ್ತಾ ಹೋಗ್ತಾನೆ ಅಂತ. ಆ ಕಾವ್ಯದ ಹೆಸರಿದೆಯಲ್ಲ, ಭೈರವೇಶ್ವರ ಕಾವ್ಯದ ಕಥಾಮಣಿ ಸೂತ್ರ ರತ್ನಾಕರ ಅನ್ನೋದಿದೆಯಲ್ಲ, ಅದ್ರ ಔಚಿತ್ಯನೇ ಅದು ಅಂತ. ಅಂದ್ರೆ ಅಲ್ಲಿ ಮೂಲ ಕಾವ್ಯದಲ್ಲಿ ಕೆಲವೊಂದಿಷ್ಟು ಪದ್ಯಗಳಿದೆ, ಆ ಪದ್ಯಗಳನ್ನ ಇಲ್ಲಿ ಕೊಡ್ತಾ ಆ ಪದ್ಯಗಳಿಗೆ ಕಥೆಗಳನ್ನ ಜೋಡಿಸ್ತಾ ಹೋಗ್ತಾನೆ. ಒಂದು ಕಥೆಯನ್ನ ಕೊಡ್ತಾನೆ, ಅದಕ್ಕೊಂದು ಉಪ ಕಥೆಯನ್ನ ಕೊಡ್ತಾನೆ, ಕಥೆಗಳನ್ನ ಕೊಡ್ತಾ 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 ಹೀಗೆ ಆ ಕಥೆಗಳಿಗೆ ಕಥೆಯನ್ನ ಕೊಡುವುದಿದೆಯಲ್ಲ, ಬಹುಶಃ ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಕಥೆಗಳನ್ನ ಅವನಲ್ಲಿ ಕೊಡ್ತಾ ಹೋಗ್ತಾನೆ ಅಂತಕ್ಕಂಥದ್ದು. ಅದನ್ನೇ ಅವನು ಹೇಳ್ತಾನೆ. ಏನು ಅಂತ ಕೇಳಿದ್ರೆ, ಅಲ್ಲಿ ಪದ್ಯಗಳಿಗೆ ನಾನು ಇದರಲ್ಲಿ ಕಥೆಗಳನ್ನ ಹೆಣಿತಾ ಹೋಗಿದ್ದೀನಿ ಅಂತಕ್ಕಂಥದ್ದನ್ನ. ಆ ಕಥೆಗಳನ್ನ ಒಂದೊಂದು ಕಥೆಗಳು ಮತ್ತು ಅದಕ್ಕೆ ಕಥೆಗಳನ್ನ ನಾನಿಲ್ಲಿ ಜೋಡಿಸ್ತಾ ಹೋಗಿದ್ದೀನಿ ಅಂತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೀವಿ ಅಂತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಇದಕ್ಕೆ ಕಿಕ್ಕೇರಿ ಆರಾಧ್ಯ ನಂಜುಂಡನ ಆ ಭೈರವೇಶ್ವರ ಕಾವ್ಯವೇ ಮೂಲ ಅನ್ನೋದನ್ನ ನಾವು ಗಮನಿಸಬೇಕು ಅಂತಕ್ಕಂಥದ್ದು. ಒಂದು ಈ ಕಥೆಯ ಒಂದು ಸ್ವರೂಪವನ್ನ ನೋಡೋದಾದ್ರೆ, ಈ ಕಾವ್ಯದ ಒಂದು ಸ್ವರೂಪವನ್ನ ನೋಡೋದಾದ್ರೆ ಹೇಗಿದೆ ಈ ಕಾವ್ಯದ ಸ್ವರೂಪ? ಈಗಾಗಲೇ ನಾ ಹೇಳಿದೆ, ಒಂದು ಪದ್ಯಕ್ಕೆ ಇವನು ಕಥೆಗಳನ್ನ ಕೊಡ್ತಾ ಹೋಗ್ತಾನೆ. ಅಲ್ಲಿ ಒಂದು ಪದ್ಯ ಇದೆ, ಆ ಪದ್ಯಕ್ಕೆ ಕಥೆಗಳನ್ನ ಕೊಡ್ತಾ ಹೋಗ್ತಾನೆ ಅಂತಕ್ಕಂಥದ್ದು ಹೇಗಿದೆ ಅಂತ ನಾವು ನೋಡುವಾಗ, ಶಾಂತಲಿಂಗ ದೇಶಿಕ ಎಷ್ಟು ಕಥೆಗಳನ್ನ ಬರೆದಿದ್ದೀನಿ ಅಂತಕ್ಕಂಥದ್ದನ್ನ ಹೇಳ್ತಾನೆ. ಒಂದು ಪದ್ಯ ಇದೆ, ಅಲ್ಲಿ ಕಿಕ್ಕೇರಿ ಆರಾಧ್ಯ ನಂಜುಂಡನ ಒಂದು ಪದ್ಯ ಇದೆ. ನೋಡಿ ಕಲಿಯರ್ ಶರಣ ಓಹಿಲ ಗುಪ್ತ ಮಂಚನ್ನ ಅಲಗಮಾಚಯ್ಯ ಗಗ್ಗವ್ವೆ ಪಾಡುತ್ತಾಗ ನಿರ್ಮಲ ಸೋಮನಾಥಂಗೆ ಲಲಿತ ಧೂಪಂ ಅರ್ಪಿಸಿದನಮ್ಮಂತ. ನೋಡಿ ಕಲಿಯ ಶರಣ ಓಹಿಲ ಗುಪ್ತ ಮಂಚನ್ನ ಅಲಗಮಾಚಯ್ಯ ಗಗ್ಗವ್ವೆ ಪಾಡುತ್ತಾಗ ನಿರ್ಮಲ ಸೋಮನಾಥಂಗೆ ಲಲಿತ ಧೂಪಂ ಅರ್ಪಿಸಿದಂ. ಅಲ್ಲಿ ಒಂದು ಪದ್ಯ ಇದು. ಈ ಪದ್ಯವನ್ನ
ಶಾಂತಲಿಂಗ ದೇಶಿಕ ತೆಗೆದುಕೊಂಡು ಅದಕ್ಕೆ ಸಾಕಷ್ಟು ಕಥೆಗಳನ್ನ ಕೊಡ್ತಾ ಹೋಗ್ತಾನೆ, ಬೇರೆ ಬೇರೆ ಕಥೆಗಳನ್ನ ಕೊಡ್ತಾ ಹೋಗ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ಇಲ್ಲಿ 5 ಶರಣರ ಜೀವನದ ಕಥೆಗಳನ್ನ ತೆಗೆದುಕೊಳ್ತಾನೆ. ಆ ಶರಣರ ಜೀವನದ ಕಥೆಗಳನ್ನ ಇದಕ್ಕ ಉದಾಹರಣೆಯಾಗಿ ಅಥವಾ ಪೂರಕವಾಗಿ, ಈ ಒಂದು ಪದ್ಯಕ್ಕೆ ಪೂರಕವಾಗಿ ಕಥೆಗಳನ್ನ ಅವನು ಕೊಡ್ತಾ ಹೋಗ್ತಾನೆ ಅಂತಕ್ಕಂಥದ್ದನ್ನ ನಾವು ಇಲ್ಲಿ ಗಮನಿಸ್ತೀವಿ. ಅದರಲ್ಲಿ ಸೋಮನಾಥಂಗೆ ಕಲಿನಾಯರು ಧೂಪವನ್ನರ್ಪಿಸಿದ ಕತೆ ಅಂತ, ಸೋಮನಾಥಂಗೆ ಕಲಿನಾಯರು ಧೂಪವನ್ನರ್ಪಿಸಿದ ಕತೆ ಅಂತಕ್ಕಂಥದ್ದು, ಶರಣ ಓಹಿಲ ಎಂಬುದಕ್ಕೆ ಕತೆ ಅಂತಕ್ಕಂಥದ್ದು, ಗುಪ್ತ ಮಂಚನ್ನಗಳೆಂಬುದಕ್ಕೆ ಕತೆ ಅಂತಕ್ಕಂಥದ್ದು, ಮಾಚಯ್ಯಗಳೆಂಬುದಕ್ಕೆ ಕತೆ ಅಂತಕ್ಕಂಥದ್ದು, ಗೊಗ್ಗವ್ಯಗಳ ಕತೆ ಅಂತಕ್ಕಂಥದ್ದು. ಬಹುಶಃ ಈಗ ನಾನು ಮಾತನಾಡೋದು ಅರ್ಥ ಆಗುತ್ತೆ ಅಂತ ಅನ್ಕೊಂತೀನಿ. ಅಂದ್ರೆ ಈ ಕಾವ್ಯದ ಸ್ವರೂಪ ಹೇಗಿದೆ ಅಂದ್ರೆ, ಮುಖ್ಯವಾಗಿ ಕಿಕ್ಕೇರಿ ಆರಾಧ್ಯ ನಂಜುಂಡನ ಕಾವ್ಯ ಇದೆ, ಅಲ್ಲಿ ಒಂದೊಂದು ಪದ್ಯಗಳಿದೆ, ಅಲ್ಲಿಯ ಪದ್ಯಗಳನ್ನ ಎತ್ಕೋತಾನೆ. ಆ ಪದ್ಯಗಳನ್ನ ಎತ್ಕೊಂಡು ಆ ಪದ್ಯಕ್ಕೆ ಅನುಸಾರವಾಗಿ ಅಥವಾ ಪದ್ಯಕ್ಕೆ ಪೂರಕವಾಗಿ ಇಲ್ಲಿ ಕಥೆಗಳನ್ನ ಕೊಡ್ತಾ ಹೋಗ್ತಾನೆ. ಬಹುಶಃ ಅಲ್ಲಿ ಒಂದು ಪದ್ಯಕ್ಕೆ 5 ಕಥೆಗಳನ್ನ ಅವನಿಲ್ಲಿ ಕೊಡ್ತಾ ಹೋಗ್ತಾನೆ. ಹೀಗೆ ಬಹುಶಃ ಸಾಕಷ್ಟು ಕಥೆಗಳಿದೆ, ಪ್ರತಿಯೊಂದಕ್ಕೂ ಪದ್ಯಕ್ಕೂ ಒಂದೊಂದು ಕಥೆಗಳನ್ನ ಕೊಡ್ತಾ ಹೋಗ್ತಾನೆ. ಇದು ಈ ಕಾವ್ಯದ ವಿಶೇಷ ಅಂತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೀವಿ ಅಂತಕ್ಕಂಥದ್ದು. ಭೈರವೇಶ್ವರ ಕಾವ್ಯದ ಕಥಾಮಣಿ ಸೂತ್ರರತ್ನಾಕರ ಅನ್ನುವ ಕಾವ್ಯ ಹೆಸರಿನ ಅಡಿ ಒಳಗ ವಿಸ್ತಾರವಾದ ಕಥೆಗಳನ್ನ ಅವನು ಕೊಡ್ತಾ ಹೋಗ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೀವಿ ಅಂತಕ್ಕಂಥದ್ದನ್ನ ಇಲ್ಲಿ ನಾವು ಗಮನಿಸ್ಬೇಕು ಅಂತಕ್ಕಂಥದ್ದು. ಇದು ಈ ಕಾವ್ಯದ ಸ್ವರೂಪ. ಈ ಕಾವ್ಯ ಪೂರ ಹೀಗೆ ಇದೆ, ಈ ಕಾವ್ಯ ಪೂರ ಹೀಗೆ ಇದೆ. ಇದೊಂದು ಕಾವ್ಯದ ಸ್ವರೂಪ ಅಂತಕ್ಕಂಥದ್ದು. ಕವಿಯ ಬಗ್ಗೆ ನಾವು ಸ್ವಲ್ಪ ಮಟ್ಟಿಗೆ ನೋಡೋದಾದ್ರೆ, ಬಹುಶಃ ಶಾಂತಲಿಂಗ ದೇಶಿಕನ ಕವಿಯ ವಿಚಾರವಾಗಿ ನಮಗೆ ಅಲ್ಲಿ ಆ ಕೃತಿಯಲ್ಲಿ ಸಿಗೋದು ಕಡಿಮೆ, ಸಿಗುತ್ತೆ ಆದ್ರೆ ಸಿಗೋದು ಕಡಿಮೆ. ಈಗಾಗಲೇ ಹೇಳಿದಾಗೆ ಶಾಂತಲಿಂಗ ದೇಶಿಕ 16ನೇ ಶತಮಾನದವನು ಅಂತಕ್ಕಂಥದ್ದು ನಮಗೆ ಸ್ಪಷ್ಟವಾಗಿದೆ. ಡಾಕ್ಟರ್ R.C. ಹಿರೇಮಠರ ಸಂಪಾದನೆಯಲ್ಲಿ ಅವರು ಹೇಳುವ ಹಾಗೆ 16ನೇ ಶತಮಾನದವನು ಶಾಂತಲಿಂಗ ದೇಶಿಕ. ಅದು ಬೇರೆ ಬೇರೆ ಮೂಲಗಳಿಂದ, ಬೇರೆ ಬೇರೆ ಆಧಾರಗಳಿಂದ, ಬೇರೆ ಬೇರೆ ಆಕರಗಳಿಂದ R.C. ಹಿರೇಮಠರು ತಮ್ಮ ಸಂಪಾದನೆಯೊಳಗ ಅದನ್ನು ಸಾಬೀತು ಮಾಡಿದ್ದಾರೆ, 16ನೇ ಶತಮಾನದವನು ಅಂತಕ್ಕಂಥದ್ದು. ಇನ್ನು ಮುಂದುವರೆದು ಕವಿಯ ಕಾಲದ ಬಗ್ಗೆ ಸ್ವಲ್ಪ ಮಟ್ಟಿಗೆ ನೋಡೋದಾದ್ರೆ, ಹಾಗಾದ್ರೆ ಅವನ ಸ್ಥಳ ಎಲ್ಲಿ, ಯಾವೂರವನು ಕವಿ ಅನ್ನೋದನ್ನ ಬಹಳಷ್ಟು ಚರ್ಚೆ ಆಗಿರ್ತಕ್ಕಂಥ ಸಂಗತಿ. ಶಾಂತಲಿಂಗ ದೇಶಿಕ ಯಾವ ಸ್ಥಳದವನು, ಯಾವ ಊರಿನವನು ಅಂತಕ್ಕಂಥದ್ದು ಬಹಳಷ್ಟು ಚರ್ಚೆ ಆಗಿರ್ತಕ್ಕಂಥ ಸಂಗತಿ ಅದು. ಬಹುಶಃ R.C. ಹಿರೇಮಠರೇ ತಮ್ಮ ಸಂಪಾದನೆಯೊಳಗ ಅದನ್ನು ಕೂಡ ಸ್ಪಷ್ಟಪಡಿಸ್ತಾರೆ. ಒಂದು ವಿಚಾರವನ್ನ ಹೇಳ್ತಾರೆ ಅವರಲ್ಲಿ, ಏನು ಅಂತ ಕೇಳಿದ್ರೆ, ಬಹುಶಃ ಇದರಲ್ಲಿ ಎಲ್ಲ ವಿಷಯಗಳ ಜೊತೆಗೆ ಶಿವಶರಣರ ಕಥೆಗಳನ್ನ ತರ್ತಾ ಹೋಗ್ತಾನೆ. ಯಾಕೆ ನಾನು ಮೊನ್ನೆಗೆ ಮಾತಾಡಿದೆ, ಈ ಗೂಗಲ್ ಮೀಟ್ ಅಲ್ಲಿ ಶರಣ ಚಿಂತನೆ ಮಾಲಿಕೆಯಲ್ಲಿ ಯಾಕೆ ಈ ವಿಚಾರವನ್ನ ಇಟ್ಕೊಂಡ್ರು ಅಂತ ಬಹಳ ಇಂಪಾರ್ಟೆಂಟು. ಈ ಕೃತಿಯ ಮಹತ್ವ ಇರೋದೇ ಇಲ್ಲಿ. ಈ ಶರಣ ಚಿಂತನೆ ಮಾಲಿಕೆಯಲ್ಲಿ ಈ ಕೃತಿಯನ್ನ ಯಾಕೆ ಇಟ್ಕೊಂಡ್ರು ಅನ್ನುವಾಗ ಬಹಳ ಗಮನಿಸ್ಬೇಕು ನಾವೆಲ್ಲ. ಇದರಲ್ಲಿ ಬಹಳಷ್ಟು ಕಥೆಗಳನ್ನ ತರ್ತಾ ಹೋಗ್ತಾನೆ, ಶಿವಶರಣರ ಕಥೆಗಳನ್ನ ತರ್ತಾ ಹೋಗ್ತಾನೆ, ಎಲ್ಲ ಶಿವಶರಣರ ವಿಚಾರಗಳನ್ನ ಹೇಳ್ತಾ ಹೋಗ್ತಾನೆ, ಶಿವಶರಣರಿಗೆ ಸಂಬಂಧಪಟ್ಟಂತ ಕಥೆಗಳನ್ನ ಹೇಳ್ತಾ ಹೋಗ್ತಾನೆ. ಅದು ಹೇಗೆ ಹೇಳ್ತಾನವನು ಅಂತ ಕೇಳಿದ್ರೆ, ಬಹುಶಃ ಸ್ವತಃ ತಾನು ಅದನ್ನ ಕಣ್ಣಿಲೆ ಕಂಡಿದ್ದೀನಿ ಅನ್ನುವ ರೀತಿಯೊಳಗ ಅದ್ಭುತವಾಗಿ ಕಥೆಗಳನ್ನ ಹೇಳ್ತಾ ಹೋಗ್ತಾನೆ. ಈತ ಶಿವಶರಣರ ಚರಿತ್ರೆಯನ್ನ ಕಣ್ಣಿಗೆ ಕಟ್ಟುವಂತೆ, ಸ್ವತಃ ಕಣ್ಣಿಗೆ ಕಂಡಂತೆ ಇಲ್ಲಿ ನಿರೂಪಿಸ್ತಾ ಹೋಗ್ತಾನೆ. ಅದೊಂದು ಕಾರಣ ಇಟ್ಟುಕೊಂಡು ಬಹುಶಃ ಇವನು ಆ ಭಾಗದವನಿರ್ಬೋದು, ಕೃಷ್ಣಾ ನದಿಯ ಆ ಭಾಗದವನಿರ್ಬೋದು ಕವಿ ಅನ್ನೋದನ್ನ, ಭೀಮಾ ಕೃಷ್ಣಾ ನದಿಯ ಆ ಭಾಗದವನಿರ್ಬೋದು ಅಂತಕ್ಕಂಥದ್ದನ್ನ R.C. ಹಿರೇಮಠರು ಇಲ್ಲಿ ಹೇಳ್ತಾರೆ ಅಂತಕ್ಕಂಥದ್ದು. ಅದರ ಜೊತೆಗೆ ಈಗಾಗಲೇ ಹೇಳಿದಾಗೆ ಬಸವಲಿಂಗ ದೇವರು ಬರೆದಿರ್ತಕ್ಕಂಥ ಇನ್ನೊಂದು ಕೃತಿ ಇದೆ, ಆ ಭೈರವೇಶ್ವರ ಕಥಾಸಾಗರ ಏನಿದೆ, ಬಹುಶಃ ಆ ಕಥಾಸಾಗರವು ಕೂಡ ಆ ಭಾಗದ್ದೇ ಆಗಿತ್ತು ಅಂತಕ್ಕಂಥದ್ದು. ಹೀಗಾಗಿ ಆ ಕಥಾಸಾಗರನೇ ಶಾಂತಲಿಂಗ ದೇಶಿಕನ ಭೈರವೇಶ್ವರ ಕಾವ್ಯದ ಕಥಾಮಣಿ ಸೂತ್ರ ರತ್ನಾಕರಕ್ಕೆ ಆಕರ ಆಗಿರಬಹುದು ಅನ್ನುವ ವಿಚಾರವನ್ನ ಗಮನಿಸಿ, ಹಾಗೆ ಇನ್ನು ಬೇರೆ ಬೇರೆ ಸಾಕಷ್ಟು ವಿಚಾರಗಳನ್ನ ಕೊಡ್ತಾ ಹೋಗ್ತಾರೆ R.C. ಹಿರೇಮಠರು. ಅವುಗಳ ಆಧಾರದ ಮೇಲೆ ಕವಿ 16ನೇ ಶತಮಾನದವನು, ಜೊತೆಗೆ ಅವನು ಕೃಷ್ಣ ಮತ್ತು ಆ ಭಾಗದ ಆಗಿದ್ದ ಅಂತಕ್ಕಂಥದ್ದು, ಆ ಭಾಗದಲ್ಲಿ ಇದ್ಕೊಂಡು ಅವನು ಜೀವಿಸಿದ್ದ, ಅಲ್ಲಿದ್ಕೊಂಡು ಈ ಒಂದು ಕಾವ್ಯವನ್ನ ಬರೆದಿದ್ದಾನೆ ಅಂತಕ್ಕಂಥದ್ದನ್ನ ಅವರು ಅಲ್ಲಿ ಹೇಳ್ತಾ ಹೋಗ್ತಾರೆ ಅಂತಕ್ಕಂಥದ್ದು. ಬಹಳ ಇಂಪಾರ್ಟೆಂಟ್ ಏನು ಅಂತ ಕೇಳಿದ್ರೆ, ಭೈರವೇಶ್ವರ ಕಾವ್ಯದ ಕಥಾಮಣಿ ಸೂತ್ರ ರತ್ನಾಕರ, ಅಲ್ಲಿಂದ ತೆಗೆದುಕೊಂಡುವಂತ ಪದ್ಯಗಳು ಓಕೆ, ಆದ್ರೆ
ಕತೆಗಳನ್ನ ಕೊಡ್ತಾ ಹೋಗ್ತಾನೆ ಒಂದು ಒಂದು ಆಶ್ಚರ್ಯ ಅನ್ಸುತ್ತೆ ನಮಗೆಲ್ಲ. ಈ ಕಥೆಯನ್ನ ಓದ್ತಾ ಹೋದಾಗ ಆಶ್ಚರ್ಯ ಅನ್ಸುತ್ತೆ. ಶಾಂತಲಿಂಗ ದೇಶಿಕನ ಬಗ್ಗೆ ಹೆಮ್ಮೆ ಆಗುತ್ತೆ. ಏನು ಅಂತ ಕೇಳಿದ್ರೆ, ಈಗಾಗಲೇ ಒಂದು ಪದ್ಯಕ್ಕೆ 5 ಕಥೆಗಳನ್ನ ಏನು ಉದಾಹರಣೆಯಾಗಿ ಕೊಟ್ಟನ ಹೇಳಿದೆ ನಾನು. ಹಾಗೆ ಒಂದೊಂದು ಪದ್ಯಕ್ಕೆ ಸಾಕಷ್ಟು ಕಥೆಗಳನ್ನ ಕೊಡ್ತಾ ಹೋಗ್ತಾನೆ. ಹಾಗಾದ್ರೆ ಈ ಆಕರಗಳನ್ನ ನಾನು ಎಲ್ಲಿಂದ ತೆಗೆದುಕೊಂಡೆ ಅಂತ ಹೇಳ್ತಾನೆ, ವಿಸ್ತಾರವಾಗಿ ಹೇಳ್ತಾನೆ, ಬಹಳ ಅದ್ಭುತವಾಗಿ ವಿಚಾರಗಳನ್ನ ಹೇಳ್ತಾನೆ. ಸೊ ಆಕರಗಳನ್ನ ಎಲ್ಲಿಂದ ತೆಗೆದುಕೊಂಡೆ, ಕಥೆಗಳನ್ನ ಎಲ್ಲಿಂದ ತೆಗೆದುಕೊಂಡೆ. ಸೊ ನಮಗನ್ಸುತ್ತೆ ಅದು ಒಂದು ಸಾಕು, ಅವ ಹೇಳೋ ಆ ಒಂದು ಮಾತು ಸಾಕು ಬಹುಶಃ ಶಾಂತಲಿಂಗ ದೇಶಿಕನ ಆ ಹರಿವು ಎಷ್ಟಿತ್ತು ಅಂತಕ್ಕಂಥದ್ದನ್ನ. ಸುಮ್ಮನೆ ಅದನ್ನ ಸ್ವಲ್ಪ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಈ ಕಾವ್ಯದ ಸಮಾಪ್ತಿ ಹೇಳಿಕೆಯಲ್ಲಿ ಒಂದು ಸುದೀರ್ಘವಾದ ಹೇಳಿಕೆಯನ್ನ ದೇಶಲಿಕ ಕೊಡ್ತಾನೆ. ಮಹಾನುಭಾವ ನಿರೂಪವಿಡುದು ಮೂಲದ ಇಷ್ಟವಾದ ಕಥೆಗಳಿಗೆ ದೃಷ್ಟವಾದ ಉಪಕಥೆಗಳನ್ನ ಸಂಗ್ರಹಿಸುವುದಕ್ಕೆ ಸಕಲ ವೇದಾಗಮ ಪುರಾಣ ಇತಿಹಾಸಗಳಲ್ಲಿ 18 ಶೃಂಗಾರ ನವಸಾರ್ಥ ಲಕ್ಷಣ, ಶುದ್ಧವಾಗಿ ಪೇಳುವ ಛಂದಸ್ಸು, ಧಾತು, ಭರತ, ನಾನಾರ್ಥ, ಕವಿಕಂಠಾಭರಣ, ದಶನಿಘಂಟು, ಚಿಂತಾಮಣಿ, ಶಬ್ದಮಣಿ ಸೂತ್ರ, ವ್ಯಾಕರಣದಿಂದ ಲಕ್ಷಣ ಶುದ್ಧವಾಗಿ ಪೇಳುವ ವೀರ ಮಹೇಶ್ವರರ ಸಿದ್ಧಾಂತ, ವೀರ ಮಹೇಶ್ವರ ತಂತ್ರ, ಸೋಮನಾಥ ಭಾಷ್ಯ, ವಿವೇಕ ಚಿಂತಾಮಣಿ, ವೀರಶೈವ ಸುಧಾರ್ಣವ, ಘನಭಾಷ್ಯ ರತ್ನಮಾಲೆ ಮೊದಲಾದವು. ಇವೆಲ್ಲ ಇಲ್ಲಿಂದ ನಾವು ಇದಕ್ಕೆ ಕಥೆಗಳನ್ನ ಆಯ್ಕೆ ಮಾಡಿಕೊಂಡೆ ಅಂತ ಹೇಳ್ತಾನೆ. ಜೊತೆಗೆ ಭಾಷೆ ಬಗ್ಗೆ ಹೇಳ್ತಾನೆ. ಸಂಸ್ಕೃತ, ಕನ್ನಡ, ಅರೆ ಭಾಷೆ, ಆಂಧ್ರ ಭಾಷೆ, ದ್ರಾವಿಡ ಭಾಷೆ, ಪ್ರಾಕೃತ ಈ ಭಾಷೆಗಳಿಂದ ಸಂಗ್ರಹಿಸಿದ ಪ್ರಕರಣಗಳಲ್ಲಿ ಪೇಳುತ್ತಿದ್ದ ಕಥೆಗಳನ್ನ ನೋಡಿ, ಯಾವ್ಯಾವ ಭಾಷೆಯಿಂದ ಅಂತ ಹೇಳ್ತಾನೆ, ಎಲ್ಲೆಲ್ಲಿಂದ ತೆಗೆದುಕೊಂಡೆ ಅಂತ ಹೇಳ್ತಾನೆ. ರಾಮಾಯಣ, ಮಹಾಭಾರತ, ತಂತ್ರ, ಜ್ಯೋತಿಷ್ಯ ಈ ಎಲ್ಲವುಗಳಿಂದ ಕೂಡ ನಾನು ಈ ವಿಷಯಗಳನ್ನ ಸಂಗ್ರಹ ಮಾಡಿದ್ದೀನಿ ಅಂತಕ್ಕಂಥದ್ದನ್ನ ಹೇಳ್ತಾನೆ. ಭಾಷೆಯ ಬಗ್ಗೆ ಹೇಳ್ತಾನೆ. ಸಂಸ್ಕೃತ ಭಾಷೆ, ಕನ್ನಡ ಭಾಷೆ, ಅರೆ ಭಾಷೆ, ಆಂಧ್ರ ಭಾಷೆ, ದ್ರಾವಿಡ ಭಾಷೆ, ಪ್ರಾಕೃತ ಭಾಷೆ ಇವಿಲ್ಲಿಗಳಿಂದ, ಅದರ ಜೊತೆಗೆ ರಾಮಾಯಣ, ಮಹಾಭಾರತ, ಮಹಾಭಾಷ್ಯ, ಪಂಚಕಾವ್ಯ, ಪಂಚತಂತ್ರ, ವೇತಾಳನ ಕಥೆಗಳಲ್ಲಿಯೂ ಕೂಡ ಅಷ್ಟೇ ಅಲ್ಲದೆ ಶಾಸ್ತ್ರ ಸಾಹಿತ್ಯ ನೋಡ್ರಿ, ಶಾಸ್ತ್ರ ಸಾಹಿತ್ಯವನ್ನು ಕೂಡ ಇಲ್ಲಿ ಉಲ್ಲೇಖ ಮಾಡ್ತಾನೆ. ಸೂಪಶಾಸ್ತ್ರ, ಶಿಲ್ಪಶಾಸ್ತ್ರ, ವೈದ್ಯಶಾಸ್ತ್ರ, ಮಂತ್ರಶಾಸ್ತ್ರ, ಗಾರುಡ ಮಂತ್ರ, ಶಕುನಶಾಸ್ತ್ರ, ಷಡುದರ್ಶನ ಇವೆಲ್ಲವೂ 19 ಮತತಂತ್ರ, 28 ಆಗಮ, 32 ಉಪನಿಷತ್ತು. ಬಹುಶಃ ಅದನ್ನು ಮಾತಾಡ್ತಾ ಹೋದ್ರೆ ಶಾಂತಲಿಂಗ ದೇಶಿಕನ ಆ ವಿದ್ವತ್ತಿದೆಯಲ್ಲ, ಎಷ್ಟು ಓದಿದ್ದ ಅವನು ಅಂತ. ಶಾಂತಲಿಂಗ ದೇಶಿಕ ಏನೆಲ್ಲ ಓದಿದ್ದ ಅಂತ ಇದನ್ನು ಸುಮ್ಮನೆ ಹೇಳ್ತಾ ಇಲ್ಲ. ಶಾಂತಲಿಂಗ ದೇಶಿಕ ಸುಮ್ಮನೆ ಹೇಳ್ತಾ ಇಲ್ಲ, ತನ್ನ ಕಾವ್ಯದೊಳಗ ಅದಕ್ಕೆಲ್ಲದಕ್ಕೂ ಕೂಡ ಸಾಕ್ಷಿ ಇದೆ ಅಂತ. ಅಲ್ಲೆಲ್ಲವುಗಳಿಂದ ತೆಗೆದುಕೊಂಡಿರ್ತಕ್ಕಂಥ ಕಥೆಗಳನ್ನ, ಅಲ್ಲೆಲ್ಲವುಗಳಿಂದ ತೆಗೆದುಕೊಳ್ತಕ್ಕಂಥ ಕಥೆಗಳನ್ನ ಅಲ್ಲಿ ಕೊಡ್ತಾ ಹೋಗ್ತಾನೆ ಅಂತಕ್ಕಂಥದ್ದು. ಆ ಹಿನ್ನೆಲೆಯಲ್ಲಿ ಇವೆಲ್ಲವುಗಳಿಂದ ತೆಗೆದುಕೊಂಡು ಆ ಕಥೆಗಳನ್ನ ನಾನು ಆ ವಿಷಯವನ್ನ ಅಲ್ಲಿ ನಿರೂಪಿಸಿದ್ದೀನಿ ಅಂತಕ್ಕಂಥದ್ದನ್ನು ಅವನು ಹೇಳ್ತಾ ಹೋಗ್ತಾನೆ ಅಂತಕ್ಕಂಥದ್ದು. ಅಂದ್ರೆ ಒಂದು ನಾವಿಲ್ಲಿ ಸ್ಪಷ್ಟವಾಗಿ ತಿಳ್ಕೋಬಹುದು, ಈ ಹಿಂದೆ ಅಂದ್ರೆ ಶಾಂತಲಿಂಗ ದೇಶಿಕನ ಹಿಂದೆ ರಚನೆಯಾಗಿರ್ತಕ್ಕಂಥ ಎಲ್ಲ ಸಾಹಿತ್ಯವನ್ನ ಅವನು ಅಧ್ಯಯನ ಮಾಡಿ ಆ ಎಲ್ಲ ಸಾಹಿತ್ಯದಿಂದ ವಿಷಯವನ್ನ ತೆಗೆದುಕೊಂಡು ಇಲ್ಲಿ ನಿರೂಪಿಸಿದಾನೆ ಅಂತಕ್ಕಂಥದ್ದನ್ನ ನಾವು ಗಮನಿಸ್ಬೇಕು. ಆ ಹಿನ್ನೆಲೆಯಲ್ಲಿ ಶಾಂತಲಿಂಗ ದೇಶಿಕನ ಕಾವ್ಯವನ್ನ ನಾವು ನೋಡ್ಬೇಕಾಗಿದೆ ಅಂತಕ್ಕಂಥದ್ದನ್ನ ನಾವು ಗಮನಿಸ್ಬೇಕು. ಸೊ ಇದು ಏನು ಅಂತ ಕೇಳಿದ್ರೆ ಶಾಂತಲಿಂಗ ದೇಶಿಕನ ಆ ಕಾವ್ಯ ಕವಿಯ ಹಿನ್ನೆಲೆ. ಹಾಗಾದ್ರೆ ಈ ಕಾವ್ಯ ಅಂದ್ರೆ ಶಾಂತಲಿಂಗ ದೇಶಿಕನ ಬಗ್ಗೆ ಸ್ವಲ್ಪ ಮಟ್ಟಿಗೆ ನೋಡೋದಾದ್ರೆ, ಹಾಗಾದ್ರೆ ಈ ಭೈರವ ಯಾರು, ಭೈರವರಸ ಯಾರು? ಭೈರವೇಶ್ವರ ಕಾವ್ಯದ ಕಥಾಮಣಿ ಸೂತ್ರ ರತ್ನಾಕರ. ಈ ಭೈರವರಸ ಯಾರು? ಭೈರವರಸ ಈ ಕಥೆಯ ಕಥಾನಾಯಕ. ಹಾಗಾದ್ರೆ ಭೈರವೇಶ್ವರನ ಕಥೆ ಏನು ಅನ್ನೋದನ್ನ ನಾವು ಸ್ವಲ್ಪ ಮಟ್ಟಿಗೆ ಗಮನಿಸೋದಾದ್ರೆ, ಫಸ್ಟ್ ಒಂದು ಸ್ಪಷ್ಟವಾಗಿ ಸ್ಪಷ್ಟಪಡಿಸ್ತೀನಿ ಪ್ರಾರಂಭದಲ್ಲಿ. ಏನು ಅಂತ ಕೇಳಿದ್ರೆ, ಭೈರವರಸ ಭೈರವೇಶ್ವರ ಕಾವ್ಯದ ಕಥಾಮಣಿ ಸೂತ್ರ ರತ್ನಾಕರ. ಭೈರವರಸ ಅನ್ನುವನು ಒಬ್ಬ ಕವಿ ಕಲ್ಪಿತ ವ್ಯಕ್ತಿಯಲ್ಲ ಅಂತ. ಅವನು ಕವಿ ಕಲ್ಪಿತ ಅಲ್ಲ. ಭೈರವ ಈ ನಾಡಿನಲ್ಲಿ ಆಗಿ ಹೋಗಿರ್ತಕ್ಕಂಥ ಒಬ್ಬ ಐತಿಹಾಸಿಕ ವ್ಯಕ್ತಿ. ಇದು ನಡೆದಿರ್ತಕ್ಕಂಥ ಒಂದು ಘಟನೆ. ಭೈರವನ ಜೀವನವನ್ನ ತೆಗೆದುಕೊಂಡು ಶಾಂತಲಿಂಗ ದೇಶಿಕ ಈ ಕೃತಿಯನ್ನ ರಚನೆ ಮಾಡ್ತಾನೆ ಅಂತಕ್ಕಂಥದ್ದು. ಹಾಗಾದ್ರೆ ಈ ಭೈರವ ಯಾರು ಅಂತ ನಾವು ಗಮನಿಸುವಾಗ,
ಒಬ್ಬ ಭೈರವ, ಈ ಕಥೆಯ ಒಂದು ಸಣ್ಣ ತಿರುಳು ಹೇಳ್ಬಿಡ್ತೀನಿ. ಈ ಕತೆ ಸಣ್ಣ ತಿರುಳು ಏನು ಅಂದ್ರೆ, ಭೈರವ ಯಾರು ಅನ್ನೋದಕ್ಕೆ ಒಂದು ಸಣ್ಣ ತಿರುಳು ಏನಿದೆ ಅಂತ ಕೇಳಿದ್ರೆ, ಭೈರವ ಆಂಧ್ರ ಪ್ರದೇಶದ ಮೋಪೂರು ಅನ್ನುವ ಒಂದು ಊರಿನಲ್ಲಿ ಒಬ್ಬ ರಾಜ ಆಗಿರ್ತಾನೆ. ಇವತ್ತು ಇದೆ ಅದು, ಆಂಧ್ರ ಪ್ರದೇಶದಲ್ಲಿ ಮೋಪೂರು ಅನ್ನುವ ಒಂದು ಊರಿದೆ. ಆ ಮೋಪೂರಿನಲ್ಲಿ ಅವನು ಒಬ್ಬ ರಾಜೆಯಾಗಿರ್ತಾನೆ. ರಾಜನಾಗಿರ್ತಕ್ಕಂಥ ವ್ಯಕ್ತಿ ಸೊ ಧರ್ಮವನ್ನ ಸ್ವೀಕರಿಸಿ, ಧರ್ಮಕ್ಕೋಸ್ಕರ ತನ್ನ ರಾಜ್ಯತ್ವವನ್ನ ತೊರೆದು, ರಾಜ್ಯವನ್ನ ತೊರೆದು, ಸೊ ಧರ್ಮವನ್ನ ಸ್ವೀಕರಿಸಿ, ಸೊ ಶಿವಧರ್ಮದ ಪ್ರಚಾರಕ್ಕಾಗಿ, ಶಿವಧರ್ಮದ ಉದ್ಧಾರಕ್ಕಾಗಿ ಸಂಚಾರವನ್ನ ಕೈಕೊಳ್ತಾನೆ, ವಿವಿಧ ಕೆಲಸಗಳನ್ನ ಕೈಕೊಳ್ತಾನೆ. ಅದು ಕತೆ, ಇಷ್ಟೇ ಕತೆ ಅದು. ಸೊ ಭೈರವ ರಾಜ ಆಗಿರ್ತಾನೆ. ಸೊ ಅವನು ರಾಜನಾದವನು ಬೇರೆ ಯಾವುದೋ ಕಾರಣಗಳಿಂದ ಏನ್ ಮಾಡ್ತಾನೆ ಅಂತ ಕೇಳಿದ್ರೆ, ರಾಜ್ಯತ್ವವನ್ನ ತೊರೆದು, ರಾಜ್ಯವನ್ನ ತೊರೆದು ಧರ್ಮದ ಉದ್ಧಾರಕ್ಕಾಗಿ, ಧರ್ಮಕ್ಕೋಸ್ಕರ ಸೊ ಕಾರ್ಯಗಳನ್ನು ಕೈಕೊಳ್ತಾನೆ, ದೇಶ ಸಂಚಾರವನ್ನ ಕೈಕೊಳ್ತಾನೆ. ನಂತರದಲ್ಲಿ ಅದೇ ಧರ್ಮ ಕಾರ್ಯಗಳನ್ನ ಮಾಡ್ತಾ 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 ಸೊ ಅವನು ತನ್ನ ಜೀವನವನ್ನ ಮುಗಿಸ್ತಾನೆ. ಇದು ಇಷ್ಟು ಕತೆ. ಈ ಕಥೆಯೊಳಗ ಅವನು ಬೇರೆ 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 ಅನೇಕ ಕಥೆಗಳನ್ನ ತರ್ತಾ ಹೋಗ್ತಾನೆ ಅಂತಕ್ಕಂಥದ್ದು. ಸೊ ರಾಜನಾದ ಭೈರವರಸ ಧಾರ್ಮಿಕ ವ್ಯಕ್ತಿಯಾಗಿ ಶಿವಧರ್ಮವನ್ನ ಉದ್ಧರಿಸಲು ಕೈಕೊಂಡ ಕಾರ್ಯಗಳ ಕತೆ ಇದು. ಸೊ ಇದು ಕತೆ. ಸ್ವಲ್ಪ ಆ ಭೈರವನ ಕಥೆಯನ್ನ ನಾವು ಸ್ವಲ್ಪ ನೋಡೋದಾದ್ರೆ, ಭೈರವರಸನ ಕಥೆಯನ್ನ ನಾವು ಸ್ವಲ್ಪ ಮಟ್ಟಿಗೆ ನೋಡೋದಾದ್ರೆ, ಮೋಪೂರಿನ ದೊರೆ ಸಂಗಮ ರಾಜ, ಅವನ ಪತ್ನಿ ಮಹಾದೇವಿ ಅಂತ. ಸೊ ಭೈರವ ರಾಜನ ತಂದೆ ತಾಯಿಗಳು ಇವರಿಬ್ರು, ಸಂಗಮ ರಾಜ ಮತ್ತು ಮಹಾದೇವಿ ಭೈರವರಸನ ತಂದೆ ತಾಯಿಗಳು. ಬಹುಶಃ ಇವರ ಉದರದಲ್ಲಿ, ಈ ತಂದೆ ತಾಯಿಗಳ ಉದರದಲ್ಲಿ ಭೈರವರಸ ಜನಿಸ್ತಾನೆ. ಅವನು ಜನಿಸಿದಾದ ಮೇಲೆ ಪ್ರೌಢಾಚಾರ್ಯ ಅಂತಕ್ಕಂಥ ಒಬ್ಬ ಪುರಾಣಿಕನಿಂದ ಅನೇಕ ಕಥೆಗಳನ್ನ ಕೇಳಿಸ್ತಾರೆ. ರಾಜಮನೆತನ ನಮಗೆಲ್ಲ ಗೊತ್ತಿದ್ದಾಗೆ. ಸೊ ಪ್ರೌಢಾಚಾರ್ಯ ಅನ್ನುವ ಒಬ್ಬ ಪುರಾಣಿಕ ಇರ್ತಾನೆ. ಆ ಪ್ರೌಢಾಚಾರ್ಯನಿಂದ ಅನೇಕ ಪೌರಾಣಿಕ ಕಥೆಗಳನ್ನ, ಅನೇಕ ಬೇರೆ ಬೇರೆ ದಾನವೀರರ, ಶೂರರ, ಸೊ ಧಾರ್ಮಿಕ ವ್ಯಕ್ತಿಗಳ ಕಥೆಗಳನ್ನ ಕೇಳ್ತಾ 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 ಬಹುಶಃ ತಾನೂ ಕೂಡ ಅವರ ಹಾಗೆ ನನ್ನ ಜೀವನವನ್ನ ಸಾಗಿಸ್ಬೇಕು ಅನ್ನುವ ಒಂದು ವಿಚಾರವನ್ನ ಅವನು ಮಾಡ್ತಾನೆ ಅಂತಕ್ಕಂಥದ್ದು. ಭೈರವ ಪ್ರೌಢಾಚಾರ್ಯನೆಂಬ ಪುರಾಣಿಕನಿಂದ ಕೀರ್ತಿಶಾಲಿಗಳಾದ ಅನೇಕ ದಾನವೀರ ದೊರೆಗಳ ಚರಿತ್ರೆಯನ್ನ ಕೇಳಿ ಪುರಾತನ ಹಾಗೂ ನೂತನ ಪುರಾತನರಂತೆ ಭಕ್ತಿ ಭಾವದಿಂದ ಮೋಕ್ಷಾಪೇಕ್ಷಿಯಾಗುವನು. ಕನಸಿನಲ್ಲಿ ಸೋಶಲೆಯ ಸೋಮನಾಥ ಬಂದು ಮಲ್ಲಿಪಟ್ಟಣಕ್ಕೆ ಹೋಗಬೇಕೆಂದು ಅಪ್ಪನೆ ಕೊಡುವನು. ಅರಸೊತ್ತಿಗೆಯನ್ನು ಬಿಟ್ಟು ಪತ್ನಿ ಪುತ್ರ ಸಮೇತನಾಗಿ ಭೈರವರಸನು ಮಲ್ಲಿಪಟ್ಟಣಕ್ಕೆ ಬರುವನು. ಅಲ್ಲಿ ಅರಸು ರಾಮರಾಜನು ಭೈರವ ದೊರೆಯನ್ನ ಕಂಡು ಅವನ ಜೊತೆ ಯುದ್ಧಕ್ಕೆ ನಿಲ್ತಾನೆ, ಹೋರಾಟವನ್ನ ಪ್ರಾರಂಭ ಮಾಡ್ತಾನೆ. ಕೊನೆಗೆ ಹೋರಾಟ ಮಾಡ್ತಾ 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 ಸೊ ಅವನ ಧೈರ್ಯ, ಅವನ ತ್ಯಾಗಗಳನ್ನ ಕಂಡು ರಾಮರಾಜನು ಕೂಡ ಅವನ ಸ್ನೇಹಿತನಾಗ್ತಾನೆ. ಕೊನೆಗೆ ಭೈರವರಸ ಅಲ್ಲಿಂದ ಮತ್ತೆ ನಾನು ಬಂದು ನಿನಗೆ ಶಿವದೀಕ್ಷೆಯನ್ನ ಕೊಡ್ತೀನಿ ಅಂತ ಹೇಳಿ ಅಲ್ಲಿಂದ ಶೋಷಲೆಗೆ ಬರ್ತಾನೆ. ಆ ಶೋಷಲೆಗೆ ಬಂದು ಅಲ್ಲಿ ಧರ್ಮ ಕಾರ್ಯಗಳನ್ನ ಮಾಡ್ತಾ, ಧಾರ್ಮಿಕ ಕಾರ್ಯಗಳನ್ನ ಮಾಡ್ತಾ ತನ್ನ ಜೀವನವನ್ನ ಅಲ್ಲಿ ಕಳಿತಾನೆ ಅಂತಕ್ಕಂಥದ್ದು. ಇದು ಆ ಭೈರವರ್ಷನ ಕತೆ. ಸೊ ಈ ಕಥೆಯೊಳಗ ಬಹುಶಃ ಬಹಳ ಇಷ್ಟೇ ಕತೆ. ಈ ಕಥೆಯೊಳಗ ಬಹಳ ಇಂಪಾರ್ಟೆಂಟ್ ಏನು ಅಂತ ಕೇಳಿದ್ರೆ, ಇನ್ನು ಮುಂದೆ ನಾವು ಗಮನಿಸಬೇಕಾದಿದ್ದೇನು ಅಂತ ಕೇಳಿದ್ರೆ, ಈ ಕಥೆಯೊಳಗ ಬಹಳ ಬಹಳ ಮಹತ್ವದ ಅಂಶಗಳನ್ನ ಅವನು ತರ್ತಾ ಹೋಗ್ತಾನೆ. ಸೊ ಇದು ಭೈರವರ್ಷನ ಕಥೆಯಾದ್ರೆ ಇದರಲ್ಲಿ 18 ಪುರಾಣಗಳ ಕಥೆಯನ್ನ ತರ್ತಾನೆ, ಪೌರಾಣಿಕ ಕಥೆಗಳನ್ನ ತರ್ತಾನೆ. 18 ಪುರಾಣಗಳ ಕಥೆಯನ್ನ ತರ್ತಾನೆ, ಪೌರಾಣಿಕ ಕಥೆಗಳನ್ನ ತರ್ತಾನೆ. ಶಿವನ ಪಂಚವಿಂಶತಿ ಕಥೆಯನ್ನ ತರ್ತಾನೆ, ಶಿವಭಕ್ತರ ಕಥೆಗಳನ್ನ ತರ್ತಾನೆ, ವಚನಕಾರರ ಕಥೆಗಳನ್ನ ತರ್ತಾನೆ, 63 ಪುರಾತನರ ಕಥೆಗಳನ್ನ ತರ್ತಾ ಹೋಗ್ತಾನೆ. ಇದನ್ ಬಗ್ಗೆ ಸ್ವಲ್ಪ ನಾವು ಗಮನಿಸ್ಬೇಕು. ಬಹಳ ಇಂಪಾರ್ಟೆಂಟ್ ಏನು ಅಂತ ಕೇಳಿದ್ರೆ, ಶರಣ ಚಿಂತನೆ ಮಾಲಿಕೆಯಲ್ಲಿ ಈ ಕೃತಿಯನ್ನ ನಾವು ನೋಡುವಾಗ ಯಾಕೆ ನಮಗಿದು ಮಹತ್ವ ಆಗ್ತದೆ ಅನ್ನುವಾಗ ಆಗಲ್ಲಿ ಪಟ್ಟಣ್ ಸರ್ ಅವರು ಕೂಡ ಮಾತನಾಡಿದ್ರು. ಬಹುಶಃ ಇಲ್ಲಿ ಈ ಕೃತಿಯೊಳಗ ಶರಣರ ವಿಚಾರಗಳನ್ನ ತರ್ತಾ ಹೋಗ್ತಾನೆ ಅಂತಕ್ಕಂಥದ್ದನ್ನ. ಸೊ ನಾನ್ ಕಂಡುಕೊಂಡಂಗೆ ಇಲ್ಲಿ ನಮ್ಮ ಶರಣ ಸಾಹಿತ್ಯವನ್ನ ಅಧ್ಯಯನ ಮಾಡ್ತಕ್ಕಂಥವ್ರಿಗೆ, ಶರಣರ ಜೀವನವನ್ನ ಅಧ್ಯಯನ ಮಾಡ್ತಕ್ಕಂಥವ್ರಿಗೆ ಕನ್ನಡ ಸಾಹಿತ್ಯದಲ್ಲಿ ಭೈರವೇಶ್ವರ ಕಾವ್ಯದಕ್ಕಿಂತ ಮತ್ತೊಂದು ಕೃತಿ ಇಲ್ಲ ಅಂತ ನಾನು ಅನ್ಕೊಂತೀನಿ ವೈಯಕ್ತಿಕವಾಗಿ. ಯಾಕಂತ ಕೇಳಿದ್ರೆ, ಇವತ್ತು ನಮ್ಮ RC ಹಿರೇಮಠರಾಗಿರ್ಬೋದು, ಅಥವಾ MM ಕಲಬುರ್ಗಿಯವರಾಗಿರ್ಬೋದು, ಕನ್ನಡ ಸಾಹಿತ್ಯ ಚರಿತ್ರೆಯನ್ನ ಕಟ್ಟಿಕೊಟ್ಟಿರ್ತಕ್ಕಂಥ ಬಹಳಷ್ಟು ಜನ ಕನ್ನಡ ಸಾಹಿತ್ಯ ಚರಿತ್ರೆಗೆ ಆಕರವಾಗಿ ಈ ಕೃತಿಯನ್ನ ಬಳಸ್ಕೊಳ್ತಾರೆ. ನಮ್ಮ ಕಲಬುರ್ಗಿ ಅವರು ಕೂಡ ಸೊ ಶರಣರ ವಿಚಾರಗಳನ್ನ ಹೇಳುವಾಗ ಭೈರವೇಶ್ವರ ಕಾವ್ಯದ ಈ ಕಾವ್ಯವನ್ನ ಅವರು ಸೊ ಮೆನ್ಷನ್ ಮಾಡ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೀವಿ ಅಂತಕ್ಕಂಥದ್ದು. ಇಲ್ಲಿ ಸಾವಿರಾರು ಶರಣರ ವಿಚಾರಗಳನ್ನ ತರ್ತಾ ಹೋಗ್ತಾನೆ. ನಾನ್ ಕಂಡ್ಕೊಂಡಂಗೆ
ಬಸವಣ್ಣನ ಒಬ್ಬನ ಬಗ್ಗೆ ಬಹುಶಃ ಒಂದು 15 ಕಥೆಗಳು ಇದರಲ್ಲಿದೆ, ಇನ್ನೂ ಜಾಸ್ತಿ ಇರಬಹುದು. ಬಸವಣ್ಣ ಒಬ್ಬನ ಬಗ್ಗೆ ಇದರಲ್ಲಿ 15 ಕಥೆಗಳು ಇರ್ತಕ್ಕಂಥದ್ದನ್ನ ನಾವು ಗಮನಿಸ್ತೀವಿ ಅಂತಕ್ಕಂಥದ್ದು. ಬಸವನಿಗೆ ದೀಕ್ಷೆ ಇತ್ತ ಕೂಡಲ ಸಂಗಮ ಅಂತಕ್ಕಂಥದ್ದು ಬಹುಶಃ ಬಸವಣ್ಣ ಹುಟ್ಟಿದಾಗಿನಿಂದ, ಸೊ ಅಲ್ಲಿಂದ ಪ್ರಾರಂಭ ಮಾಡ್ತಾನೆ, ಬಸವಣ್ಣನ ಜೀವನ ಚರಿತ್ರೆಯನ್ನ ಕಟ್ಟಿಕೊಡ್ತಾನೆ. ಬಸವನಿಗೆ ದೀಕ್ಷೆ ಇತ್ತ ಕೂಡಲ ಸಂಗಮ ದೇವ ಅಂತಕ್ಕಂಥದ್ದು, ಬೇಡುವ ಒಡೆಯರ್ಗಳಿಲ್ಲದೆ ಬಡವನಾದೆ ಎಂದ ಬಸವಣ್ಣ ಅಂತಕ್ಕಂಥದ್ದು, ಹಾಗೆ ಜೋಳವನ ಮುತ್ತು ಮಾಡಿ ಜಂಗಮಕ್ಕಿತ್ತ ಬಸವಣ್ಣ ಅಂತಕ್ಕಂಥದ್ದು, ಚಿತ್ರದಲ್ಲಿನ ಹಲಸಿನ ಫಲವ ಜಂಗಮಕ್ಕಿತ್ತ ಬಸವಣ್ಣ, ಅನವರತರಾರು ಬೇಡದ ಮುನ್ನೀವ ಬಸವಣ್ಣ. ಹೀಗೆ ಇಲ್ಲಿ ಆಗಲೇ ಪಟ್ಟಣ್ ಸರ್ ಹೇಳಿದಾಗೆ ಸ್ವಲ್ಪ ಪೌರಾಣಿಕ ಅನಿಸ್ಬಹುದು, ಪವಾಡಗಳು ಅಂತ ಅನಿಸ್ಬಹುದು. ಆದ್ರೂ ಕೂಡ ಶರಣರ ಜೀವನವನ್ನ ಕಟ್ಟಿಕೊಡಲಿಕ್ಕೆ ಇದು ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಕೃತಿ ಅನ್ನೋದನ್ನ ನಾವು ಗಮನಿಸಬಹುದು. ಬಹುಶಃ ನಮ್ಮ ಕಲಬುರ್ಗಿಯವರು ಒಂದ್ ಕಡೆ ಆಲ್ಮೋಸ್ಟ್ ನಮ್ಮ ಕನ್ನಡ ಸಾಹಿತ್ಯದಲ್ಲಿ ಬಹಳ ಜನ ಶರಣ ಸಾಹಿತ್ಯವನ್ನ ಅಧ್ಯಯನ ಮಾಡ್ತಕ್ಕಂಥ, ಶರಣ ಸಾಹಿತ್ಯದ ಬಗ್ಗೆ ಚಿಂತನೆ ಮಾಡ್ತಕ್ಕಂಥ, ಶರಣ ಸಾಹಿತ್ಯವನ್ನ ಕಟ್ಟಿಕೊಡ್ತಕ್ಕಂಥ ಎಷ್ಟೋ ಜನರು ವಿಶೇಷವಾಗಿ ಶರಣರ ಕಾಲಘಟ್ಟವನ್ನ ನಿರ್ಣಯ ಮಾಡಲಿಕ್ಕೆ, ವಿಶೇಷವಾಗಿ ಶರಣರ ಸ್ಥಳಗಳನ್ನ ನಿರ್ಣಯ ಮಾಡಲಿಕ್ಕೆ, ವಿಶೇಷವಾಗಿ ಆ ಶರಣರ ಅಂಕಿತಗಳನ್ನ ನಿರ್ಣಯ ಮಾಡತಕ್ಕಂತಹ ಸಂದರ್ಭದೊಳಗ ಏನು ಅಂತ ಕೇಳಿದ್ರೆ ಈ ಭೈರವೇಶ್ವರ ಕಾವ್ಯವನ್ನ ಆಕರವಾಗಿ ಇಟ್ಕೊಂಡಿದ್ದನ್ನ ನಾವು ಗಮನಿಸ್ತೀವಿ ಅಂತ. ಹಾಗೆ ಭೈರವೇಶ್ವರ ಕಾವ್ಯವನ್ನ ಆಕರವಾಗಿ ಇಟ್ಕೊಂಡು ಶರಣರ ಬಗ್ಗೆ ಅಧ್ಯಯನ ಮಾಡಿದ್ದನ್ನ ನಾವು ಗಮನಿಸ್ತೀವಿ ಅಂತಕ್ಕಂಥದ್ದು. ಆ ಹಿನ್ನೆಲೆಯಲ್ಲಿ ಶರಣ ಸಾಹಿತ್ಯಕ್ಕೆ ಬಹಳ ಅದ್ಭುತವಾಗಿರತಕ್ಕಂಥ ಒಂದು ಕೊಡುಗೆ ಭೈರವೇಶ್ವರ ಕಾವ್ಯದ ಕಥಾಮಣಿ ಸೂತ್ರ ರತ್ನಾಕರ ಅಂತಕ್ಕಂಥದ್ದು. ಯಾಕೆ ಈ ಮಾತನ್ನ ನಾನು ಒತ್ತಿ ಹೇಳ್ತಾ ಇದ್ದೀನಿ ಅಂತ ಕೇಳಿದ್ರೆ, ಪ್ರಾರಂಭಕ್ಕೆ ಒಂದು ಮಾತನ್ನ ಹೇಳಿದೆ, ಏನು ಅಂತ ಕೇಳಿದ್ರೆ, ಇಡೀ ಶರಣರ ಜೀವನವನ್ನ ಎದುರಿಗೆ ನಿಂತು ನೋಡಿದಾನೆ ಅನ್ನುವಷ್ಟರ ಮಟ್ಟಿಗೆ, ಕಣ್ಣಿಗೆ ಕಟ್ಟಿ ಕೊಡುವಷ್ಟರ ಮಟ್ಟಿಗೆ ಅದ್ಭುತವಾಗಿ ಶರಣರ ವಿಚಾರಗಳನ್ನ ಅವನಿಲ್ಲಿ ಕಟ್ಟಿಕೊಡ್ತಾ ಹೋಗೋದನ್ನ ನಾವಿಲ್ಲಿ ಗಮನಿಸ್ತೀವಿ ಅಂತಕ್ಕಂಥದ್ದನ್ನ. ಅದ್ರ ಜೊತೆಗೆ ಶಿವಭಕ್ತರ ಕಥೆಗಳನ್ನ ಕಟ್ಟಿಕೊಡ್ತಾನೆ. ನಮಗೆಲ್ಲ ಗೊತ್ತಿದೆ, ನೀವೆಲ್ಲ ಗಮನಿಸ್ದಂಗೆ ಹಿಂದೆ ಶಿವಭಕ್ತರು ಆಗಿ ಹೋಗ್ತಾರೆ, ಆ ಶಿವಭಕ್ತರ ಕಥೆಗಳನ್ನ ಇಲ್ಲಿ ಕಟ್ಟಿಕೊಡ್ತಾನೆ ಅಂತಕ್ಕಂಥದ್ದು. ಹಾಗೆ ಆ ಶಿವಭಕ್ತರ ಕಥೆಗಳ ಜೊತೆಗೆ ಶಿವನ ಪಂಚವಿಂಶತಿ ಲೀಲೆಗಳನ್ನ ಕೊಟ್ಕೊಡ್ತಾನೆ. ನೀವು ಇತಿಹಾಸವನ್ನ ಓದಿದ್ರೆ ಕಾಮನ ಸಂಹಾರ ಅಂತಕ್ಕಂಥದ್ದು, ಕಾಲನ ಸಂಹಾರ ಅಂತಕ್ಕಂಥದ್ದು, ದಕ್ಷ ಬ್ರಹ್ಮನ ಸಂಹರಿಸಿದ ವೀರೇಶ ಅಂತಕ್ಕಂಥದ್ದು, ಶಂಕರನ ಮರೆತು ಕೆಟ್ಟ ಮೇಘಾಸುರ ಅಂತಕ್ಕಂಥದ್ದು, ಈ ರೀತಿ ನಮ್ಮ ಪುರಾಣದಲ್ಲಿ ಬರ್ತಕ್ಕಂಥ ಶಿವನ ಪಂಚವಿಂಶತಿ ಲೀಲೆಗಳನ್ನ ಕಟ್ಕೊಡ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದೀವಿ. ತ್ರಿಪುರ ದಹನ ಲೀಲೆ, ಅಂಧಕಾಸುರ ಸಂಹಾರ ಲೀಲೆ, ಜಲಂಧರ ಸಂಹಾರ ಲೀಲೆ, ಗಿರಿಜಾ ಕಲ್ಯಾಣ ಲೀಲೆ, ಕಾಮದಹನ ಲೀಲೆ, ಈ ರೀತಿ ಶಿವನಿಗೆ ಸಂಬಂಧಪಟ್ಟಂತ ಕಥೆಗಳನ್ನ ಕಟ್ಕೊಡ್ತಾನೆ. ಹಾಗೆ ಶಿವಭಕ್ತರ ಕಥೆಗಳನ್ನು ಕೂಡ ಕಟ್ಟಿಕೊಡ್ತಾನೆ. ಮಹಾಕಾಳಯ್ಯ, ವರವೀರ ಚೋಳ, ಪಲ್ಲವರಾಯ, ನಂಬೆನ್ನ ಕೋಳೂರು ಕೊಡಗುಸು, ಭಕ್ತ ಸಿರಿಯಾಳ, ಸಿಂಧು ಭಲ್ಲಾಳ, ಕರಿಕಾಲ ಚೋಳ, ಶಿವಭಕ್ತರ ಕಥೆಗಳನ್ನ ಕಟ್ಟಿಕೊಡ್ತಾನೆ. ಈಗಾಗಲೇ ಹೇಳಿದಾಗೆ ವಚನಕಾರರ ಕಥೆಗಳನ್ನು ಕೂಡ ಬಹಳ ಅದ್ಭುತವಾಗಿ ವಚನಕಾರರ ಕಥೆಗಳನ್ನ ಕಟ್ಟಿಕೊಡ್ತಾನೆ. ಬಸವನಿಗೆ ದೀಕ್ಷೆ ಇತ್ತ ಕೂಡಲ ಸಂಗಮ ದೇವ ಅಂತಕ್ಕಂಥದ್ದು, ಅದರ ಜೊತೆಗೆ ಶ್ರೀ ಗಿರಿನಾಥನಿಂದ ದೀಕ್ಷೆ ಪಡೆದ ಸಿದ್ದರಾಮಯ್ಯ ಅಂತಕ್ಕಂಥದ್ದು, ಬೇಡುವ ಒಡೆಯರುಗಳಿಲ್ಲದೆ ಬಡವನಾದ ಎಂದ ಬಸವಣ್ಣ, ಜೇಡರ ದಾಸಿಮಯ್ಯ, ಅನ್ನ ಬೊಮ್ಮನ್ನ ಜೋಳವ ಮುತ್ತು ಮಾಡಿ ಜಂಗಮಕ್ಕಿತ್ತ ಬಸವಣ್ಣ, ದೇವರ ದಾಸಿಮಯ್ಯನ ಸತಿ ದುಗ್ಗಳೆ, ಲಿಂಗದಲ್ಲಿ ಬೆರೆದ ನೀಲಾಂಬಿಕೆ, ಆಯ್ದಕ್ಕಿ ಮಾರಯ್ಯ, ಮಡಿವಾಳ ಮಾಚಿದೇವ, ಹೀಗೆ ಸಾಕಷ್ಟು ವಿಚಾರಗಳನ್ನ ಇದರಲ್ಲಿ ಕಟ್ಟಿಕೊಡ್ತಕ್ಕಂಥದ್ದು. ಜೊತೆಗೆ 63 ಪುರಾತನರ ಕಥೆಗಳನ್ನು ಕೂಡ ಇದರಲ್ಲಿ ಕಟ್ಟಿಕೊಡ್ತಾನೆ. ತಮಿಳುನಾಡಿನಲ್ಲಿ ನಿಮ್ಗೆಲ್ಲ ಗೊತ್ತಿದೆ, 63 ಜನ ಪುರಾತನರೇನಾಗಿ ಹೋಗ್ತಾರೆ, ಆ ಪುರಾತನರ ಕಥೆಗಳನ್ನ ಕಟ್ಟಿಕೊಡ್ತಕ್ಕಂಥದ್ದು. ಚೋಳ, ಚೇರ, ಪಾಂಡ್ಯ ಮೊದಲಾದ ರಾಜರುಗಳ ಕಾಲದಲ್ಲಿ ಆಗಿ ಹೋಗಿರ್ತಕ್ಕಂಥ 63 ಜನ ಪುರಾತನರನ್ನ ಅವನಿಲ್ಲಿ ಕಟ್ಟಿಕೊಡ್ತಕ್ಕಂಥದ್ದನ್ನ. ಕನ್ನಪ್ಪ ದೇವ, ಕಳಚಂಗೆ ಪೇರುಮಳೆ, ರುದ್ರ ಪಶುಪತಿ, ತಿರುನೀಲೈಕ್ಕನಾರು, ವಾಗೀಶ್ವರಯ್ಯ, ಪಗಲ್ತೊಳೆಯಾಂಡಿ, ಇಳೆಯಾಂಡ ಗುಡಿಮಾರಯ್ಯ, ತಿರುನೀಲಕಂಠ, ಇಹಪ್ಪಗೆಯಾಂಡಿ, ಚಂಡೇಶ ಪಿಳ್ಳೆ, ಇರಿಭಕ್ತ, ಕೇಶಿರಾಜಯ್ಯ, ಪಗಲ್ ಚೋಳ, 63 ಪುರಾತನರ ಕಥೆಗಳನ್ನ ಇಲ್ಲಿ ಕಟ್ಟಿಕೊಡ್ತಾ ಹೋಗ್ತಾನೆ. ಬಹುಶಃ ಎಷ್ಟು ವಿಶಾಲವಾಗಿದೆ ಆ ಕಾವ್ಯ ಅಂತ ಕೇಳಿದ್ರೆ, ಒಂದ್ ಕಡೆ ಆರ್ ಸಿ ಹಿರೇಮಠ್ರ ಹೇಳ್ತಾರೆ, ಈ ಕಾವ್ಯ ಭೈರವೇಶ್ವರ ಕಾವ್ಯದ ಕಥಾಮಣಿ ಸೂತ್ರ ರತ್ನಾಕರ ಅಂತಕ್ಕಂಥದ್ದು ಬಹುಶಃ ಎಲ್ಲೋ ಕನ್ನಡ ಸಾಹಿತ್ಯದಲ್ಲಿ ಒಂದ್ ಕಡೆ ನಿರ್ಲಕ್ಷ್ಯಕ್ಕೆ ಒಳಗಾಗಿದೆ ಏನು ಅಂತ. ಎಷ್ಟು ವೇಟೇಜ್ ಇದೆ ಅದಕ್ಕೆ ಅಂತ ಕೇಳಿದ್ರೆ, ರಾಮಾಯಣ ಮಹಾಭಾರತ ಕಾವ್ಯಗಳಿಗೆ ಸರಿ ಸಮಾನವಾಗಿ ನಿಲ್ಲಬಲ್ಲಂತ ಒಂದು ಶಕ್ತಿ ಆ ಕಾವ್ಯಕ್ಕಿದೆ. ಈ ಮಾತು ನಾ ಹೇಳ್ತಾ ಇಲ್ಲ, ಆರ್ ಸಿ ಹಿರೇಮಠ್ರೆ ಒಂದ್ ಕಡೆ ತಮ್ಮ ಸಂಪಾದನೆಯಲ್ಲಿ ಹೇಳ್ತಕ್ಕಂಥದ್ದು, ರಾಮಾಯಣ ಮತ್ತು ಮಹಾಭಾರತ ಕಾವ್ಯಗಳಿಗೆ
ಸರಿ ಸಮಾನವಾಗಿ ನಿಲ್ಲಬಲ್ಲಂತ ಶಕ್ತಿ ಆ ಕಾವ್ಯಕ್ಕಿದೆ. ಅದು ತನ್ನ ಗಾತ್ರದಲ್ಲಿ ಆಗಿರಬಹುದು, ಅದರ ಜೊತೆಗೆ ಅದರಲ್ಲಿ ಇರ್ತಕ್ಕಂಥ ವಿಷಯ ವಸ್ತುವಿನ ದೃಷ್ಟಿಯಿಂದ ಆಗಿರ್ಬೋದು, ರಾಮಾಯಣ ಮತ್ತು ಮಹಾಭಾರತಕ್ಕೆ ಸರಿ ಸಮಾನವಾಗಿ ನಿಲ್ಲಬಲ್ಲಂತ ಶಕ್ತಿಯನ್ನ ಆ ಕಾವ್ಯ ಒಳಗೊಂಡಿದೆ ಅಂತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ಬಹಳ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನು ಅಂತ ಕೇಳಿದ್ರೆ, ಈ ಕಾವ್ಯವನ್ನ ಶರಣ ಸಾಹಿತ್ಯ ಚಿಂತನೆಗೆ ನಾವು ಯಾಕೆ ತೆಗೆದುಕೊಳ್ತೀವಿ ಅಂತ ಕೇಳಿದ್ರೆ, ಬಹಳ ಮಹತ್ವದ ವಿಷಯ ಅಂತ ಕೇಳಿದ್ರೆ, ಲಿಂಗಾಯತ ಧರ್ಮತತ್ವಗಳನ್ನ ಅದರಲ್ಲಿ ಹೇಳ್ತಾ ಹೋಗ್ತಾನೆ. ನಿಮ್ಗೆಲ್ಲ ಗೊತ್ತಿದೆ, ಅಷ್ಟಾವರಣ, ಪಂಚಾಚಾರ, ಶತಸ್ಥಲಗಳು, ಬಸವಣ್ಣನವರ ಆ ಶರಣ ಸಾಹಿತ್ಯದ ಬಹಳ ಅದ್ಭುತವಾಗಿರತಕ್ಕಂಥ ಈ ತತ್ವಗಳೇನಿದೆ, ಅಷ್ಟಾವರಣ, ಪಂಚಾಚಾರ, ಶತಸ್ಥಲಗಳು ಅಂತಕ್ಕಂಥದ್ದೇನಿದೆ, ಇವುಗಳನ್ನ ಕಟ್ಟಿಕೊಳ್ತಾ ಹೋಗ್ತಾನೆ. ನನಗೆ ಇಡೀ ಈ ಕಾವ್ಯದುದ್ದಕ್ಕೂ ಕೂಡ ಬಹಳ ಖುಷಿ ಕೊಟ್ಟಿರ್ತಕ್ಕಂತಹ, ನಾನು ಸಂಶೋಧನೆ ಮಾಡ್ತಕ್ಕಂತಹ ಸಂದರ್ಭದಲ್ಲಿ ಒಂದರ್ಥದಲ್ಲಿ ನಾನು ಕೂಡ ಶರಣ ಸಾಹಿತ್ಯವನ್ನ ಸ್ವಲ್ಪ ಮಟ್ಟಿಗೆ ಓದ್ಕೊಂಡು ಬೆಳೆದವನು, ಬಸವಣ್ಣವರ ಬಗ್ಗೆ ಆಸಕ್ತಿಯಿಂದ ಬೆಳೆದವನು, ಶರಣರ ಬಗ್ಗೆ ಆಸಕ್ತಿ ಇಟ್ಕೊಂಡು ಬೆಳೆದವನು, ಶರಣ ಚಿಂತನೆಯಲ್ಲಿ ಆಸಕ್ತಿ ಇಟ್ಕೊಂಡು ಬೆಳೆದವನು. ಬಹುಶಃ ಈ ಕಾವ್ಯವನ್ನ ನಾನು ಯಾಕೆ ಹೆಚ್ಚು ಒತ್ತು ಕೊಟ್ಟು ಅಧ್ಯಯನ ಮಾಡಿದೆ ಅಂತ ಕೇಳಿದ್ರೆ, ಈ ಎಲ್ಲ ಅಂಶಗಳು ಶರಣ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತ ಅಂಶಗಳು ಇದರಲ್ಲಿದೆ ಅನ್ನುವ ಕಾರಣಕ್ಕೆ. ಅಲ್ಲಿ ಆ ತತ್ವಗಳನ್ನ ಹೇಳ್ತಾನೆ, ಅಷ್ಟಾವರಣಗಳನ್ನ ಹೇಳ್ತಾನೆ. ಅದು ಒಂದು ಕಾವ್ಯ ಬಂದಿದೆ ನಂದು, ಈಗ ಆಲ್ರೆಡಿ ಒಂದು ಕೃತಿಯನ್ನ, ಇದೇ ಒಂದು ಕೃತಿಯನ್ನ ಲಿಂಗಾಯತ ಧರ್ಮ ತತ್ವಗಳು ಅಂತ ಒಂದು ಸಪರೇಟ್ ಒಂದು ಕೃತಿಯನ್ನ ಮಾಡಿದ್ದೀನಿ ನಾನು, ಓದಬಹುದು. ಅದರಲ್ಲಿ ಅಷ್ಟಾವರಣಗಳು, ಪಂಚಾಚಾರಗಳು ಮತ್ತು ಶತಸ್ಥಲಗಳು ಬಹಳ ಜನ ಇಲ್ಲಿಂದ ಬಹಳ ಜನ ಹೇಳಿದ್ದಾರೆ, 12ನೇ ಶತಮಾನದಿಂದ ಇಲ್ಲಿ ತನಕ ಬಹಳ ಜನ ಹೇಳಿದ್ದಾರೆ ಅಷ್ಟಾವರಣಗಳ್ಯಾವು, ಪಂಚಾಚಾರಗಳ್ಯಾವು, ಶತಸ್ಥಲಗಳ್ಯಾವು ಅಂತ ಹೇಳ್ತಾ ಹೋಗಿದ್ದಾರೆ. ಆದ್ರೆ ಈ ಕಾವ್ಯದ ಒಂದು ವಿಶೇಷತೆ ಏನು ಅಂತ ಕೇಳಿದ್ರೆ, ಅಷ್ಟಾವರಣ, ಪಂಚಾಚಾರ, ಶತಸ್ಥಲಗಳು ಸಾಕಷ್ಟು ಪುಸ್ತಕಗಳು ಬಂದಿದೆ, ಸಾಕಷ್ಟು ಜನ ಹೇಳಿದ್ದಾರೆ. ಆದ್ರೆ ಈ ಕಾವ್ಯದ ಒಂದು ವಿಶೇಷತೆ ಏನು? ಸುಮ್ಮನೆ ಅಷ್ಟಾವರಣ ಇದು ಗುರು, ಲಿಂಗ, ಜಂಗಮ, ಪಾದೋದಕ, ಪ್ರಸಾದ, ವಿಭಕ್ತಿ, ರುದ್ರ ಇದಷ್ಟೇ ಆದ್ರೆ ಇದ್ರ ವಿಶೇಷತೆ ಆಗ್ತಾ ಇರ್ಲಿಲ್ಲ. ಅದು 10ರಲ್ಲಿ ಒಂದು 11 ಕಾವ್ಯ ಆಗ್ಬಿಡ್ತಿತ್ತೇನೋ ಅಂತ ನನಗನ್ಸುತ್ತೆ. ಇದ್ರದ್ದು ವಿಶೇಷತೆ ಏನು ಅಂತ ಕೇಳಿದ್ರೆ, ಬಹುಶಃ ಅಷ್ಟಾವರಣಗಳ ಬಗ್ಗೆ ಹೇಳುವಾಗ, ಪಂಚಾಚಾರಗಳ ಬಗ್ಗೆ ಹೇಳುವಾಗ, ಶತಸ್ಥಲಗಳ ಬಗ್ಗೆ ಹೇಳುವಾಗ, ಈಗ ಗುರು ಅಂತ ಹೇಳುವಾಗ, ಗುರು ಅಂದ್ರೆ ಯಾರು ಅಂತ ಹೇಳ್ತಾನೆ, ಗುರುವಿನ ಮಹತ್ವವನ್ನ ಹೇಳ್ತಾನೆ. ಗುರುವಿಗೆ ಸಂಬಂಧಪಟ್ಟಾಗೆ ಇಷ್ಟೊತ್ತನೇನು ಆಕರಗಳಂತ ಹೇಳಿದ್ನಲ್ಲ, 100 ಕಥೆಗಳನ್ನ ಎತ್ಕೊಂಡು ಕಥೆಗಳನ್ನ ಹೇಳ್ತಾನೆ. ವಿಭೂತಿ ಅಂತ ಹೇಳ್ತಾನೆ. ವಿಭೂತಿ ಅಂದ್ರೆ ಏನು, ವಿಭೂತಿಯ ಮಹತ್ವವನ್ನ ಹೇಳ್ತಾನೆ. ಹಾಗಾದ್ರೆ ವಿಭೂತಿಯ ಮಹತ್ವ ಏನು ಅನ್ನೋದನ್ನ ಹೇಳ್ತಾ ಪೌರಾಣಿಕದಿಂದ, ಇತಿಹಾಸದಿಂದ, ಬೇರೆ ಬೇರೆ ಕಾವ್ಯಗಳಿಂದ ಎತ್ಕೊಂಡು 100 ಕಥೆಗಳನ್ನ ಅದಕ್ಕೆ ಹೇಳ್ತಾನೆ. ವಿಭೂತಿಯಿಂದ ಯಾರ್ಯಾರು ಏನೇನಾದ್ರು, ವಿಭೂತಿ ಹಚ್ಕೊಂಡವ್ರು ಏನಾದ್ರು, ಯಾರು ಅನ್ನೋದನ್ನ ಅರ್ಥ ಆಗುತ್ತೆ ಅಂತ ಮಾತಾಡ್ತೀನಿ ಅನ್ಕೊಳ್ತೀನಿ. ಅಂದ್ರೆ ಈ ರೀತಿ ಪಂಚಾಚಾರಗಳಿಗೆ, ಶತಸ್ಥಳಗಳಿಗೆ, ಅಷ್ಟಾವರಣಗಳಿಗೆ ಒಂದೊಂದಕ್ಕೂ ಒಂದೊಂದು ಕಥೆಗಳನ್ನ ಕೊಡ್ತಾ ಹೋಗ್ತಾನೆ. ಬಹಳ ಇಂಪಾರ್ಟೆಂಟ್ ಏನು ಅಂತ ಕೇಳಿದ್ರೆ, ಇವತ್ತು ನಮ್ಮ ಪ್ರಾಚೀನ ಕಾವ್ಯ ಅಂದ ತಕ್ಷಣ ಅದೆಲ್ಲ ನಮ್ಗೆ ಅರ್ಥ ಆಗೋದಿಲ್ಲ, ಹಳಗನ್ನಡದಲ್ಲಿದೆ, ಪದ್ಯಮಯವಾಗಿದೆ ಅಂತ ನಾವು ಅನ್ಕೊಂತೀವಿ. ಆದ್ರೆ ಶಾಂತಲಿಂಗ ದೇಶಿಕ ಹೊಸಗನ್ನಡದೊಳಗ ಕಥೆಯ ರೂಪದಲ್ಲಿ ಕಟ್ಕೊಡ್ತಾ ಹೋಗ್ತಾನೆ. ಸಾಮಾನ್ಯ ವ್ಯಕ್ತಿಯೂ ಕೂಡ ಓದಿ ಅರ್ಥ ಮಾಡೋ ಕತೆ ಹೇಳಂಗೆ, ನಮ್ಗೆಲ್ಲರೂ ಕತೆ ಅಂದ್ರೆ ಬಹಳ ಇಷ್ಟ. ಕತೆ ಹೇಳ್ದಂಗೆ ಹೇಳ್ತಾ ಹೋಗ್ತಾನೆ. ವಿಭೂತಿ ಅಂದ್ರೆ ಏನು, ವಿಭೂತಿ ಹನಿ ಹಚ್ಚೋದ್ರಿಂದ ಏನೇನು ಮಹತ್ವ ಇದೆ, ವಿಭೂತಿಯನ್ನು ಹಚ್ಕೊಂಡವ್ರು ಏನೇನಾದ್ರು, ಈ ರೀತಿ ಕಥೆಗಳನ್ನ ಕೊಡ್ತಾ ಹೋಗ್ತಾನೆ. ಈ ಹಿನ್ನೆಲೆ ಒಳಗ ಇದು ಬಹಳ ಅದ್ಭುತವಾಗಿ ನಮ್ಮ ಶರಣ ಸಾಹಿತ್ಯಕ್ಕೆ ಒಂದು ಮಹತ್ವದ ಕೊಡುಗೆ ಅನ್ನೋದನ್ನು ಕೂಡ ನಾನು ಆ ಹಿನ್ನೆಲೆ ಒಳಗೆ ಅದನ್ನು ಸಪ್ರೇಟ್ ಆಗಿ ನಾನು ಒಂದು ಕೃತಿಯನ್ನಾಗೆ ಪ್ರಕಟ ಮಾಡಿದ್ದೀನಿ. ಲಿಂಗಾಯತ ಧರ್ಮ ತತ್ವಗಳು ಅನ್ನೋದು, ಆ ಕಥೆಗಳನ್ನ ಅದರಲ್ಲಿ ತೆಗೆದುಕೊಂಡು ವಿಭೂತಿ ಮಹತ್ವ ಏನು, ಅದ್ರ ಬಗ್ಗೆ ಇಲ್ಲಿ ಏನೇನು ಕೊಡ್ತಾನೆ ಅನ್ನೋದನ್ನ ಒಂದು ಸಪ್ರೇಟ್ ಆಗಿ ಒಂದು ಸಣ್ಣ ಕೃತಿಯಾಗಿದೆ, ಬಹಳ ಅದ್ಭುತವಾಗಿರತಕ್ಕ ಒಂದು ಕೃತಿಯನ್ನ ಆ ರೀತಿ ಇಲ್ಲಿ ವಿಶೇಷ ಇದು ಅಂತಕ್ಕಂಥದ್ದನ್ನು ಕೂಡ ನಾವು ಗಮನಿಸಬೇಕು. ಅದರ ಜೊತೆಗೆ ಧರ್ಮ ಸಂಘರ್ಷದ ಕಥೆಗಳು ನಡೀತಾವೆ ಸಹಜವಾಗಿ. ಹಿಂದೆ ನೀವೆಲ್ಲ ಹೋದಾಗೆ ನಮ್ಮ ಭಾರತದ ಕಾಲದಲ್ಲಿ ಶೈವ ಧರ್ಮ, ಜೈನ ಧರ್ಮ, ಇವೆಲ್ಲ ಧರ್ಮ ಸಂಘರ್ಷದ ಕಥೆಗಳನ್ನು ಕೂಡ ಅದರಲ್ಲಿ ತರ್ತಾ ಹೋಗ್ತಾನೆ ಅಂತಕ್ಕಂಥದ್ದನ್ನ ನಾವು ಗಮನಿಸ್ಬೇಕು. ಇದೆಲ್ಲ ಆ ಕಥೆಯ ಸಾರ. ಕತೆ ಒಳಗೊಂಡಿರ್ತಕ್ಕಂಥ ಅಥವಾ ಆ ಕೃತಿ ಒಳಗೊಂಡಿರ್ತಕ್ಕಂಥ ವಿಷಯಗಳದು ಅಂತಕ್ಕಂಥದ್ದನ್ನ ನಾವು ಗಮನಿಸ್ತೀವಿ. ಇದು ಒಂದು ರೀತಿ ಈಗಾಗಲೇ ಹೇಳಿದಾಗೆ R.C. ಹಿರೇಮಠರು ಹೇಳುವಾಗೆ ಎಷ್ಟು ದೊಡ್ಡ ಕಥಾವಸ್ತು ಇದೆ, ಎಷ್ಟು ಇವನ್ ಅದರ ಪೇಜ್ಗಳ ದೃಷ್ಟಿಯಿಂದನೂ ಕೂಡ, ಅದರ ವಿಷಯ ವಸ್ತುವಿನ ದೃಷ್ಟಿಯಿಂದನೂ ಕೂಡ, ಗಾತ್ರದ ದೃಷ್ಟಿಯಿಂದನೂ ಕೂಡ ಎಷ್ಟು ದೊಡ್ಡದಿದೆ ಅಂತ ಕೇಳಿದ್ರೆ ಬಹಳಷ್ಟು ಕಥೆಗಳನ್ನ ಹೇಳ್ತಾ ಹೋಗ್ತಾನೆ ಅಂತಕ್ಕಂಥದ್ದು. ಎಲ್ಲ ವಿಷಯಗಳಿಗೂ ಒಂದೊಂದು ಕಥೆಯನ್ನ ಉದಾಹರಣೆಯಾಗಿ ಕೊಡ್ತಾ, ಒಂದೊಂದಲ್ಲ 5-6 ಕಥೆಗಳನ್ನ ಉದಾಹರಣೆಯಾಗಿ ಕೊಡ್ತಾ ಬಹಳ ಅದ್ಭುತವಾಗಿ ಈ ಕೃತಿಯನ್ನ ಶಾಂತಲಿಂಗ ದೇಶಿಕ ಕಟ್ಟಿಕೊಡ್ತಾನೆ ಅಂತಕ್ಕಂಥದ್ದು. ಇಷ್ಟು ಇದು ಭೈರವೇಶ್ವರ ಕಾವ್ಯದ ಕಥಾಮಣಿ ಸೂತ್ರ ರತ್ನಾಕರದ
ಕಥಾ ವಸ್ತು ಅಂತಕ್ಕಂಥದ್ದು. ಇದು ಕನ್ನಡ ಸಾಹಿತ್ಯದ ದೃಷ್ಟಿಯಿಂದ ಈಗಾಗಲೇ ನಾ ಹೇಳಿದಾಗೆ, ಸೊ ಕನ್ನಡ ಸಾಹಿತ್ಯದಲ್ಲಿ ಶಾಂತಲಿಂಗ ದೇಶಿಕನ ಭೈರವೇಶ್ವರ ಕಾವ್ಯದ ಕಥಾಮಣಿ ಸೂತ್ರ ರತ್ನಕ್ಕೆ ಬಹಳಷ್ಟು ಮಹತ್ವದ ಸ್ಥಾನ ಇದೆ. ಬಹುಶಃ ನಾನು PhD ಮಾಡ್ತಾ ಮಾಡ್ತಾ ಒಂದ್ ಕಡೆ ಯಾಕೋ ನಮ್ಮ ಹಿಂದಿನ ವಿದ್ವಾಂಸರು ಅದನ್ನ ಅಷ್ಟಾಗಿ ಗಮನಿಸಿಲ್ಲ ಅಂತ ಅನಿಸ್ತದೆ. ಹೀಗಾಗಿ ಅದ್ರ ಬಗ್ಗೆ ಆಕರಗಳು ಕಡಿಮೆ, ಭೈರವೇಶ್ವರ ಕಾವ್ಯದ ಬಗ್ಗೆ ಆಕರಗಳು ಕಡಿಮೆ. ಸೊ ಅದೇ ಸಾಕಷ್ಟು ಕೃತಿಗಳಿಗೆ ಆಕರ ಆಗಿದ್ದನ್ನ ನಾವು ಗಮನಿಸ್ತೀವಿ ಅಂತಕ್ಕಂಥದ್ದು. ಸೊ ಆ ಹಿನ್ನೆಲೆಯೊಳಗ ಇವತ್ತು ಭೈರವೇಶ್ವರ ಕಾವ್ಯವನ್ನ ಕುರಿತು ಸಾಕಷ್ಟು ಅಧ್ಯಯನಗಳಾಗಬೇಕಾಗಿದೆ. ವಿಶೇಷವಾಗಿ ಇವತ್ತಿಗೂ ಕೂಡ ನಮ್ಮ ಶರಣರ ವಿಚಾರಗಳನ್ನ ಅಧ್ಯಯನ ಮಾಡುವಾಗ, ಶರಣ ಸಾಹಿತ್ಯವನ್ನ ಅಧ್ಯಯನ ಮಾಡುವಾಗ, ಶರಣರ ಕಾಲಗಳನ್ನ ನಿರ್ಣಯ ಮಾಡುವಾಗ, ಶರಣರ ಜೀವನ ಚರಿತ್ರೆಯನ್ನ ನಿರ್ಣಯ ಮಾಡುವಾಗ ಬಹುಶಃ ನಮಗೆ ಈ ಒಂದು ಕಾವ್ಯ ಬಹಳ ಅದ್ಭುತವಾಗಿರ್ತಕ್ಕಂಥ ಆಕರವಾಗಿ ನಿಲ್ಲುತ್ತೆ ಅಂತಕ್ಕಂಥದ್ದನ್ನ ನಾವು ಗಮನಿಸ್ಬೇಕು. ಎಷ್ಟು ಜನ ಕವಿಗಳು ಹೇಳ್ತಾರೆ, ಸೊ ನಮ್ಮ ಕವಿಚರಿತೆಕಾರರು, ಕವಿಚರಿತೆಯನ್ನ ಬರೆದಿರ್ತಕ್ಕಂಥ ಕವಿಚರಿತೆಕಾರರು ಒಂದ್ ಕಡೆ ಹೇಳ್ತಾರೆ ಏನು ಅಂತ ಕೇಳಿದ್ರೆ, ಸೊ ಇಂಥ ಶರಣರ ಕಾಲವನ್ನ ಶಾಂತಲಿಂಗ ದೇಶಿಕನ ಕಾವ್ಯದಲ್ಲಿ ಹೀಗೆ ಹೇಳ್ತಾರೆ ಅಂತ. ನೋಡ್ರಿ, ಕವಿಚರಿತೆಯನ್ನ ಕಟ್ಟಿಕೊಡ್ತಕ್ಕಂಥ ಕವಿಚರಿತೆಕಾರರು ಹೇಳ್ತಾರೆ ಈ ಶರಣನ ಕಾಲ ಇಷ್ಟು ಅಂತ ಶಾಂತಲಿಂಗ ದೇಶಿಕ ತನ್ನ ಕೃತಿಯಲ್ಲಿ ಹೇಳ್ತಾನೆ ಅಂತಕ್ಕಂಥ ಮಾತನ್ನ. ಸೊ ಒಟ್ನಲ್ಲಿ ಏನಂತ ಕೇಳಿದ್ರೆ, ಸೊ ಇಡೀ ಭೈರವೇಶ್ವರ ಕಾವ್ಯ ಅನ್ನೋದು ಕನ್ನಡ ಸಾಹಿತ್ಯಕ್ಕೆ ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಆಕರ ಅನ್ನುವ ಮಾತನ್ನ ಹೇಳ್ತಾ, ಜೊತೆಗೆ ನಮ್ಮ ಶರಣ ಸಾಹಿತ್ಯಕ್ಕೆ ಅದು ಮಹತ್ವದ ಕಾವ್ಯ ಅನ್ನುವ ವಿಚಾರಗಳನ್ನ ಇಲ್ಲಿ ಪ್ರಸ್ತುತಪಡಿಸ್ತಾ, ಬಹುಶಃ ಅದು ನಾನು ಸುಮ್ಮನೆ ಇದನ್ನ ಏನು ಅಂತ ಕೇಳಿದ್ರೆ ಒಂದ್ ರೀತಿ ಮಾಹಿತಿ ಕೊಟ್ಟಂಗೆ ಕೊಟ್ಟಿದ್ದೀನಿ, ಜಸ್ಟ್ ಅದ್ರ ಬಗ್ಗೆ ಏನೇನಿದೆ ಅಷ್ಟೇ. ಅದು ಎಷ್ಟು ಅದ್ಭುತ ಇದೆ ಅಂತ ಕೇಳಿದ್ರೆ ಒಂದೊಂದು ವಿಷಯವನ್ನ ಇಟ್ಕೊಂಡು ಇಡೀ ಒಂದೊಂದು ದಿವಸ ಸೆಮಿನಾರ್ ಮಾಡಬಹುದು ಅಂತ ಅದ್ಭುತವಾದ ವಿಷಯಗಳಿದೆ, ಅಂತ ದೊಡ್ಡ ದೊಡ್ಡ ವಿಷಯಗಳು ಅದರಲ್ಲಿದೆ. ಸುಮ್ಮನೆ ಸಂಕ್ಷಿಪ್ತವಾಗಿ ಸಾರ ರೂಪದಲ್ಲಿ ನಾನು ಆ ಕೃತಿಯ ವಿಷಯವನ್ನ ಕಟ್ಕೊಟ್ಟಿದ್ದೀನಿ ಅಂತಕ್ಕಂಥ ಮಾತನ್ನ ಹೇಳ್ತಾ ಬಹುಶಃ ಸಾಕು ಅಂತ ಅನಿಸ್ತದೆ. ಸರ್, ಹಲೋ ಹಲೋ ಸರ್, ಕೇಳಿಸ್ತಾ ಇದೆಯಾ? ಹಲೋ ಕೇಳಿಸ್ತಾ ಇದೆಯಲ್ಲ ಸರ್? ಓಕೆ. ಈ ರೀತಿ ಏನು ಅಂತ ಕೇಳಿದ್ರೆ, ಭೈರವೇಶ್ವರ ಕಾವ್ಯದ ಕಥಾಮಣಿ ಸೂತ್ರ ರತ್ನಾಕರ ಅನ್ನುವುದು ಕನ್ನಡ ಸಾಹಿತ್ಯದಲ್ಲಿ ಬಹಳ ಮಹತ್ವದ ಕೃತಿ ಅಂತಕ್ಕಂಥ ಮಾತನ್ನ ಹೇಳ್ತಾ, ಇಲ್ಲಿ ಸರ್ ಸಾಕಾ? ಮಾತಾಡ್ಬೋದಾ? ಇದರಲ್ಲಿ ಅನೇಕ ವಿಚಾರಗಳನ್ನು ಕೂಡ ಅವನು ಕಟ್ಕೊಡ್ತಾ ಹೋಗ್ತಾ ಇದ್ದಾನೆ ಅಂತಕ್ಕಂಥದ್ದು. ಬಹುಶಃ ಈ ಹಿನ್ನೆಲೆಯೊಳಗ ನಾವು ಭೈರವೇಶ್ವರ ಕಾವ್ಯದ ಕಥಾಮಣಿ ಸೂತ್ರ ರತ್ನಾಕರವನ್ನ ಸೊ ನೋಡ್ಬೇಕಾಗತ್ತೆ ಅಂತಕ್ಕಂಥದ್ದು. ಒಂದೆರಡು ಕಥೆಗಳನ್ನ ನಾನಿಲ್ಲಿ ಪ್ರಸ್ತುತಪಡಿಸ್ಲಿಕ್ಕೆ ಇಷ್ಟ. ವಚನ ಸಾಹಿತ್ಯದಿಂದ ಹೇಗೆ ಅವನು ಕಥೆಗಳನ್ನ ತೆಗೆದುಕೊಳ್ತಾನೆ ಮತ್ತು ಅದಕ್ಕೆ ಏನೇನು ಕಥೆಗಳನ್ನ ಕೊಡ್ತಾನೆ ಅಂತಕ್ಕಂಥದ್ದನ್ನ ಒಂದೆರಡು ಕಥೆಗಳನ್ನ ನಾನಿಲ್ಲಿ ಪ್ರಸ್ತುತಪಡಿಸ್ಲಿಕ್ಕೆ ಇಷ್ಟಪಡ್ತೀನಿ ಅಂತಕ್ಕಂಥದ್ದನ್ನ ಸ್ವಲ್ಪ ಮಟ್ಟಿಗೆ ನೋಡೋದಾದ್ರೆ, ಸೊ ಇಲ್ಲಿ ಗುರುವಿನ ಮಹತ್ವವನ್ನ ಹೇಳ್ತಾ, ಸೊ ಗುರು ಅಂದ್ರೆ ಯಾರು, ಸೊ ಗುರುವಿನ ಮಹತ್ವ ಏನು ಅಂತಕ್ಕಂಥದ್ದನ್ನ ಹೇಳ್ತಾನೆ. ಪ್ರಸಾದ ಅಂದ್ರೆ ಏನು, ಪ್ರಸಾದದ ಮಹತ್ವ ಏನು ಅಂತಕ್ಕಂಥದ್ದನ್ನ ಹೇಳ್ತಾನೆ. ಅಷ್ಟಾವರಣಗಳ ಬಗ್ಗೆ ನೋಡುವಾಗ ಮೊಟ್ಟ ಮೊದಲು ಗುರು ಅಂತಕ್ಕಂಥದ್ದು, ಹಾಗಾದ್ರೆ ಗುರು ಅಂದ್ರೆ ಯಾರು ಅಂತಕ್ಕಂಥದ್ದನ್ನ ಅವನು ಹೇಳ್ತಾ, ಭವಬಂಧನದಲ್ಲಿ ಸಿಲುಕಿ ದುಃಖ ಕೂಪದಲ್ಲಿ ಬಿದ್ದು ಹೊರಳಾಡುವ ಶಿಷ್ಯರ ಉದ್ಧಾರಕ್ಕಾಗಿಯೇ ಶಿವನು ಗುರು ರೂಪದಿಂದ ಧರೆಗಿಳಿಯುತ್ತಾನೆ. ಶಿಷ್ಯಂಗೆ ದೀಕ್ಷೆಯ ಮಾಡಿ ಕರುಣಿಸ ಬಂದ ಮಹಾಕಾರುಣ್ಯ ಮೂರ್ತಿ ಪರಶಿವ ತಾನೇ ಉರುಲಿಂಗ ಪೆದ್ದಿ ವಿಶ್ವೇಶ್ವರ ಅಂತಕ್ಕಂಥ ಆ ಉರುಲಿಂಗ ಪೆದ್ದಿಯ ವಚನ. ಹರತನ್ನ ರೂಪವ ತೋರಬೇಕೆಂದು ಶ್ರೀಗುರುವಾಗಿ ಮೃತ್ಯಕ್ಕೆ ಬಂದು ಎನ್ನುವ ಬಸವಣ್ಣನವರ ಈ ವಚನವನ್ನ ಗಮನಿಸಿದಾಗ ಪರಶಿವನೇ ಶಿಷ್ಯೋದ್ಧಾರಕ್ಕೆ ಗುರು ರೂಪದಿಂದ ಪ್ರತ್ಯಕ್ಷವಾಗುತ್ತಾನೆ ಎಂಬ ಮಾತಿಗೆ ಪುಷ್ಟಿ ದೊರೆಯುತ್ತದೆ. ಶ್ರೀ ಗುರು ಕರುಣಿಸಲೊಡನೆ ಬಿಟ್ಟಿತ್ತು ಮಾಯೆ, ಶ್ರೀ ಗುರು ಕರುಣಿಸಲೊಡನೆ ಮರವೆ, ಶ್ರೀ ಗುರು ಕರುಣಿಸಲೊಡನೆ ಬಿಟ್ಟಿತ್ತು ಪ್ರಪಂಚ, ಶ್ರೀ ಗುರು ಕರುಣಿಸಲೊಡನೆ ಬಿಟ್ಟಿತ್ತು ಎನ್ನ ಮಾಯಾ ಪಾಶ. ಪಾಪಗಳೆಂಬ ಕರ್ಮವನ್ನ ತನ್ನ ಜ್ಞಾನವೆಂಬ ಬೆಂಕಿಯಿಂದ ಸುಟ್ಟು ಶಿಷ್ಯನನ್ನ ಉದ್ಧರಿಸುವವನೇ ಗುರು ಎಂದು ಹೇಳುತ್ತಾ ತೋಂಟದ ಸಿದ್ಧಲಿಂಗಯತಿಗಳು ತಮ್ಮ ಒಂದು ವಚನದಲ್ಲಿ ಗುರುವಿನ ಮಹತ್ವವನ್ನು ಹೇಳುತ್ತಾರೆ.
ಹಲವು ಜನ್ಮಗಳಲ್ಲಿ ಒದಗಿಸಲ್ಪಟ್ಟ ಪಾಪಗಳೆಂಬ ಕರ್ಮಗಳನ್ನು ಜ್ಞಾನ ಅಗ್ನಿಯಿಂದೆ ಸುಟ್ಟಹರುವಿ ಪ್ರಕಾಶಿಸಿದ ಸದ್ಗುರು ದೇವಂಗೆ ನಮೋ ನಮೋ ಎಂಬೆನಯ್ಯ ಮಹಾಲಿಂಗ ಗುರುಸಿದ್ದೇಶ್ವರ ಪ್ರಭುವೆ. ಬಸವಣ್ಣನವರು ತಮ್ಮ ಮತ್ತೊಂದು ವಚನದಲ್ಲಿ ಹೇಳ್ತಾರೆ, ಹೊಲಬ ನರಿಯದ ಗುರುವು ಸುಲಭನಲ್ಲದ ಶಿಷ್ಯ, ಕಿಲಬಲನೆ ನೋಡಿ ವಿಚಾರಿಸಿ ಮಾಡುಪದೇಶ, ಅಂಧಕನ ಕೈಯ ಅಂಧಕ ಹಿಡಿದಂತೆ ಕಾಣ ರಾಮನಾಥ ಅಂತಕ್ಕಂಥದ್ದನ್ನ. ಸೊ ಇಲ್ಲಿ ಈ ರೀತಿ ಗುರುಗಳ ವಿಚಾರವನ್ನ ಕಟ್ಟಿ ಕೊಡ್ತಾ ಅನೇಕ ಕಥೆಗಳನ್ನ ಸೊ ಅವನು ಕಟ್ಟಿಕೊಡ್ತಾನೆ. ಜಂಗಮ ಅಂದ್ರೆ ಯಾರು ಅನ್ನೋದನ್ನ ಕಟ್ಟಿಕೊಡ್ತಾನೆ. ಸೊ ಜಂಗಮ ಬಸವಣ್ಣ ಹೇಳ್ತಾರೆ ಒಂದ್ ಕಡೆ, ಅಯ್ಯ ನಿಮ್ಮ ದೇವರೆಂದು ನಂಬಿ ಪೂಜಿಸಲಾಗದಯ್ಯ, ಮೀನಜ ರೋಮಜ ಮಹಾಮುನಿಗಳ ಲಯವ ಮಾಡಿದುದನ ಬಲ್ಲೆನಾಗಿ, ಅಯ್ಯ ನಿಮ್ಮ ದೇವರೆಂದು ನಂಬಿ ಪೂಜಿಸಲಾಗದಯ್ಯ, ನವಕೋಟಿ ಬ್ರಹ್ಮರಿಗೆ ಪ್ರಳಯವ ಮಾಡಿದ ನಾ ಬಲ್ಲೆನಾಗಿ, ಅಯ್ಯ ನಿಮ್ಮ ದೇವರೆಂದು ನಂಬಿ ಪೂಜಿಸಲಾಗದು, ದಶಕೋಟಿ ನಾರಾಯಣರಿಗೆ ಮರಣವ ಮಾಡಿದದ ನಾ ಬಲ್ಲೆನಾಗಿ, ಅಯ್ಯ ನಿಮ್ಮ ದೇವರೆಂದು ನಂಬಿ ಪೂಜಿಸಲಾಗದಯ್ಯ, ಅನಂತ ಕೋಟಿ ರುದ್ರಂಗೆ ಲಯವ ಮಾಡಿ ನಾ ಬಲ್ಲೆನಾಗಿ, ಅಯ್ಯ ನಿಮ್ಮ ದೇವರೆಂದು ನಂಬಿ ಪೂಜಿಸಲಾಗದಯ್ಯ, ಎನ್ನ ನೇಳು ಭವಕ್ಕೆ ತಂದಲ್ಲಿ ಅನುಭವ ಲಿಂಗ ಜಂಗಮಕ್ಕೆ ಮಾರು ಹೊಕ್ಕು, ಎನ್ನ ಭವಂ ನಾಸ್ತಿಯಾಗಿ ಬದುಕಿಸಯ್ಯ ಕೂಡಲ ಸಂಗಮ ದೇವ ಅಂತ. ಬಸವಣ್ಣನವರು ದೇವರು ಭವಬಂಧನದಲ್ಲಿ ತಂದು ಸಿಲುಕಿದರೆ ಭವಬಂಧನದಿಂದ ಪಾರು ಮಾಡಿ ಮುಕ್ತಿ ತೋರಿಸುವನೇ ಜಂಗಮ ಅಂತಕ್ಕಂಥದ್ದನ್ನ, ಲಿಂಗ ಜಂಗಮರಿಂದಲೇ ನನ್ನ ಭವ ನಾಸ್ತಿ ಆಯ್ತು ಎಂಬ ಈ ಮಾತು ಜಂಗಮದ ಮಹತ್ವವನ್ನ ಸಾರ್ತಕ್ಕಂಥದ್ದು. ಸೊ ಹಾಗಾದ್ರೆ ಜಂಗಮದ ಮಹತ್ವವನ್ನ ಸಾರ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲಿ ಕಥೆಯನ್ನ ತರ್ತಾನೆ ಶಾಂತಲಿಂಗ ದೇಶಿಕ. ಜಸ್ಟ್ ಒಂದು ಉದಾಹರಣೆಯನ್ನ ಇಲ್ಲಿ ಕೊಡೋದಾದ್ರೆ, ಇಂತಹ ಗುರುಲಿಂಗ ಜಂಗಮ ಮೊದಲಾದ ಅಷ್ಟಾವರಣಗಳ ಮಹತ್ವವನ್ನು ಸಾರುಕ ಅನೇಕ ಕಥೆಗಳನ್ನ ಶಾಂತಲಿಂಗ ದೇಶಿಕ ತನ್ನ ಕಾವ್ಯದಲ್ಲಿ ಹೇಳ್ತಾನೆ. ಗುರು ಲಿಂಗ ಜಂಗಮ ಮೊದಲಾದ ಅಷ್ಟಾವರಣಗಳನ್ನ ಬಿಡಬೇಡಿ ಎಂದು ಸಾರಿದ ಡಕ್ಕೆಯ ಮಾರಯ್ಯ. ನೋಡ್ರಿ, ಒಬ್ಬ ಡಕ್ಕೆಯ ಮಾರಯ್ಯನ ಕಥೆಯನ್ನ ತರ್ತಾನೆ. ಅವನು ಡಕ್ಕೆಯನ್ನ ಸಾರ್ತಾ ಗುರು ಲಿಂಗ ಜಂಗಮವನ್ನ ಬಿಡಬೇಡ್ರಿ ಅಂತ ಸಾರ್ತಾ ಹೋಗುವ ಒಂದು ಕಥೆಯನ್ನ ಕೊಡ್ತಾನೆ. ಗುರು ಲಿಂಗ ಜಂಗಮ ವರಸು ಪ್ರಸಾದವ ಚರಣಾಂಬು ಭವಿತ ರುದ್ರಾಕ್ಷೆ, ಪರಮ ಮಂತ್ರವ ಬಿಡದಿರಿ ಎಂದು ಸಾರ್ವನು ವರದ ಡಕ್ಕೆಯ ಬ್ರಹ್ಮಿದೇವ. ನೋಡ್ರಿ, ಆ ಬ್ರಹ್ಮಿದೇವ ಅಂತಕ್ಕಂಥ ಡಕ್ಕೆಯ ಮಾರಯ್ಯ ಅಂತಕ್ಕಂಥವನ ಕಥೆಯನ್ನ ತರ್ತಾ ಹೋಗ್ತಾನೆ. ಡಕ್ಕೆಯ ಮಾರಯ್ಯಗಳು ಭಕ್ತರಂಗಳದಲ್ಲಿ ಡಕ್ಕೆಯನ್ನ ಬಾರಿಸಿ ಮಾರಿಯನ್ನ ಕುಣಿಸಿ ಉಡಿಯಲ್ಲಿ ತಲೆಯಲ್ಲಿ ಬೇವಿನ ಸೊಪ್ಪು ಕಟ್ಟಿಕೊಂಡು ಮಾರಿಯನ್ನ ಮುಂದಿಟ್ಟುಕೊಂಡು ಆಚಾರವನ್ನು ತೋರಿ ಸಾರುತ್ತಿರುವರು. ಗುರು ಮಹತ್ವದಿಂದ ಗೂಗಿಗೆ ಮುಕ್ತಿಯಾಯಿತು, ಲಿಂಗ ಮಹತ್ವದಿಂದ ಕಾಗಿಗೆ ಕಳ್ಳನಿಗೆ ಮುಕ್ತಿಯಾಯಿತು, ಜಂಗಮ ಮಹತ್ವದಿಂದ ವ್ಯಾಘ್ರನಿಗೆ ಮೀನಿಗೆ ಮುಕ್ತಿಯಾಯಿತು, ಪಾದೋದಕದಿಂದ ಕಳ್ಳನಿಗೆ ಸರ್ಪಂಗೆ ಮುಕ್ತಿಯಾಯಿತು, ಪ್ರಸಾದದಿಂದ ಕಪ್ಪೆಗೆ ಇರುವೆಗೆ ಮುಕ್ತಿಯಾಯಿತು, ವಿಭೂತಿಯಿಂದ ಮೂರ್ಖಂಗೆ ಕುಂಬಾರನಿಗೆ ಮುಕ್ತಿಯಾಯಿತು, ರುದ್ರಾಕ್ಷಿಯಿಂದ ಅಗಸನಿಗೆ ಮುಕ್ತಿಯಾಯಿತು, ಪಂಚಾಕ್ಷರಿಯಿಂದ ಅನಂತ ಪ್ರಾಣಿಗಳು ಮುಕ್ತಿ ಪಡೆದವು. ಅಷ್ಟಾವರಣಗಳನ್ನ ಬಿಡಬೇಡಿ ಎಂದು ನಂಬಿ ಸಾರುತ್ತಾ ಭಕ್ತರ ಮನೆಗೆ ಹೋಗಿ ಕಾಯಕವನ್ನು ತಂದು ಜಂಗಮಕ್ಕೆ ನೀಡುತ್ತಿರಲು. ನೋಡ್ರಿ, ಗುರು ಲಿಂಗ ಜಂಗಮ ಇವುಗಳಿಂದ ಏನೇನಾಯ್ತು, ಇವುಗಳಿಂದ ಯಾರ್ಯಾರು ಮುಕ್ತಿಯನ್ನ ಹೊಂದಿದ್ರು ಅಂತ ಸೊ ಆ ಡಕ್ಕೆಯನ್ನ ಬಾರಿಸ್ತಾ ಸೊ ಆ ಮಾರಯ್ಯ ಅವುಗಳ ಮಹತ್ವವನ್ನ ಸಾರ್ತಕ್ಕಂಥದ್ದನ್ನ ಹೇಳ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದೀವಿ ಅಂತಕ್ಕಂಥದ್ದು. ಸೊ ಹೀಗೆ ಗುರು ಲಿಂಗ ಜಂಗಮದ ಮಹತ್ವವನ್ನ ಸಾರ್ತಾ ಜಂಗಮಕ್ಕೆ ವಧುವನ್ನಿತ್ತ ಇಹಪ್ಪಗೆ ಯಾಂಡಿ ನಾವೆಲ್ಲ ಪೌರಾಣಿಕ ಕಥೆಗಳನ್ನ ಕೇಳಿದ್ದೀವಿ. ಸೊ ಸ್ವತಃ ಶಿವನೇ ಬೇರೆ ರೂಪದಲ್ಲಿ ಬಂದು ಭಕ್ತ ಪರೀಕ್ಷೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಶಿವ ಏನ್ ಕೇಳ್ತಾನೋ ಅದನ್ನ ಕೊಡ್ತಕ್ಕಂಥ, ಇವನ ತನ್ನ ಪತ್ನಿಯನ್ನ ಕೇಳಿದ್ರು ಕೂಡ ಕೊಡ್ತಕ್ಕಂಥ ಕಥೆಗಳನ್ನ ಹಿಂದೆ ಪುರಾಣದಲ್ಲಿ ನಾವು ಕೇಳಿದ್ದೀವಿ. ಅಂತ ಜಂಗಮದ ಮಹತ್ವವನ್ನ, ಗುರುವಿನ ಮಹತ್ವವನ್ನ, ವಿಭೂತಿಯ ಮಹತ್ವವನ್ನ ಸಾರ್ತಕ್ಕಂಥ ಅನೇಕ ಕಥೆಗಳನ್ನ ಅವನಿಲ್ಲಿ ತರ್ತಾ ಹೋಗ್ತಕ್ಕಂಥದ್ದನ್ನ. ಸೊ ಪಾದೋದಕದ ಬಗ್ಗೆ ಕಥೆಯನ್ನು ಹೇಳ್ತಕ್ಕಂಥದ್ದು, ಪಾದೋದಕ ಅಂದ್ರೆ ಏನು ಅಂತಕ್ಕಂಥದ್ದನ್ನ, ಗುರು ಪಾದೋದಕದಿಂದ ಸ್ಥೂಲ ದೇಹ ಶುದ್ಧ, ಕ್ರಿಯಾಪಾದೋದಕದಿಂದ ಸೂಕ್ಷ್ಮ ದೇಹ ಶುದ್ಧ, ಜ್ಞಾನ ಪಾದೋದಕದಿಂದ ಕಾರಣ ದೇಹ ಶುದ್ಧ, ಗುರು ಪಾದೋದಕದಿಂದ ಇಷ್ಟಲಿಂಗ ಸಂಬಂಧ, ಕ್ರಿಯಾಪಾದೋದಕದಿಂದ ಪ್ರಾಣಲಿಂಗ ಸಂಬಂಧ, ಜ್ಞಾನ ಪಾದೋದಕದಿಂದ ಭಾವಲಿಂಗ ಸಂಬಂಧ, ಅದು ಕಾರಣ. ಪಾದೋದಕವೇ ಪ್ರತ್ಯಕ್ಷ ಪರಬ್ರಹ್ಮ ನೋಡ ಕಪಲ ಸಿದ್ಧ ಚೆನ್ನಮಲ್ಲಿಕಾರ್ಜುನ. ಸೊ ಇದು ಪಾದೋದಕದ ಮಹತ್ವವನ್ನ ಸಾರ್ತಕ್ಕಂಥ ಸಿದ್ದರಾಮನ ಮತ್ತೊಂದು ವಚನ. ಲಿಂಗ ಪಾದೋದಕವ ಧರಿಸಿ ಮರಳಿ ಅಪವಿತ್ರ ಶಂಕೆಯಿಂದ ಆಚಮನ ಮಾಡಿದರೆ ಅಘೋರ ನರಕದಲ್ಲಿಕ್ಕುವುದಯ್ಯ ಆ ಪಾದೋದಕವೇ ವಿಷಯವಾಗಿ. ಅಂದ್ರೆ ಪಾದೋದಕದ ಮಹತ್ವವನ್ನ ಹೇಳ್ತಾರೆ ಇಲ್ಲಿ ನಮ್ಮ ವಚನಕಾರರು. ಅದಕ್ಕೆ ಒಂದು ಕಥೆಯನ್ನ ಕೊಡ್ತಾನೆ ಶಾಂತಲಿಂಗ ದೇಶಿಕ. ಚರಪಾದ ತೀರ್ಥಕ್ಕೆ ಸರಿಯಿಲ್ಲವೆಂದು ತೂಗಿಸಿ ವಿಪ್ರರ ಸುಟ್ಟು ಹರನವಿತ್ತ ಕಾಚಿರಾಜ. ಒಂದು ಕಥೆಯನ್ನ ಕೊಡ್ತಾನೆ.
ಚರಲಿಂಗದಂಗ್ರಿ ಪಂಕುರಹ ತೊಯ್ಕೊರೆ ದೊರೆಯಿಲ್ಲವೆಂದದ ತೂಗಿ ಮರಳಿ ವಾದಿಸಿದ ಭೂಸುರ ಸುಟ್ಟವರ್ಗಳ್ ಹರನವಿತ್ತನು ಕಾಚಿರಾಜ. ಆಂಧ್ರ ಪ್ರದೇಶದ ಪುಲಿವಂದ್ರ ಎಂಬ ಪುರದಲ್ಲಿ ಕಾಚಿರಾಜ ಗುರುಲಿಂಗ ಜಂಗಮ ಭಕ್ತಿಯನ್ನು ಮಾಡುತ್ತಾ ಶಿವಾಚಾರದಿಂದ ಘನವಿಲ್ಲವೆಂಬ ವೇದೋಕ್ತವನ್ನು ತಿಳಿದು ಅಷ್ಟಾವರಣವೇ ಅಧಿಕವೆಂದು ಶಿವಭಕ್ತಿ ನಿಷ್ಠೆಯಿಂದ ಆಚರಿಸುತ್ತಿರಲು ಒಂದು ದಿನ ಬ್ರಾಹ್ಮಣರು ಕಾಶಿ ತೀರ್ಥವೇ ಅಧಿಕವೆಂದು ಆಗಮವನ್ನು ಓದಲು ಅದು ಭಕ್ತರಿಗೆ ಭವಿಗಳಿಗೆ ಸಲ್ಲದು, ನಮಗೆ ಜಂಗಮದ ಪಾದತೀರ್ಥವೇ ಅಧಿಕವೆಂದು ಕಾಚಿರಾಜನು ಸ್ವಪಕಾರಂ ಪರಂ ಜ್ಞಾನಂ ದೋಕಾರಂ ದೋಷನಾಶಂ ದಕಾರಂ ದಹಿತೆ ಜನ್ಮ ಕಾಕರಂ ಕರ್ಮಚ್ಛೇದನಂ. ಇಂತಹ ಪಾದೋದಕಕ್ಕೆ ಕಾಶಿ ಮೊದಲಾದ ತೀರ್ಥ ಜಲವು ಸಮವಲ್ಲ ಎನ್ನಲು ಬ್ರಾಹ್ಮಣರಲ್ಲೂ ಭಾಗೀರಥಿಯ ತೀರ್ಥವನ್ನು ಜರಿಯಬಹುದೇ? ಅನಂತ ಸಚರಾಚರವನ್ನು ಸಲುಹುವ ತೀರ್ಥ ಜಲ ಅಧಿಕವಲ್ಲವೇ? ಬೇರೆ ತೀರ್ಥ ಉಂಟೆ ಎನ್ನಲು ಕಾಚಿರಾಜನು ಅವರ ಧಿಕ್ಕರಿಸಿ ಆಶ್ಚರ್ಯಕರವಾದ ತೀರ್ಥವ ಹೇಳುವೆ ಕೇಳಿ ಅಂತ ಹೇಳ್ತಾ ಬಹುಶಃ ಆ ತೀರ್ಥದ ಮಹತ್ವವನ್ನ ಹೇಳ್ತಾನೆ, ಹಾಗೆ ಪ್ರಸಾದದ ಮಹತ್ವವನ್ನು ಹೇಳ್ತಾನೆ. ಹೀಗೆ ಪ್ರತಿಯೊಂದಕ್ಕೂ ಕೂಡ ಒಂದೊಂದು ಕಥೆಗಳನ್ನ, ಅದರ ಮಹತ್ವವನ್ನ ಸಾರ್ತಕ್ಕಂಥ ಕಥೆಗಳನ್ನ ಇಲ್ಲಿ ತರ್ತಾ ಹೋಗ್ತಾನೆ ಅಂತಕ್ಕಂಥದ್ದು. ಪ್ರಸಾದದ ಮಹಿಮೆಯನ್ನ ಸಾರಿದ ಮರುಳಶಂಕರ ದೇವ ಅಂತಕ್ಕಂಥದ್ದು. ಹಾಗೆ ಪ್ರಸಾದವೇ ಶರೀರವಾದ ನಾಗಾಯಿ ಅಂತಕ್ಕಂಥದ್ದು. ಹೀಗೆ ಪ್ರಸಾದಕ್ಕೆ ಸಂಬಂಧಪಟ್ಟ ಹಾಗೆ, ವಿಭೂತಿಗೆ ಸಂಬಂಧಪಟ್ಟ ಹಾಗೆ ಒಂದು ಉದಾಹರಣೆಯನ್ನ ನಾವು ನೋಡೋದಾದ್ರೆ ಬಹುಶಃ ಬಸವನ ಹೇಳ್ತಾರೆ, ನಮ್ಗೆಲ್ಲ ಗೊತ್ತಿದೆ ಬಸವಣ್ಣನ ಬಹಳ ಅದ್ಭುತವಾಗಿರತಕ್ಕಂಥ ಒಂದು ವಚನ. ನೀರಿಗೆ ನೈದಿಲೆಯೇ ಶೃಂಗಾರ, ಸಮುದ್ರಕ್ಕೆ ತೆರೆಯೇ ಶೃಂಗಾರ, ನಾರಿಗೆ ಗುಣವೇ ಶೃಂಗಾರ, ಗಗನಕ್ಕೆ ಚಂದ್ರಮನೆ ಶೃಂಗಾರ, ನಮ್ಮ ಕೂಡಲ ಸಂಗನ ಶರಣರ ನೊಸಲಿಗೆ ವಿಭೂತಿಯ ಶೃಂಗಾರ ಅಂತಕ್ಕಂಥದ್ದು. ಬಹುಶಃ ನಮ್ಮ ಶರಣ ಧರ್ಮದಲ್ಲಿ ಭಸ್ಮ ಸೋಪಾದಿಕ ಮತ್ತು ನಿರುಪಾದಿಕ ಒಂದು ಎರಡು ವಿಧವಾಗಿ ಜ್ಯೋತಿರೂಪನಾದ ಪರಶಿವನು ನಿರುಪಾದಿಕ ಭಸ್ಮವೆನಿಸುತ್ತಾನೆ ಮತ್ತು ಪಂಚಬ್ರಹ್ಮ ಮಂತ್ರದಿಂದ ಸಂಸ್ಕಾರಗೊಂಡು ಅಗ್ನಿಯಿಂದ ಉತ್ಪನ್ನವಾದ ಭಸ್ಮವು ಸೋಪಾದಿಕವೆನಿಸುತ್ತದೆ ಅಂತಕ್ಕಂಥದ್ದು. ಈ ರೀತಿ ಆ ಭಸ್ಮದ ಮಹತ್ವವನ್ನ ಹೇಳ್ತಾ ಇಲ್ಲಿ ಭೈರವೇಶ್ವರ ಕಾವ್ಯದಲ್ಲಿ ಒಂದು ಕಥೆಯನ್ನ ಹೇಳ್ತಾನೆ. ವಿಭೂತಿ ರುದ್ರಾಕ್ಷಿಯನ್ನು ಧರಿಸಿದ ಸುಶೀಲನು ಕೈಲಾಸಕ್ಕೆ ಹೋದ ಅಂತಕ್ಕಂಥ ಒಂದು ಕತೆ. ವಂಗದೇಶದಳು ಭುಜಬಲರಾಯನು ತಿಂಗಳಿಗೊಂದು ದಿನ ವಿಪ್ರರಿಗೆ ದಾನವನ್ನು ಕೊಡುವಾಗ ವಿದರ್ಭ ದೇಶದ ಕುಂಡಲೀಪುರದ ಸುಶೀಲನೆಂಬ ಶೈವ ಬ್ರಾಹ್ಮಣನು ದಾನಕ್ಕೆ ಬರಲು ಉನ್ನತಾಸನದಲ್ಲಿ ಕುಳ್ಳಿರಿಸಿ ಅರಸು ಅವನಿಗೆ ದಾನವನ್ನು ಕೊಡುವಾಗ ನಿನ್ನ ಹಣೆಯಲ್ಲಿ ವಿಭೂತಿ ಇಲ್ಲ, ದಾನವನೊಲ್ಲೆ ಎನ್ನಲು ಅವನು ಈ ವಿಭೂತಿಯಿಂದ ಏನು ಪ್ರಯೋಜನ ಎನ್ನಲು ಅದಕ್ಕೆ ಸುಶೀಲನು ವಿಭೂತಿಯ ನಿಂದಿಸಿದವನಿಗೆ ಅವಯವಗಳು ಭಂಗವಾಗಿ ದರಿದ್ರವಾಗುವುದೆಂದು ದಾನವನ್ನ ಬಿಟ್ಟು ಹೋದ. ಅನಂತರ ಭುಜಬಲನಿಗೆ ಚತುರಂಗ ಬಲವೆಲ್ಲ ಸುತ್ತು ಬಡತನ ಬರಲು ಒಬ್ಬ ರಾಕ್ಷಸನು ಅವನ ದೇಶ ಕೋಶಗಳನ್ನೆಲ್ಲ ತೆಗೆದುಕೊಳ್ಳಲು ಅರಸನು ರಾಣಿ ಸಮೇತವಾಗಿ ಅರಣ್ಯಕ್ಕೆ ಹೋಗಿ ಅಲ್ಲಿ ಉಣ್ಣಲಿಕ್ಕೆ ಇಲ್ಲದೆ ಕಳ್ಳತನ ಮಾಡಲು ಹೋದಾಗ ಅವನ ಕೈಕಾಲುಗಳನ್ನ ಕತ್ತರಿಸಿದರು. ಇತ್ತಾತನ ಹೆಂಡತಿ ಒಬ್ಬ ಬೇಡ ಕರೆದುಕೊಂಡು ಹೋಗಿ ಆಳುತ್ತಿರಲು ಅವನನ್ನ ಹುಲಿ ತಿಂದು ಸತ್ತು ಹೋದ. ನಂತರ ಆಕೆ ಹೊಟ್ಟೆಗಿಲ್ಲದೆ ಕಳ್ಳತನ ಮಾಡಲು ಹೋದಾಗ ಅವಳ ಮೂಗನ್ನ ಕೊಯ್ದು ಇಬ್ಬರು ಕುಂಡಲಿಪುರದಲ್ಲಿದ್ದ ಸುಶೀಲನ ಮನೆಗೆ ಭಿಕ್ಷಕ್ಕೆ ಹೋಗಲು ಅವನು ನಿಮ್ಮ ಕೈಕಾಲು ಮೂಗು ಏತಕ್ಕೆ ಹೋದವು, ವಿಭೂತಿ ನಿಂದಿಸಿದರೋ ಎಂದು ಕೇಳಿದಾಗ ಭುಜಬಲ ತಾನು ನಿಂದಿಸಿದೆನೆಂದು ಹೇಳಿದ. ಅವನು ಇಬ್ಬರಿಗೂ ವಿಭೂತಿಯನ್ನು ಧರಿಸಲು ಅವರ ಕೈಕಾಲು ಮೂಗು ಬಂದವು. ಸುಶೀಲನು ಅವರಿಗೆ ವಿಭೂತಿಯನ್ನು ಕೊಟ್ಟು ಕಳುಹಿಸಿದನು. ಅವರು ತಮ್ಮ ಪುರಕ್ಕೆ ಬರಲು ಅಲ್ಲಿ ಆಳುತ್ತಿದ್ದ ರಾಕ್ಷಸನು ಇವರ ಹಣೆಯಲ್ಲಿ ವಿಭೂತಿಯನ್ನು ನೋಡಿ ಅವನಿಗೆ ರಾಕ್ಷಸ ಜನ್ಮ ಹೋಗಿ ಅವನು ಭುಜಬಲನಿಗೆ ಪಟ್ಟವನ್ನು ಕಟ್ಟಿ ತಾನು ವರುಣ ಪದವಿಗೆ ಹೋದ. ಇತ್ತ ಸತಿಪತಿಗಳು ವಿಭೂತಿಯನ್ನ ರುದ್ರಾಕ್ಷಿಯನ್ನ ಧರಿಸಿ ಕೈಲಾಸಕ್ಕೆ ಹೋದರು. ಬಹುಶಃ ಇದು ಪವಾಡಗಳು ಅನಿಸ್ಬಹುದು, ಆದ್ರೆ ಆ ವಿಭೂತಿಯ ಮಹತ್ವ, ರುದ್ರಾಕ್ಷಿಯ ಮಹತ್ವ ಇವೆಲ್ಲವುಗಳನ್ನ ಈ ರೀತಿ ಅವನು ಕಥೆಯ ರೂಪದಲ್ಲಿ ಕಟ್ಕೊಡ್ತಾ ಹೋಗ್ತಾ ಇದ್ದಾನೆ ಅಂತಕ್ಕಂಥದ್ದು. ಬಹುಶಃ ಈ ರೀತಿ ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಕಾವ್ಯ ಭೈರವೇಶ್ವರ ಕಾವ್ಯದ ಕಥಾಮಣಿ ಸೂತ್ರರತ್ನಾಕರ ಅಂತಕ್ಕಂಥದ್ದು. ಪ್ರತಿಯೊಂದಕ್ಕೂ ಕೂಡ ಒಂದೊಂದು ಕಥೆಗಳನ್ನ ಅವನಿಲ್ಲಿ ಕಟ್ಟಿಕೊಡ್ತಾನೆ ಅನ್ನೋದು ಒಂದು ವಿಶೇಷ ಅಂತ. ಹಾಗೆ ಅದನ್ನ ಹೇಳ್ತಾ ಹೋದ್ರೆ ಈಗಾಗಲೇ ಹೇಳಿದ್ನಲ್ಲ, ಬಹಳ ದೊಡ್ಡ ವಿಷಯ ಇದೆ. ಬಹುಶಃ ಒಂದು 500 ಮೇಲೆ ಅದರಲ್ಲಿ ಕಥೆಗಳಿದೆ. ಬಹುಶಃ ಒಂದು 100 ಮೇಲೆ ಉಪಕಥೆಗಳಿದೆ. ಕಥೆಗಳು ಮತ್ತು ಉಪಕಥೆ ಒಂದು 500 ಮೇಲೆ ಕಥೆಗಳಿದೆ, ಒಂದು 100 ಮೇಲೆ ಅದರಲ್ಲಿ ಉಪಕಥೆಗಳು ಬರ್ತಕ್ಕಂಥದ್ದನ್ನ ನಾವು ಗಮನಿಸ್ತಾ ಇದ್ದೀವಿ ಅಂತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ನಾವು ಭೈರವೇಶ್ವರ ಕಾವ್ಯದ ಕಥಾಮಣಿ ಸೂತ್ರ ರತ್ನಾಕರವನ್ನ ಗಮನಿಸಬಹುದು ಅಂತಕ್ಕಂಥದ್ದನ್ನ ನಾನು ಹೇಳ್ತಾ, ಇದು ಸುಮ್ಮನೆ ಹಾಗೆ ಮಾತಾಡ್ತಾ ಹೋದ್ರೆ
ಆಗೋದಿಲ್ಲ. ಬಹಳಷ್ಟು ದೊಡ್ಡ ಕತೆ ಇದೆ, ಹಾಗೆ ಮಾತಾಡ್ತಾ ಮಾತಾಡ್ತಾ ಹೋದಾಗೆ ಅದು ಮುಗಿಯೋದಿಲ್ಲ. ಸೊ ಓದ್ಬೇಕು, ಅದು ಬಹಳ ಬಹಳ ಅದ್ಭುತವಾದ ವಿಚಾರಗಳನ್ನ ಕಟ್ಕೊಡ್ತಾನೆ ಅನ್ನುವ ಮಾತನ್ನ ಹೇಳ್ತಾ, ಬಹುಶಃ ಇಲ್ಲಿಯವರೆಗೂ ಭೈರವೇಶ್ವರ ಕಾವ್ಯದ ಕಥಾಮಣಿ ಸೂತ್ರ ರತ್ನಾಕರ ಎಂಬ ವಿಷಯವನ್ನ ಕುರಿತು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ನಮ್ಮ ಪಟ್ಟಣ್ ಸರ್ ಅವರಿಗೂ ಎಲ್ಲ ಸಂಘಟಕರಿಗೂ ನನ್ನ ವಂದನೆಗಳನ್ನ ಹೇಳ್ತಾ, ಇಷ್ಟೋ ತನಕ ಆಲಿಸಿರ್ತಕ್ಕಂಥ ಎಲ್ಲ ಶರಣು ಬಂಧುಗಳಿಗೂ ಶರಣಾರ್ಥಿಗಳನ್ನ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ ಸರ್. ಅನಂತ ಧನ್ಯವಾದಗಳು. ನಿಜಕ್ಕೂ ಕೂಡ ಬಹಳಷ್ಟು ಜನರಿಗೆ ಒಂದು ಕಗ್ಗಂಟಾದಂಥ ಈ ಭೈರವೇಶ್ವರ ಕಾವ್ಯ ಕಥಾ ಮಣಿ ಸೂತ್ರ ರತ್ನಾಕರ ಅಂತಕ್ಕಂಥ ಒಂದು ಕೃತಿಯ ಬಗ್ಗೆ ಅತ್ಯಂತ ವಿವರವಾಗಿ ಅದರ ಪರಿಚಯವನ್ನು ಮಾಡತಕ್ಕಂಥ ಕಾರ್ಯವನ್ನು ನೀವು ಮಾಡಿದಿರಿ. ಬಹುಶಃ ಪ್ರೌಢದೇವರಾಯನ ಕಾಲದ 101 ವಿರಕ್ತರೊಳಗ ಶಿವಲಿಂಗ ದೇಶಿಕ ಅಂತಕ್ಕಂಥ ಮಹತ್ತರವಾದಂಥ ಕವಿ. ಅದರ ಜೊತೆಗೆ ಕಲ್ಲು ಮಠದ ಪ್ರಭುದೇವರು ಅಂತಕ್ಕಂಥವ್ರು. ಇವರು ಅಲ್ಲಲ್ಲಿ ಪೌರಾಣಿಕ ಕಥೆಗಳನ್ನ ರಚನೆ ಮಾಡ್ತಕ್ಕಂಥ ಕಾರ್ಯ ಯಾಕೆ ಮಾಡಿದ್ರು ಅಂತಕ್ಕಂಥದ್ದು ಅಂದ್ರೆ ಬಹುಶಃ ಶರಣರ ಬಗ್ಗೆ ಇರ್ತಕ್ಕಂಥ ಭಕ್ತಿಭಾವ ಗಟ್ಟಿಗೊಳ್ಳಲಿ ಅಂತಕ್ಕಂಥ. ಯಾಕಂದ್ರೆ 200-300 ವರ್ಷಗಳ ಅಂತರ, ಕಲ್ಯಾಣ ಕ್ರಾಂತಿಯ ನಂತರ ಈ ಕಥೆಗಳ ಮೂಲಕ, ಈ ಚಿಂತನೆಗಳ ಮೂಲಕ ಅಥವಾ ಈ ಪೌರಾಣಿಕ ಕಲ್ಪನೆಗಳ ಮೂಲಕ ಭಕ್ತರಲ್ಲಿ ಈ ಚಿಂತನೆ ಗಟ್ಟಿಗೊಳ್ಳಬೇಕು ಅಂತಕ್ಕಂಥ ಒಂದು ನಡೀತು. ಮೊದಲನೇದು. ಎರಡನೇದು, ಪ್ರೌಢದೇವರಾಯನ ಕಾಲದೊಳಗಿರ್ತಕ್ಕಂಥ ವೈಷ್ಣವ, ಶೈವ, ಜೈನ ಮತ್ತು ಲಿಂಗಾಯತ ಈ 4 ಧರ್ಮಗಳ ಪ್ರತಿಪಾದನೆ ಪೈಪೋಟಿಗೆ ಇಳಿದಾಗ ನಾನು ಹೆಚ್ಚು ರಂಜನೀಯ ಮಾಡಬೇಕು ಅಂತಕ್ಕಂಥದ್ದು. ಬಹುಶಃ ಭಾರತ ಕಥಾಮಂಜರಿ ಬರೆದಂಥ ಕುಮಾರವ್ಯಾಸನ ಕಾವ್ಯವನ್ನ ಪ್ರೌಢದೇವರು ಉಟ್ಕೊಂಡಾಗ ಅಲ್ಲಿ ಆತನ ಸೋದರ ಅಳಿಯನಾದಂಥ ಚಾಮರಸ ಪ್ರಭುಲಿಂಗಲೇ ಬರೆದು ಇವು ಸತ್ತವರ ಕಥೆ ಎಲ್ಲ ಕಾಳಗದ ವಿಷಯವಲ್ಲ ಅಂತಕ್ಕಂಥ ಹೇಳ್ತಾ, ಕಾಯ್ದರು ಗುರುಲಿಂಗ ಜಂಗಮದ ಹೇಳ್ತಾ ವಾಸ್ತವಿಕವಾಗಿ ಇದನ್ನ ಕಟ್ಟಿಕೊಟ್ಟಾಗ ಬಹುಶಃ ಆತನನ್ನ ಮಂತ್ರಿಯನ್ನಾಗಿ ಮಾಡ್ತಾನೆ. ಅಂದ್ರೆ ತನ್ನ ಆಸ್ಥಾನದ ಮಂತ್ರಿಯನ್ನಾಗಿ ಪ್ರೌಢದೇವರಾಯ ಮಾಡ್ತಾನೆ. ಈ ಕಾಲಘಟ್ಟಕ್ಕೆ ಬರೆದಂಥ ಲಕ್ಕಣ್ಣ ದಂಡೇಶ ಆಗಲಿ, ಹಿಂಗಿರಾಜರಾಗಲಿ, ಇವರೆಲ್ಲರೂ ಕೂಡ ಬಹುಶಃ ವಚನ ಚಳುವಳಿಯನ್ನ ಸ್ವಲ್ಪ ಮಟ್ಟಿಗೆ ಅಥವಾ ಹೆಚ್ಚಿನ ಮಟ್ಟಿಗೆ ಪೌರಾಣಿಕೀಕರಣ ಮಾಡಿದ್ದು, ರಂಜನೀಯ ಮಾಡಿದ್ದು ಅಂತಂದ್ರೆ ರಾಜನಿಂದ ಸಿಗ್ತಕ್ಕಂಥ ಮೌಲ್ಯಗಳು ಮತ್ತು ಭಕ್ತರ ಭಕ್ತಿಯನ್ನ, ದೃಢತೆಯನ್ನ ಗಟ್ಟಿಗೊಳಿಸ್ತಕ್ಕಂಥ ಕಾರ್ಯವನ್ನು ಮಾಡಿದ್ದಾರೆ. ಬಹಳಷ್ಟು ಉದಾಹರಣೆಗಳ ಮೂಲಕ ಡಾಕ್ಟರ್ ಮೈಲಾರಪ್ಪ ಸಿದ್ಧಗಿರಿ ಸರ್ ಮಾಡಿದರು. ನಿಜಕ್ಕೂ ಕೂಡ ಒಳ್ಳೆಯ ಪ್ರಸ್ತಾವನೆ, ಒಳ್ಳೆಯ ಚಿಂತನೆಯನ್ನ ಅವ್ರು ಮಾಡಿದ್ರು. ಅವರಿಗೆ ಅನಂತ ಧನ್ಯವಾದಗಳನ್ನ ಹೇಳ್ತಾ, ಅವರ ಗುರುಗಳು ಮತ್ತು ನಮಗೂ ಹಿರಿಯರಾದಂಥ ಪ್ರೊಫೆಸರ್ ಎಸ್ ವಿ ಅಯ್ಯನಗೌಡರು ಸರ್ ಬಂದ್ದಾರೆ, 75-76. ಅವರನ್ನ ಸ್ವಾಗತ ಕೋರ್ತಾ ಅವರು ಈ ವಿಷಯದ ಬಗ್ಗೆ ಮಾತಾಡ್ಲಿ ಅಂತ ತಿಳ್ಕೊಂಡು ಅವ್ರಿಗೆ. ಸರ್ ನಮಸ್ತೆ. ನಮಸ್ತೆ ಸರ್. ಬಸವಲಿಂಗ ಶರಣಾರ್ಥಿಗಳು ಸರ್ ಎಲ್ಲರಿಗೂ. ಮಾತಾಡಿ. ಗುರುವನ್ನ ಶಿಷ್ಯ ಮೀರಿಸಬೇಕು ಎಂಬ ಒಂದು ಮಾತಿದೆ. ಆ ಮಾತಿಗೆ ಉದಾಹರಣೆಯಾಗಿ ಡಾಕ್ಟರ್ ಮೈಲಾರಪ್ಪ ಅವರು, ಮೈಯಲ್ಲಿ 6 ಲಿಂಗವುಳ್ಳವರು ಮೈಲಾರು, ಅವರು ಅಪ್ಪ. ಅಂದ್ರೆ ತಾತ್ವಿಕ ವಿಷಯಗಳನ್ನ ಕಥೆಗಳ ಮೂಲಕ ಜನರಿಗೆ ನಿರೂಪಿಸುವಲ್ಲಿ ಅವರು ತುಂಬಾ ಶ್ರದ್ಧೆಯಿಂದ ಕಾರ್ಯ ಮಾಡಿದ್ದಾರೆ. ಅವರು ಆಗಲೇ ಹೇಳಿದ್ರು, ಇದರ ರೂಪರೇಷೆಯನ್ನ ಹಾಕಿಸ್ಕೊಳ್ಳಿಕ್ಕೆ ಬಂದಿದ್ದೆ ಅಂತಂದು. ಬಹುಶಃ ನಮ್ಮ ಸಹೋದರಿ ಸಣ್ಯಲ್ಲಪ್ಪನವರು ಆ ಕಾರ್ಯದೊಳಗ ನಿರತಾದಾಗ ತಾವು ಬಂದಿದ್ರಿ, ಅದನ್ನ ನೆನಪಿಸ್ಕೊಂಡ್ರಿ. ಬಹುಶಃ ಈ ನೆನಪು ಏನಿದೆ, ಈ ಸ್ಮರಣೆ ಏನಿದೆ, ವಿದ್ಯಾರ್ಥಿಗಳಲ್ಲಿ ಇರಬೇಕಾದ ಒಂದು ಪ್ರಮುಖ ಗುಣವನ್ನ ತಾವು ಎತ್ತಿ ತೋರಿಸಿ ಎಲ್ಲ ಗುರುವರ್ಗಕ್ಕೆ ಮಾರ್ಗದರ್ಶಿಯಾಗಿದ್ದೀರಿ. ನಿಮಗೆ ಶರಣಾರ್ಥಿಗಳು. ಡಾಕ್ಟರ್ ಆರ್ ಸಿ ಹಿರೇಮಠ ಅವರು, ಡಾಕ್ಟರ್ ಸುಂಕಾಪುರ್ ಅವರು ದೇಹ 2 ಆತ್ಮ 1 ಅನ್ನುವ ರೀತಿಯೊಳಗೆ ಬದುಕಿದವರು. ಇವರಿಗೆ ಅವರು ಸಹಾಯಕರು, ಅವರಿಗೆ ಇವರು ಸಹಾಯಕರು. ಓದುವಿನಲ್ಲಿ ಅವರು ಸಹಾಯ ಮಾಡಿದ್ದನ್ನ ನೆನಪಿಸಿಕೊಳ್ಳುವ ಒಂದು ಪ್ರವೃತ್ತಿ. ಕನ್ನಡ ವಿಭಾಗವನ್ನು ಕಟ್ಟುವಲ್ಲಿ, ಕರ್ನಾಟಕ ವಿಶ್ವವಿದ್ಯಾಲಯವನ್ನು ಮೇಲಕ್ಕೆತ್ತುವಲ್ಲಿ ಡಾಕ್ಟರ್ ಒಡೆಯರ್ ಅವರು ಹಾಗೂ ಡಾಕ್ಟರ್ ಆರ್ ಸಿ ಹಿರೇಮಠ ಮೊದಲಾದವರೆಲ್ಲ ಕೆಲಸ ಮಾಡಿದ್ದಾರೆ. ಇವತ್ತು ತಾವು ಏನು ಈ ವಿಷಯ ತೆಗೆದುಕೊಂಡಿದ್ದೀರಿ, ಭೈರವೇಶ್ವರ ಕಾವ್ಯ ಕಥಾಮಣಿ ಸೂತ್ರ ರತ್ನಾಕರ, ಬಹಳ ಅದ್ಭುತವಾದಂಥ ಕೃತಿ. ತಾವು ತಿಳಿಸಿದಂತೆ
ಅದರಲ್ಲಿ ದೇಶಿಕ ಅಂದ್ರೆ ಗುರು ತತ್ವಾನುಬೋಧಿಯನ್ನು ಮಾಡುವವರು ಯಾರು ಇರ್ತಾರೋ ಅವರಿಗೆ ದೇಶಿಕ ಜಂಗಮ ಅನ್ನೋ ಅರ್ಥದೊಳಗೆ ಬಳಸ್ತಾರೆ. ಆ ಎಲ್ಲ ವಿಷಯಗಳನ್ನ ಈಗ ತಾವು ಇಲ್ಲಿ ನಿರೂಪಿಸಿದ್ದೀರಿ, ಅವುಗಳ ಆಕರವನ್ನ ಹೇಳಿದ್ದೀರಿ. ಭಾಷೆಯ ಕುರಿತು ಪ್ರಾಕೃತ, ಸಂಸ್ಕೃತ, ದ್ರಾವಿಡ, ಆಂಧ್ರ, ಕನ್ನಡ ಎಲ್ಲ ಭಾಷೆಗಳ ಮೂಲಕ ಅವರು ಸಂಗ್ರಹಿಸಿದ್ದಾರೆ. ರಾಮಾಯಣ, ಮಹಾಭಾರತ, ಹಾಗೆ ಕಥಾರತ್ನ ಕೋಶಗಳು, ಆಗಮಗಳು ಎಲ್ಲವುಗಳ ವಿಷಯಗಳನ್ನು ತಾವು ನಿರೂಪಿಸುವಲ್ಲಿ ತಮ್ಮ ಅಧ್ಯಯನದ ಆಳ, ಅಗಲ, ಎತ್ತರ ಗೊತ್ತಾಗುತ್ತದೆ. ಇಂಥ ವ್ಯಕ್ತಿಗಳನ್ನು ಆರಿಸಿದ ಪಟ್ಟಣವರು ಕೂಡ ಬಹಳ ತುಂಬ ಎತ್ತರದ ವ್ಯಕ್ತಿಗಳು. ಅವರು ತಮ್ಮ ಪ್ರದೇಶದವರೇ ಆಗಿರುವುದರಿಂದ ತಮ್ಮ ಪ್ರದೇಶದಲ್ಲಿರುವ ಇಂಥ ಮುತ್ತು ರತ್ನಗಳನ್ನ ಆಯ್ಕೆ ಮಾಡಿಕೊಂಡು ತಮ್ಮನ್ನು ಇಲ್ಲಿ ತೊಡಗಿಸಿದ್ದು ತುಂಬಾ ಸ್ತುತ್ಯವಾದ ಕಾರ್ಯ ಆಗಿದೆ. ಭೈರವ ಮತ್ತು ಈಶ್ವರ, ಭೈರವನ ಬಗ್ಗೆ ನಮಗೆ ಅನೇಕ ವಿಷಯಗಳು ಬರ್ತಿವೆ. ಇಲ್ಲಿ ಆಕೆ ಯಾರು, ನಮ್ಮ ಕೀರ್ತಿ, ಅಲ್ಲಿ ಆ ಬೆಂಗಳೂರಲ್ಲಿ ಒಂದು ಈ ಇದಕ್ಕೆ ಸಂಬಂಧಿಸಿದ ಭೈರವೇಶ್ವರಕ್ಕೆ ಸಂಬಂಧಿಸಿದ ನಾಥಪಂಥದ ಪ್ರಕ್ರಿಯೆಗಳು ಬರೋದುಂಟು. ಇಲ್ಲಿ ಇವರೊಬ್ಬ ಐತಿಹಾಸಿಕ ವ್ಯಕ್ತಿ ಎಂದು ಗುರುತಿಸಿದುದು, ಹಾಗೂ ಶಿವಧರ್ಮ ಪ್ರಚಾರಕ್ಕಾಗಿ ಅವರು ದೇಶಾಂಚಾರಕ್ಕಾಗಿ ದೇಶಿಕರಾಗಿ ಎಲ್ಲರನ್ನ ಕರೆದುಕೊಂಡು ಹೋದ ಅವರ ತಂದೆ ತಾಯಿಗಳ ವಿಶ್ಲೇಷಣೆಯ ಬಗ್ಗೆ, ಹಾಗೂ ಮಲ್ಲಿಪಟ್ಟಣದ ಬಗ್ಗೆ, ಅಲ್ಲಿ ಹೋಗಿ ದೀಕ್ಷೆ ಮಾಡಿದ ಬಗ್ಗೆ ತುಂಬ ವ್ಯಾಪಕವಾದ ವಿಷಯಗಳನ್ನು ಸೂಚಿಸುವುದರ ಜೊತೆಗೆ 18 ಪುರಾಣ ಕಥೆಗಳು, 25 ಲೀಲೆಗಳು, ವಚನಕಾರರ ಕಥೆಗಳು, 63 ಪುರಾತನ ಕಥೆಗಳು, ಇವೆಲ್ಲ ಒಂದು ಮಹಾಕೋಶದ ರೀತಿಯಲ್ಲಿ ಬರುವಂಥ ವಿಷಯಗಳು. ಹೀಗಾಗಿ ಇಲ್ಲಿ ಮುಖ್ಯವಾಗಿ ತಾವು ಎತ್ಕೊಂಡಿದ್ದು 15 ಕಥೆಗಳು ಬಸವೇಶ್ವರರ ಬಗ್ಗೆ ಬರ್ತಿವೆ ಅನ್ನುವಂಥದ್ದು. ಅವರ ಜೀವನ ಚರಿತ್ರೆ ಆಗಲಿ, ಜೋಳ ಮುತ್ತು ಮಾಡಿದ ಒಂದು ಪವಾಡದ ಕಥೆಗಳಾಗಲಿ, ಅವನ್ನ ತಾವು ಸ್ಮರಿಸಿಕೊಂಡಿದ್ದು ಇಲ್ಲಿ ನಿಜಕ್ಕೂ ಸ್ತುತ್ಯವಾದುದು. ಹಾಗೂ ಶಿವಭಕ್ತರ ಕಥೆಗಳು, 25 ಲೀಲೆಗಳ ಕಥೆಗಳು, ಶಿವನ 25 ಲೀಲೆ ಕಥೆಗಳು. ಆ ಲೀಲೆ ಕಥೆಗಳು ಈಗ ಮುಂದೆ ನಮ್ಮ ಯಾವ್ದು ಶಿವನ ಪೂಜೆ ಬರ್ತತಿಲ್ಲ, ಶಿವರಾತ್ರಿಯಲ್ಲಿ ನೆನೆಸ್ಬೇಕೊಳ್ಳುವಂಥ ಒಂದು ಕಥೆಗಳು ಕೂಡ ಹೌದು. ಇಲ್ಲಿ ಚೋಳ, ನಂಬೆಣ್ಣ, ಆಗ ಸಿದ್ದರಾಮ, ಬಸವಣ್ಣ, ಜೇಡದಾಶಿಮಯ್ಯ, ದುಗ್ಗಳೆ, ನೀಲಾಂಬಿಕೆ, ಮಾರಿದೇವ ಇವರೆಲ್ಲರನ್ನ ನೆನೆಸ್ಕೊಂಡು ಅವರ ವಿಚಾರಗಳನ್ನು ಒಂದೊಂದಾಗಿ ಸೂಕ್ಷ್ಮವಾಗಿ ಎಳೆ ಎಳೆಯಾಗಿ ಕಟ್ಟಿಕೊಟ್ಟದು ನಿಮ್ಮ ನಿರೂಪಣೆಯ ಒಂದು ಶಕ್ತಿ ಮತ್ತು ನಿಮ್ಮಲ್ಲಿರುವ ಕಥಾನಕ ಶಕ್ತಿ ಕೂಡ ಹೌದು. ಕಥೆ ಕತ್ತಾತು ನಿಷ್ಪನ್ನ. ಅದರಿಂದ ಇಲ್ಲಿ 500 ಕಥೆಗಳು ಮತ್ತು ಉಪಕಥೆಗಳನ್ನು ಇವನ್ನೆಲ್ಲ ನೀವು ಹೇಳುವುದರ ಮೂಲಕ ಅಷ್ಟಾವರಣದ ಕಥೆಗಳನ್ನು ಹೇಳಿ ನಮ್ಮೆಲ್ಲರನ್ನು ಜಾಗೃತಗೊಳಿಸಿದ್ದೀರಿ. ಅದಕ್ಕಾಗಿ ತುಂಬ ಸ್ತುತ್ಯವಾದ ಒಂದು ಕಾರ್ಯ. ಅದಕ್ಕಾಗಿ ಸರ್ವರಿಗೂ ಶರಣು ಶರಣಾರ್ಥಿಗಳು. ಇದನ್ನು ಕೇಳುಗರಿಗೆ, ಇದನ್ನು ನಡೆಸಿಕೊಡುವವರಿಗೆ, ಇದರಲ್ಲಿ ಭಾಗಿಗಳಾದ ತಮಗೆಲ್ಲರಿಗೂ ನಮ್ಮ ಕುಟುಂಬದವರ ಹಾಗೂ ಇಡೀ ಜಗತ್ತಿನ ಮನುಕುಲದ ಪರವಾಗಿ ತಮಗೆ ಶರಣು ಶರಣಾರ್ಥಿಗಳು. ಸರ್, ಅನಂತ ಶರಣಾರ್ಥಿಗಳು. ಹೌದು ಸರ್. ಬಹುಶಃ ಗುರು ಅವ್ರು ಹೇಳ್ದಂಗ ಶಿಷ್ಯನ ಗುರುವಿನ ಗೆಲುವು ಅಂತಂದ್ರ ಅದು ಶಿಷ್ಯ ಗುರುವನ್ನ ಸೋಲಿಸ್ಬೇಕು ಅಂತಕ್ಕಂಥದ್ದು. ಅವರು ಹೇಳಿದ್ರು, ನಾನು ಅದನ್ನ ಸಂಪೂರ್ಣವಾಗಿ ಒಪ್ಪಿಕೊಳ್ಳಲಾರದೆ ಪ್ರೊಫೆಸರ್ ಎಸ್ ವಿ ಅಯ್ಯನಗೌಡರ ಹೆಸರನ್ನ ನಾನು ಬಹಳ ಕೇಳಿದೆ. ಭೇಟಿ ಆಗ್ತಕ್ಕಂಥ ಸಂದರ್ಭ ಇತ್ತೀಚೆಗೆ ಜನವರಿ 10 ತುಮಕಾಪುರ ಅವರ ಒಂದು ಉಪನ್ಯಾಸಕ್ಕೆ ಹೋದಾಗ ಇಂಥ ನಿಗರ್ವಿ ಅಂದ್ರೆ ಬಹುಶಃ ಕರ್ನಾಟಕದೊಳಗಾಗ್ಲಿ ಅಥವಾ ಎಲ್ಲೇ ಒಂದು ಭಾಷೆಯ ಭಾರತೀಯ ಭಾಷೆಯೊಳಗ 27 PhD ಯಾರಾದ್ರೂ ಗೈಡ್ ಮಾಡಿದ್ರು ಅದು ಎಸ್ ವೈ ಅಯ್ಯನಗೌಡ. ಅವ್ರು ಹೇಳ್ತು ಎಷ್ಟು ಕಳಕಳಿ, ಆಸಕ್ತಿ, ಸರ್ವಜ್ಞನ ಯಾವುದೇ ವಿಷಯ ಕನ್ನಡದ ಒಂದು ಏನಂದ್ರ ವಿಕಿಪೀಡಿಯಾ ಇದ್ದಂಗ. ಅವ್ರು ಒಂದು ಬಟನ್ ಹೊಡೆದ್ ಬಿಟ್ರೆ ಅವ್ರ ಕೇಳಿಂದ ಭಾಷಾ, ಛಂದಸ್ಸು, ಶಬ್ದಮಣಿ ದರ್ಪಣ ಎಲ್ಲ ವಿಷಯಗಳನ್ನ ನಿರರ್ಗಳವಾಗಿ ಮಾತಾಡ್ತಕ್ಕಂಥವ್ರು. ಅವತ್ತು ಮಾತಾಡ್ಕೊಂತ ಕಾರ್ಯಕ್ರಮ ಮುಗಿದ್ಮೇಲೆ ನಾನು ಸುಮಾರು 1.5-2 ತಾಸು ಮತ್ತೆ ಅವ್ರ ಜೊತೆಗೆ ಮಾತಾಡಿದೆ. ಒಬ್ಬ ಪ್ರಾಮಾಣಿಕರು. ಅವ್ರ ಜೊತೆಗೆ ಶಕುಂತಲಕ್ಕ ಅವರು ಕೂಡ ಎಷ್ಟು ಅನ್ಯೋನ್ಯವಾಗಿ ಅವ್ರು ತಾವೇ ನಿನ್ನೆ ಅಜೀವ ಸದಸ್ಯತ್ವವನ್ನು ಪಡೆದ್ರು ಅವ್ರ ಮಗನ ಹೇಳಿಸಿ. ಹಿಂಗಾಗಿ ಈ ವಚನ ಚಳುವಳಿಗೆ ತನ್ನದೇ ಆದಂತ ಕಲೆ, ತನ್ನದೇ ಆದಂತ ಪರಂಪರೆ. ಇದಕ್ಕೆ ನಾನು ಯಾಕ ಬಸವಣ್ಣ ಒಬ್ಬ ಶ್ರೇಷ್ಠ ದಾರ್ಶನಿಕ ಅಥವಾ ಕಾರ್ಮಿಕ ಅಥವಾ ನಾಯಕ ಆಕಾನಂತಂದ್ರೆ, ಕಾಯಕ ಅಂತಕ್ಕಂಥದ್ದನ್ನ ಕರ್ಮದಿಂದ ಬಿಡುಗಡೆಗೊಳಿಸಿದ, ಕರ್ಮದಿಂದ ಬಿಡುಗಡೆಗೊಳಿಸಿ ಅದಕ್ಕೆ ಕೌಶಲೀಕರಣ ಮಾಡಿದ, ಸ್ಕಿಲ್ ಡೆವಲಪ್ಮೆಂಟ್ ಅಂತೀವಿ ನಾವು, ಸಾಂಸ್ಕೃತಿಕರಣಗೊಳಿಸಿದ.
ಅಂದ್ರ ಕಾಯಕ ಅಂತಕ್ಕಂಥದ್ದು ಕೇವಲ ಸುಮ್ಮನೆ ದುಡಿರಿ ಮಾಡ್ರಿ ಬಂದದಷ್ಟು ಕೊಡ್ರಿ, ಅದು ಒಂದು ದೈನಂದಿನ ಅಲ್ಲ, ಅದಕ್ಕೊಂದು ಪಾವಿತ್ರತೆ, ಡಿಗ್ನಿಟಿ ಅಂಡ್ ಡಿವಿನಿಟಿ ಆಫ್ ಲೇಬರ್ ಅಂತಕ್ಕಂಥದ್ದನ್ನ ಬಸವಣ್ಣ ಕೊಟ್ಟ. ಕೌಶಲ್ಯೀಕರಣದ ಜೊತೆಗೆ ಸಂಸ್ಕೃತೀಕರಣ ಮಾಡ್ತಕ್ಕಂಥ ಕೆಲಸ. ನಾನು ಹೋಗಿ ಇವ್ರ ಮನ್ಯಾಗ ಕೆಲಸ ಮಾಡ್ತೀನಿ, ನಾ ಇವ್ರ ಮನ್ಯಾಗ ತಿಕ್ತೀನಿ, ಅವ್ರ ಬಟ್ಟೆ ಎಸಿದು ಕೊಡ್ತೀನಿ ಅಂತಕ್ಕಂಥ ಮೇಲಿಂದ ಮೇಲೆ ಬಸವಣ್ಣನವ್ರ ವಚನದ ಬರೋದು. ನಾನು ಲೋಗರ ಮನೆ ಲೆಂಕನಾಗಿ ಕೆಲಸ ಮಾಡ್ತೀನಿ, ಸೇವಕನಾಗಿ ಕೆಲಸ ಮಾಡ್ತೀನಿ. ನೋಡ್ರಿ, ತಾವು ಪ್ರಧಾನಿಯಾಗಿದ್ರು ಕೂಡ ಸಾಂಸ್ಕೃತೀಕರಣಗೊಳಿಸ್ತಕ್ಕಂಥ ಕಾಯಕವನ್ನ ಸಂಸ್ಕೃತೀಕರಣಗೊಳಿಸ್ತಕ್ಕಂಥ ಮತ್ತು ಕೌಶಲ್ಯೀಕರಣಗೊಳಿಸ್ತಕ್ಕಂಥ ನೋಡ್ರಿ, ಕಾಶಿ ಕಮ್ಮಾರನಾದ, ಬಿಸಿ ಮಡಿವಾಳನಾದ, ಹಾಸನಿಕ್ಕೆ ಸಾಲಿಗನಾದ, ಈ ಕೌಶಲ್ಯೀಕರಣ ಜಾತಿವಾಚಕ ಅಲ್ಲ, ಇವು ಕ್ರಿಯಾವಾಚಕಗಳು, ಇವು ಕಾಯಕ ವಾಚಕಗಳು ಅಂತಕ್ಕಂಥದ್ದನ್ನು ಜಗತ್ತಿಗೆ ತೋರಿಸ್ಕೊಟ್ಟಂತ ಬಸವಣ್ಣ ಅವರು. ಭೈರವೇಶ್ವರ ಈ ಕಾವ್ಯ ಕಥಾ ರತ್ನ ಸೂತ್ರಕ ಒಳಗೆ ಬರ್ತಕ್ಕಂಥ ಎಲ್ಲ ಪಾತ್ರಗಳ ಜೊತೆಗೆ 63 ಪುರಾತನರು, ಓಹಿಲಯ್ಯ ಆಗ್ಲಿ, ನಂಬಿಯಣ್ಣ ಆಗ್ಲಿ, ಇವರೆಲ್ಲ ಬರ್ತಕ್ಕಂಥ ತಮಿಳುನಾಡಿಂದ ಬಂದಂತ ಕಥೆಗಳನ್ನು ಕೂಡ ಬೆರೆಸಿಬಿಟ್ರು. ಹಿಂಗಾಗಿ ಆ 63 ಪುರಾತನರ ಪೌರಾಣಿಕ ಕಥೆಗಳು ಕೂಡ ವಚನ ಸಾಹಿತ್ಯೊಳಗ ಇತಿಹಾಸ ಆಗಿ ಮಾರ್ಪಾಟಾಗಿದ್ದು ಬಹಳ ದೊಡ್ಡ ದುರಂತ. ಮತ್ತು ನಾವು ಕನ್ನಡದ ಪ್ರಾಧ್ಯಾಪಕರು, ಕ್ಷಮೆ ಕೋರಿ, ನಾ ಎಲ್ಲರ ಕ್ಷಮೆ ಕೋರಿ, ಬಸವಣ್ಣನನ್ನ ಆಧಾರವಾಗಿ ನೋಡಕ್ಕೆ ಹರಿಹರ ತಗೊಂಡ್ಬಿಟ್ರು. ಹರಿಹರ ಹಿಡಿದನ್ನು ಎಲ್ಲವನ್ನೂ ಆತನ ಬರತಕ್ಕಂಥ ಎಲ್ಲ ಪೌರಾಣ ಕಲ್ಪನೆಗಳನ್ನ, ಚಿಂತನೆಗಳನ್ನ ನಾವು ಇತಿಹಾಸ ಆಗಿ ಮಾರ್ಪಾಟ ಮಾಡಿಬಿಟ್ವಿ, ಅಥವಾ ಜೀವನ ಚರಿತ್ರೆಯನ್ನಾಗಿ ಮಾರ್ಪಾಟ ಮಾಡಿಬಿಟ್ವಿ. ಹರಿಹರ ಒಬ್ಬ ಶೈವ ಬ್ರಾಹ್ಮಣ, ಅವ ವಿರೂಪಾಕ್ಷ ದೇವಸ್ಥಾನದ ಗುಡಿ ಪೂಜಾರಿ. ಆತನ ವಚನ ಚಳುವಳಿಯನ್ನ ಬಹಳ ಬಹುಶಃ ಜಗತ್ತಿನ ಬಹಳ ದೊಡ್ಡ ಕವಿ ಹರಿಹರ ಅಂತಕ್ಕಂಥದ್ರ ಬಗ್ಗೆ ಎರಡು ಮಾತಿಲ್ಲ. ಹರಿಹರ ಮಾದಾರ ಚೆನ್ನಯ್ಯನವರುಗಳೇ, ಅದು ತಳಸ್ತರದ ಸಮುದಾಯದ ಮಾದಾರ ಚೆನ್ನಯ್ಯನನ್ನು ಕೂಡ ಬಹಳ ಅರ್ಥಪೂರ್ಣವಾಗಿ ತೋರಿಸಿಕೊಟ್ಟಂತ ಕವಿ. ಆದ್ರೆ ನಾವು ಕಾವ್ಯದ ಆಶಯಗಳನ್ನ, ಈಗ ನಾವು ಇವತ್ತು ಸರ್ ಮಾತಾಡ್ತಕ್ಕಂಥ ಭೈರವೇಶ್ವರ ಏನು ಕಾವ್ಯದ ಕಥಾರತ್ನ ಸೂತ್ರರತ್ನಾಕರ ಏನಿದಲ್ಲ, ಇವುಗಳ ಆಶಯಗಳನ್ನ ಮಾತ್ರ ಗುರುತಿಸಬೇಕಾಗಿತ್ತು. ಆದ್ರೆ ನಾವು ಅವನಿಗೆ ಆಸ್ ಇಟ್ ಈಸ್ ನಾವು ಅವುಗಳನ್ನ ಇತಿಹಾಸಕ್ಕೆ ಮಾರ್ಪಾಟು ಮಾಡಿದಾಗ ಸೈದ್ಧಾಂತಿಕ ಸ್ಪಷ್ಟತೆ ಬರಂಗಿಲ್ಲ. ಅಲ್ಲಿ ಬರ್ತಕ್ಕಂಥ ನೋಡ್ರಿ, ಅವರು ಹೇಳೋ ವೀರಮಹೇಶ್ವರ ಅಂತಕ್ಕಂಥ ಪದವನ್ನು ಬಳಸ್ಯಾರ. ವೀರಮಹೇಶ್ವರ ಅದು ವೀರಶೈವ ಅಂತಕ್ಕಂಥದ್ದು, ವೀರಮಹೇಶ್ವರ ಅಂತಕ್ಕಂಥದ್ದು ವೀರಶೈವ. ನಾವು ಸನಾತನ ಹಿಂದೂ ಅಥವಾ ಶೈವ ಧರ್ಮದ ವಿರೋಧಿಗಳಲ್ಲ. ಶರಣರು ಅತ್ಯಂತ ರ್ಯಾಡಿಕಲ್ ಮತ್ತು ರ್ಯಾಷನಲ್ ವಿಚಾರಧಾರೆಯೊಳಗ ಕಾಯಕ ಪ್ರಧಾನವಾದಂತ ಜಾತಿ ರಹಿತ ಸಮಾಜವನ್ನು ಕಟ್ಟಬೇಕಾದ್ರೆ ಇವುಗಳು ಎಲ್ಲ ಸಂಕೋಲೆಗಳನ್ನು ಬಂದವರು, ಮುಕ್ತವಾದಂತ ಬದುಕನ್ನು ಕಟ್ಟಿಕೊಂಡ್ರು. ಅವರೊಳಗೆ ಬರ್ತಕ್ಕಂಥ ಬಯಲು ಅಂತಕ್ಕಂಥ ಪರಿಕಲ್ಪನೆ ಆಗ್ಲಿ, ಅವರೊಳಗೆ ಸಮಷ್ಟಿ ನಿಷ್ಪತ್ತಿ ಅಂತಕ್ಕಂಥದ್ದಾಗ್ಲಿ, ಬಹುಶಃ ಜಗತ್ತಿಗೆ ಏನಾದ್ರೂ ಶರಣರು ಕೊಟ್ಟಿದ್ರೆ ಅದು ಶಟಸ್ಥಲ ಸಿದ್ಧಾಂತವನ್ನು ಕೊಟ್ಟು ತನ್ನೊಳಗೆ ತಾನು ದೈವತ್ವವನ್ನು ಗುರುತಿಸಿಕೊಂಡು ತಾನೇ ದೇವನೋಡ ಗುಹೇಶ್ವರ ಅಂತಕ್ಕಂಥ ವಿಚಾರವನ್ನು ಕೊಟ್ಟರು. ನಮಗ ಹೆಚ್ಚಿನ ಶಕ್ತಿ ಬಂದದಂದ್ರೆ ಪ್ರಸ್ತುತ ಎಸ್ ವಿ ಅಯ್ಯನಗೌಡರು ಭೇಟಿ ಆದ್ಮೇಲೆ ಇನ್ನು 1 ತಿಂಗಳಾಗಿಲ್ಲ. ಈ 15 ದಿವಸದೊಳಗೆ ನಮ್ಗಿಷ್ಟು ಖುಷಿ ಐತಿ. ಅವರು ಭಾಗವಹಿಸೋದು, ಮಾತಾಡೋದು, ಅವ್ರಂದ್ರೆ ನಂಗೆ ತಾಂತ್ರಿಕತೆ ಸ್ವಲ್ಪ ಡಿಫಿಕಲ್ಟ್ ಐತ್ರಿ ಅಂದ್ರು. ಸರ್ ನೀವು ಮಾಡ್ಕೊಂತ ಹೋಗಿ ರೂಢ ಆಕೈತಿ, ಮುಂದಿನ ಪ್ರತಿಯೊಂದು ಉಪನ್ಯಾಸದೊಳಗೆ ಅವ್ರು ಬರ್ಲಿ ಅಂತಕ್ಕಂಥ ಅವರ ಕೋರಿಕೆ ಮಾಡಿ ನಿಜಕ್ಕೂ ಇವತ್ತು ಒಂದು ಐ ಓಪನಿಂಗ್ ಅಂತಾರಲ್ಲ, ಅವ್ರು ಹೇಳಿದಂಗೆ ಇನ್ನೊಂದು ಜಾಗೃತಿಗೊಳಿಸಿದ್ರು. ಈ ಕಾವ್ಯ ಯಾಕೆ ಬೇಕು ಅಂತಕ್ಕಂಥ, ಶಾಂತಿಲಿಂಗ ದೇಶಿಕರ ಕಾವ್ಯ ಯಾಕೆ ಬೇಕು, ಅದನ್ನ ಕ್ಯಾನ್ ವಿ ಟೇಕ್ ಇಟ್ ಆಸ್ ಎ ಪ್ಯಾರಾಮೀಟರ್, ಕ್ಯಾನ್ ವಿ ಟೇಕ್ ಇಟ್ ಆಸ್ ರೆಫರೆನ್ಸ್, ಅದ್ರ ರೆಫರೆನ್ಸ್ ಅಂತ ತಗೋಬೇಕು ಅಂತಕ್ಕಂಥ ವಿಚಾರ. ಹಿಂಗಾಗಿ ಕಲ್ಲು ಮಠದ ಪ್ರಭುದೇವರು ಕೂಡ ವೇದ ಆಗಮ ಶಾಸ್ತ್ರ ಜೊಗಡು ಕಾಣಿರು ಅಂತಾರ. ವೇದ ಆಗಮ ಶಾಸ್ತ್ರಗಳನ್ನ 101 ವಿರಕ್ತಿಯೊಳಗೆ ಅತ್ಯಂತ ಪ್ರಗತಿಪರ ಅಂತಂದ್ರೆ ಕಲ್ಲು ಮಠದ ಪ್ರಭುದೇವರು. ಅವ್ರು ಯಾವುದೋ ಪೌರಾಣಿಕ ಇದಕ್ಕೆ ಹೋಗಿಲ್ಲ, ವೈಚಾರಿಕ ನೆಲೆಗಟ್ಟಿನೊಳಗೆ ಅವರು ಶರಣರ ಚಳುವಳಿಯನ್ನು ಕಟ್ಟಿಕೊಡ್ತಕ್ಕಂಥ ಲಿಂಗದೇವನ ಲೀಲಾ ವಿಲಾಸ ಚಾರಿತ್ರ್ಯ ಅಂತಕ್ಕಂಥ ಆ ಕಾವ್ಯ ಬಂತು. ಇದು ಸಮಕಾಲೀನರು ಇವರಿಬ್ರು. ಅದ್ರೊಳಗಿರ್ತಕ್ಕಂಥ ಪ್ರಗತಿಪರ ತತ್ವನಿಷ್ಠತೆ ಇದ್ರೊಳಗೆ ಬರಂಗಿಲ್ಲ. ಕಾರಣ ಇಲ್ಲಿ ಭಕ್ತಿ ಪ್ರಧಾನ, ಇಲ್ಲಿ ಭಕ್ತಿ ರಸವನ್ನ ಹೆಚ್ಚಿಸುವಂತ ಕಾರ್ಯವನ್ನ ಶಿವಲಿಂಗ ದೇಶಿಕರು ಮಾಡಿದ್ರು. ಅದಕ್ಕೆ ಅದರ ಅಗತ್ಯ ಇಲ್ಲ ಅಂತಿಕೊಂಡು ಆ ಪ್ರಭುದೇವರ ಕಲ್ಲು ಮಠದ ಪ್ರಭುದೇವರು ನೇರವಾಗಿ ನಿಷ್ಠುರವಾಗಿ ಅವರು ಅಲ್ಲಿ ಮಾತಾಡಿದ್ರು ಅಂತಕ್ಕಂಥ ವಿಷಯವನ್ನ. ಬಹಳಷ್ಟು ವಿಷಯಗಳು ಈ ಚರ್ಚೆಗೆ ಆಹ್ವಾನ ಆಗ್ತದೆ. ಯಾರಾದ್ರೂ ಈ ಸಂವಾದದೊಳಗೆ ಪಾಲ್ಗೊಳ್ಳೋರು ಇದ್ರಂದ್ರೆ ಇಬ್ರು ದಿಗ್ಗಜರು, ಒಬ್ರು ಗುರು ಮತ್ತು ಶಿಷ್ಯರು ಇಬ್ರು ಇದಾರ. ಅದಕ್ಕೆ ಯಾರಾದ್ರಿಗೆ ಹ್ಯಾಂಡ್ ರೈಸ್ ಮಾಡಿ ನಾವು ಇದ್ರೊಳಗ ಪಾಲ್ಗೊಳ್ಬೇಕು ಅಂತ ತಿಳ್ಕೊಂಡು ಕೇಳ್ತೀನಿ. ಸುಮಂಗಲ ಅನಿಕೇರಿ ಅಕ್ಕಾರ, ಸುಮಂಗಲ ಅನಿಕೇರಿ ಅಕ್ಕ, ಪ್ರೇಮಕ್ಕ ಅನಿಕೇರಿ ಮಾತಾಡ್ತಾರೆ. ಯಾರಿಗಾದ್ರೂ ಪ್ರಶ್ನೆಗಳ? ಗೌರಮಕ್ಕ ನಶಿ ಅವರು
ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡ್ರಿ, ಯಾರು ಮಾತಾಡ್ರಿ. ಡಾಕ್ಟರ್ ಗೀತಾ ದಾನ್ ಶೆಟ್ಟಿ. ಎಲ್ಲರಿಗೂ ಶರಣಾರ್ಥಿಗಳು ಸರ್. ನಾನು ಲೇಟ್ ಆಗಿ ಜಾಯಿನ್ ಆಗೀನಿ. ನೆಕ್ಸ್ಟ್ ಟೈಮ್ ನಾನು ಸಂಪೂರ್ಣ ಕೇಳ್ಬಿಟ್ಟು ಅವಾಗ ಪಾಲ್ಗೊಳ್ತೀನಿ. ಎಲ್ಲರ ಕ್ಷಮೆ ಎಲ್ಲರಲ್ಲಿ. ಇನ್ನೊಬ್ರು ಕಸ್ತೂರಿ ದಳವಾಯಿ ಮೇಡಮ್, ಡಾಕ್ಟರ್ ಕಸ್ತೂರಿ ದಳವಾಯಿ. ಡಾಕ್ಟರ್ ಕಸ್ತೂರಿ ದಳವಾಯಿ ಮೇಡಮ್. ಡಾಕ್ಟರ್ ಎಸ್ ವಿ ಅಯ್ಯನಗೌಡರಿಗೆ ಮತ್ತು ಡಾಕ್ಟರ್ ಸಿದ್ದಗಿರಿ ಸರ್, ಮೈಲಾರಪ್ಪ ಸಿದ್ದಗಿರಿ ಅವರಿಗೆ ಅನಂತ ಶರಣಾರ್ಥಿಗಳನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ನಮ್ಮ ಒಂದು ವಿಚಾರಕ್ಕೆ ನಮ್ಮ ಕರೆಗೆ ಹೋಗೊಟ್ಟು ಪಾಲ್ಗೊಂಡು, ನಮ್ಮೊಳಗೆ ಒಂದು ಮಾತಿದೆ, ಹಕ್ಕನ ಅರಿವು ಮತ್ತು ವಚನ ಚಿಂತನೆ, ಒಳ್ಳೆಯ ಕೆಲಸಕ್ಕೆ ಪುರಸ್ಕಾರ ಅಂದ್ರೆ ಹೆಚ್ಚಿನ ಕೆಲಸ ಅಂತಕ್ಕಂಥದ್ದು. ದ ಅವಾರ್ಡ್ ಫಾರ್ ದ ಗುಡ್ ವರ್ಕ್ ಇಸ್ ಅನ್ ಎಕ್ಸ್ಟ್ರಾ ವರ್ಕ್ ಅಂತಕ್ಕಂಥದ್ದು. ತಮ್ಮೆಲ್ಲರ ಪರಿಷ್ಕೃತ ಈ ಕೃತಿಯನ್ನ ಮತ್ತೊಮ್ಮೆ ತಾವು ಅಯ್ಯನಗೌಡ ಸರ್ಗೆ ತೋರಿಸಿ ಕೊಟ್ಟರೆ ನಮ್ಮ ವೇದಿಕೆಯಿಂದ ಅದನ್ನ ಪ್ರಕಟ ಮಾಡ್ತಕ್ಕಂಥ ಕಾರ್ಯವನ್ನು ಕೂಡ ನಾವು ಮಾಡ್ತೀವಿ. ಅದಕ್ಕೆ ನಾವು ಮತ್ತೆ ಮುಂದಿನ ದಿನದೊಳಗೆ ವಚನ ಚಳವಳಿಗೆ ಸಂಬಂಧಪಟ್ಟಂತಕ್ಕಂಥ ತಮ್ಮ ಬಯೋಡೇಟಾ ನೋಡಿದಾಗ ಸಾಕಷ್ಟು ಕಾರ್ಯವನ್ನು ಕೂಡ ಅದ್ರಲ್ಲಿ ಮಾಡಿದರೆ. ವಚನ ಸಾಹಿತ್ಯ ಇಸ್ ಮೋರ್ ಸೈಂಟಿಫಿಕ್ ದನ್ ದ ಸೈನ್ಸ್ ಇಟ್ ಸೆಲ್ಫ್ ಅಂತಕ್ಕಂಥ ಒಂದು ಕಾರ್ಯ, ಅಥವಾ ಆರ್ಥರ್ ಮಿಲ್ಸ್ ಹೇಳ್ತಕ್ಕಂಥ ಬಸವಣ್ಣ ಇಸ್ ದ ಫಸ್ಟ್ ಫ್ರೀ ಥಿಂಕರ್ ಆಫ್ ಇಂಡಿಯಾ ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಭಾರತದ ಮೊಟ್ಟ ಮೊದಲ ವೈಚಾರವಾದಿ ಬಸವಣ್ಣ ಅಂತಕ್ಕಂಥ ಹೇಳ್ತಕ್ಕಂಥ ಗುಣಗಳನ್ನು ಅವ್ರು ಕಂಡಾರ. ಅವುಗಳಲ್ಲಿರ್ತಕ್ಕಂಥ ಕೆಲ ಪೌರಾಣಿಕ ಕಲ್ಪನೆಗಳನ್ನ ಸ್ವಲ್ಪ ಬದಿಗೆಟ್ಟು ಅವುಗಳನ್ನ ಆಶಯಗಳನ್ನ ಮಾತ್ರ ತೆಗೆದುಕೊಂಡು ಮುಂದಿನ ದಿನದೊಳಗೆ ನಾವು ಇದನ್ನ ಮಾಡೋಣ. ಅದಕ್ಕೆ ಸೋರು ನಾನು ಅವರಿಗೆ ಅವ್ರ ಮೊನ್ನೆ ಅವ್ರಿಗೆ ಸುಂಕಾಪುರ ಅವರ ಮೇಲೆ PhD ಮಾಡಿದಂತ ನಾಗರಾಜ್ ಬಂದಾಗ ಸೋರ್ ಹೇಳಿದ್ರು, ನಾನು ಮೊದಲ ಅಯ್ಯನಗೌಡರು ಸರ್ ಅದಕ್ಕೆ ಅಪ್ರೂವ್ ಕೊಟ್ಟರೆ ನಾವು ಮಾಡ್ತೀವಿ ಪ್ರಕಟ ಅಂತಕ್ಕಂಥದ್ದು. ಮುಂದೆ ಡಾಕ್ಟರ್ ರವೀಂದ್ರನಾಥ್ ಸರ್ ಹೇಳಿದ್ರು. ಕಾರಣ ಅದಕ್ಕೊಂದು ರೂಪುರೇಷೆಗಳನ್ನು ಹಾಕಿಕೊಟ್ಟಾಗ ನಮಗೆ ಪ್ರಕಟಣೆಗೆ ಪುಸ್ತಕ ರೂಪದಲ್ಲಿ ಕೊಟ್ಟರೆ ನಾವು ಖಂಡಿತ ಮಾಡ್ತೀವಿ. ಮತ್ತೆ ಮುಂದಿನ ದಿನದೊಳಗೆ ಹೆಚ್ಚಿನ ಉಪನ್ಯಾಸಗಳು ಕೂಡ ತಮಗೆ ಬರ್ತಾವೆ. ಮತ್ತು ಆರಂಭದೊಳಗೆ ವಚನ ಪ್ರಾರ್ಥನೆ ಮಾಡ್ತಕ್ಕಂಥ ದ್ರಾಕ್ಷಾಯಿಣಿ ಅನೂರ್ ಅವರಿಗೆ ಮತ್ತು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತ ಎಲ್ಲರಿಗೆ ಮತ್ತು ಕೊನೆಗೆ ಜ್ಯೋತಿ ಕೇಲು ಅವರ ಹುಟ್ಟಿ ಬೆಳೆದಿದ್ದೆಲ್ಲ ಆಂಧ್ರ ಕನ್ನಡದಲ್ಲಿ ವಚನ ಪ್ರಾರ್ಥನೆ ಮಂಗಳವನ್ನ ಮಾಡ್ತಕ್ಕಂಥ ಜ್ಯೋತಿ ಕೇಲೂರ್ ಅವರಿಗೆ ಮತ್ತು ಎಲ್ಲ ಬಸವ ಭಕ್ತರಿಗೆ ಭಕ್ತಿಪೂರ್ವಕ ಶರಣಾರ್ಥಿಗಳನ್ನು ಹೇಳ್ತಾ, ಯೂಟ್ಯೂಬ್ ಚಾನಲ್ ಅಲ್ಲಿ ಇವತ್ತು ಸಾಯಂಕಾಲ ಅಥವಾ ನಾಳೆ ಮತ್ತೆ ಇವೆಲ್ಲವೂ ಇರ್ತವೆ. ವಚನ ಅಧ್ಯಯನ ವೇದಿಕೆ ಅಂತಕ್ಕಂಥ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಪ್ರತಿ ಶನಿವಾರ 5 ಗಂಟೆಗೆ ಮತ್ತು ಪ್ರತಿ ರವಿವಾರ 11:25ಕ್ಕೆ ಈ ಯೂಟ್ಯೂಬ್ ಲಿಂಕ್ ಮೂಲಕ ಎಲ್ಲ ಉಪನ್ಯಾಸಗಳನ್ನ, ಬಹುತೇಕ ಉಪನ್ಯಾಸಗಳನ್ನ ನಾವು ಎಲ್ಲರನ್ನ ಕರ್ಕೊಂಡು, ಅನುಭವಿಗಳು, ಶಿಕ್ಷಕರು, ವಿಶ್ವವಿದ್ಯಾಲಯದವರು, ಎಲ್ಲ ಅನುಭವಿಗಳನ್ನ ಕರ್ಕೊಂಡು ತಂದು ಪಾವಿಲದ ಶರಣರು, ಶಿವಯೋಗ ಸಾಧಕರು, ನಮ್ಮ ಮಾಡಿದವರು, ಅಂದ್ರೆ ರಾಷ್ಟ್ರ ನಿರ್ಮಾಣದಲ್ಲಿ ಲಿಂಗಾಯತರ ಕೊಡುಗೆ, ಹೀಗೆ ಹಲವಾರು ವ್ಯಕ್ತಿ ಚಿತ್ರಣವನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಮಾಡ್ತಾ ಇದ್ದೇವೆ. ಕಾರಣ ಮತ್ತೊಮ್ಮೆ ಎಲ್ಲರಿಗೆ ನನ್ನ ಭಕ್ತಿಪೂರ್ವಕ ಶರಣಾರ್ಥಿಗಳು ಹೇಳ್ತಾ ನನಗೆ ಜ್ಯೋತಿ ಕೇಲೂರ್ ಅವರು ವಚನ ಮಂಗಳ ಮಾಡ್ಲಿ ಅಂತ ಅವ್ರು ಕೇಳ್ತಾರೆ. ಜ್ಯೋತಿ ರೀ ಸರ್, ಅದೇನ್ರಿ ಕೇಳ್ಸತ್ರಿ? ಹಾ ಕೇಳ್ದಮ್ಮ. ಎಲ್ಲರಿಗೂ ಶರಣಾರ್ಥಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬೆಳೆಯ ಭೂಮಿಯಲ್ಲಿ ಒಂದು ಪ್ರಳಯದ ಕಸ ಹುಟ್ಟಿ, ಬೆಳೆಯ ಭೂಮಿಯಲ್ಲಿ ಒಂದು ಪ್ರಳಯದ ಕಸ ಹುಟ್ಟಿ, ತಿಳಿಯಲಿಯದು ಎಚ್ಚರಾಲಿಯದು, ತಿಳಿಯಲಿಯದು ಎಚ್ಚರಾಲಿಯದು. ಬೆಳೆಯ ಭೂಮಿಯಲ್ಲಿ ಒಂದು ಪ್ರಳಯದ ಕಸ ಹುಟ್ಟಿ, ಬೆಳೆಯ ಭೂಮಿಯಲ್ಲಿ ಒಂದು ಪ್ರಳಯದ ಕಸ ಹುಟ್ಟಿ, ತಿಳಿಯಲಿಯದು ಎಚ್ಚರಾಲಿಯದು, ತಿಳಿಯಲಿಯದು ಎಚ್ಚರಾಲಿಯದು. ಎನ್ನ ಅವಗುಣವೆಂಬ ಕಸವ ಕಿತ್ತು ಸಲಹಯ್ಯ ಲಿಂಗ ತಂದೆ, ಎನ್ನ ಅವಗುಣವೆಂಬ ಕಸವ ಕಿತ್ತು ಸಲಹಯ್ಯ ಲಿಂಗ ತಂದೆ, ಎನ್ನ ಅವಗುಣವೆಂಬ ಕಸವ ಕಿತ್ತು ಸಲಹಯ್ಯ ಲಿಂಗ ತಂದೆ. ಸುಳಿತೆಗೆದು ಬೆಳೆವೆನು, ಸುಳಿತೆಗೆದು ಬೆಳೆವೆನು, ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ,
ಕೂಡಲ ಸಂಗಮ ದೇವ ಬೆಳೆವ ಭೂಮಿಯಲ್ಲಿ ಒಂದು ಪ್ರಳಯದ ಕಸ ಹುಟ್ಟಿ, ಬೆಳೆಯ ಭೂಮಿಯಲ್ಲಿ ಒಂದು ಪ್ರಳಯದ ಕಸ ಹುಟ್ಟಿ, ತಿಳಿಯಲಿಯದು ಎಚ್ಚರಾಲಿಯದು, ತಿಳಿಯಲಿಯದು ಎಚ್ಚರಾಲಿಯದು, ತಿಳಿಯಲಿಯದು ಎಚ್ಚರಾಲಿಯದು. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಪ್ರತಿಯೊಬ್ಬರು ಶನಿವಾರ 5 ಗಂಟೆಗೆ ಸಾಯಂಕಾಲ ಮತ್ತು ರವಿವಾರ 11:25ಕ್ಕೆ ಮತ್ತೆ ಮುಂದಿನ ಉಪನ್ಯಾಸಗಳು ಪಾಲ್ಗೊಳ್ಬೇಕು ಅಂತ ಹೇಳ್ತಾ ಮತ್ತೊಮ್ಮೆ ಡಾಕ್ಟರ್ ಮೈಲಾರಪ್ಪ ನಮ್ಮವರೇ ಆದಂತ ಅವ್ರಿಗೆ ಅನೇಕ ಭಕ್ತಿಪೂರ್ವಕ ಶರಣಾರ್ಥಿಗಳನ್ನು ಮತ್ತು ನಮ್ಮ ಹಿರಿಯರಾದಂತ ನಾನು ಭಕ್ತಿಪೂರ್ವಕ ಶರಣಾರ್ಥಿಗಳನ್ನ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿತು. ಎಲ್ಲರಿಗೂ ಧನ್ಯವಾದಗಳು. ಶರಣು ಶರಣಾರ್ಥಿ. ಪಟ್ಟಣ್ ಸರ್ ಹೇಳಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಯು ವಿಲ್ ಹ್ಯಾವ್ ಮೋರ್ ಅಪರ್ಚುನಿಟಿ ಸರ್. ಮತ್ತೆ ಇನ್ನು ಸಿಗ್ತಾವ ಹೆಚ್ಚಿನ. ಥ್ಯಾಂಕ್ ಯು ಅಯ್ಯನ್ಗೌಡ್ ಸರ್. ಬಹಳ ದಿವಸ ಆಗಿತ್ತು ನೋಡಿದ್ದಿಲ್ಲ. ಗುರುಗಳಿಗೆ ಖುಷಿ ಆಯ್ತು ಸರ್ ಬಹಳ. ಎಲ್ಲ ಶರಣ ಬಂಧುಗಳಿಗೆ ಶರಣಾರ್ಥಿಗಳು.